ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ಹೇಗೆ ನಡೀತಿದೆ ನಿಮ್ಮ ಪ್ರಿಪ್ರೇಷನ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಕನ್ಸಿಸ್ಟೆಂಟ್ ಎಫರ್ಟ್ಸ್ ಆಗ್ತಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ನಾನು ಇವತ್ತು ಬಂದಿದ್ದೀನಿ ಒಂದು ಹೊಸ ಟಾಪಿಕ್ ತೊಗೊಂಡು, ಅದೇ ಸೆಕ್ಯೂರಿಟಿ ಆಸ್ಪೆಕ್ಟ್ಸ್. ಓಕೆ, ಸೊ ಮಕ್ಕಳ, ಆಲ್ಮೋಸ್ಟ್ ಎಂಡ್ ಆಫ್ ದ ಸಿಲೆಬಸ್ಗೆ ಬಂದಿದ್ದೀವಿ. ಸೊ ಹೇಗೆ ನಾವು ಕಳೆದ ಒಂದು ಕ್ಲಾಸಲ್ಲಿ ಡೇಟಾ ಕಮ್ಯುನಿಕೇಷನ್ ಅನ್ನೋ ಪಾರ್ಟ್ ಓದಿದ್ವಿ ಅಲ್ವಾ? ಸೊ ಅದೇ ಥರ ಆಲ್ಮೋಸ್ಟ್ ಸೇಮ್ ವೆಯ್ಟೇಜು ಈ ಒಂದು ಚಾಪ್ಟರ್ಗೂ ಸಹ ಇದೆ. ಸೊ ನೋಡೋದಾದ್ರೆ ಏನೆಲ್ಲ ಟಾಪಿಕ್ಸ್ ಇದೆ ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ಅಲ್ಲಿ ಅಂದ್ರೆ, ಫಸ್ಟ್ ಒನ್ ಇಸ್ ಥ್ರೆಟ್ಸ್ ಅಂಡ್ ಪ್ರಿವೆನ್ಷನ್. ಥ್ರೆಟ್ ಅಂದ್ರೆ ಏನು, ಅದನ್ನ ಪ್ರಿವೆಂಟ್ ಮಾಡೋದು ಹೇಗೆ. ಸೆಕೆಂಡ್ ಒನ್ HTTP ವರ್ಸಸ್ HTTPS. ಸೊ ನಮ್ಗೆ ಆಲ್ರೆಡಿ ಗೊತ್ತಾಗಿದೆಲ್ಲ ಮಕ್ಕಳ, ಡೇಟಾ ಕಮ್ಯುನಿಕೇಷನ್ ಚಾಪ್ಟರ್ ಇಂದ. ಸೊ ಪ್ರೋಟೋಕಾಲ್ ಅಂದ್ರೆ ಏನು, ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೋಟೋಕಾಲ್ ದ ಸಿಗ್ನಿಫಿಕೆನ್ಸ್ ಏನು, ಸೊ ಇವೆಲ್ಲವೂ ಸಹ ನಮಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ಆ ಎರಡು ಮಧ್ಯೆ ಇರುವಂತಹ ಡಿಫ್ರೆನ್ಸಸ್ ಏನು ಅದನ್ನು ತಿಳ್ಕೊಳ್ಳೋಣ. ಫೈರ್ ವಾಲ್ ಆ್ಯಂಡ್ ಕುಕೀಸ್, ಸೊ ಇವೆರಡು ಹೊಸ ಟಾಪಿಕ್ ನಮಗೆ. ಸೊ ಅದ್ರ ಇಂಪಾರ್ಟೆನ್ಸ್ ಏನು ಕಲ್ತ್ಕೊಳ್ಳೋಣ. ಹ್ಯಾಕರ್ಸ್ ಆ್ಯಂಡ್ ಕ್ರ್ಯಾಕರ್ಸ್ ಆಸ್ ವೆಲ್ ಆಸ್ ನೆಟ್ವರ್ಕ್ ಸೆಕ್ಯೂರಿಟಿ ಥ್ರೆಟ್ಸ್. ಸೊ ಈ 5 ಟಾಪಿಕ್ ತುಂಬಾ ಇಂಪಾರ್ಟೆಂಟು ಈ ಒಂದು ಚಾಪ್ಟ್ರಲ್ಲಿ. ಸೊ ಏನಿದೆ ಇದ್ರ ಟಾಪಿಕ್ಕು, ಇದ್ರದ್ದು ಇಂಪಾರ್ಟೆನ್ಸ್ ಏನು, ಇದ್ರ ಸಿಗ್ನಿಫಿಕೆನ್ಸ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಈ ಒಂದು ಟಾಪಿಕ್ ಪ್ಯೂರ್ಲಿ ಥಿಯರಿಟಿಕಲ್ ಓರಿಯೆಂಟೆಡ್ ಮಕ್ಕಳ. ಸೊ ಇದರಲ್ಲಿ ನಾವು ಆದಷ್ಟು ಕಂಟೆಂಟ್ ಮತ್ತು ಕಾನ್ಸೆಪ್ಟ್ಸ್ನ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಸೊ ನೆಕ್ಸ್ಟ್ ಇಸ್ ಎಷ್ಟು ಮಾರ್ಕ್ಸ್ ಬರುತ್ತೆ ಈ ಒಂದು ಚಾಪ್ಟರಿಂದ. MCQ 1 ಬರುತ್ತೆ ಮಕ್ಕಳ, ಅದ್ರ ಜೊತೆಗೆ ಒಂದು 5 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಸೊ ನೀವು ಇಲ್ಲಿ ನೋಡಿದ್ರೆ 6 ಮಾರ್ಕ್ಸ್ ಈ ಒಂದು ಚಾಪ್ಟರಿಂದ ಬರುತ್ತೆ. ಓಕೆ, ಸೊ ಆ ಕಾರಣದಿಂದ MCQ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು. ಇದು ಪಾಯಿಂಟ್ ನಂಬರ್ 1. ಎರಡನೇದು, ಒಂದು 5 ಮಾರ್ಕ್ಸ್ ಅಂದರೆ ಯಾವುದೆಲ್ಲ ಬರುತ್ತೆ ಅಂತ ನಾನು ಅಲ್ಲಿ ಆ ಒಂದು ಟಾಪಿಕ್ ಬಂದಾಗ್ಲೇ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಇಂಟ್ರಡಕ್ಷನ್. ಸೊ ಇಂಟ್ರಡಕ್ಷನ್ ನೋಡೋದಾದ್ರೆ, ಏನಕ್ಕೆ ನಮಗೆ ಸೆಕ್ಯೂರಿಟಿ ಬೇಕು, ಇದರ ಅವಶ್ಯಕತೆ ಏನು, ಫಸ್ಟ್ ಇದ್ರದ್ದು ನೀಡ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ವಿತ್ ದ ರ್ಯಾಪಿಡ್ ಗ್ರೋತ್ ಆಫ್ ಕಂಪ್ಯೂಟರ್ಸ್, ನೆಟ್ವರ್ಕ್ಸ್ ಆ್ಯಂಡ್ ಇಂಟರ್ನೆಟ್ ಸೆಕ್ಯೂರಿಟಿ ಹ್ಯಾಸ್ ಬಿಕಮ್ ಒನ್ ಆಫ್ ದ ಮೇಜರ್ ಕನ್ಸರ್ನ್. Security aspects deal with protecting computer system, network and data from unauthorized access, damage, misuse and cyber threat. ಏನು ಹಿಂಗಂದ್ರೆ, ಸೊ ಹೇಗೆ ಕಂಪ್ಯೂಟರ್ ತನ್ನ ಪಾಪ್ಯುಲಾರಿಟಿನ ಜಾಸ್ತಿ ಮಾಡ್ಕೋತಾ ಹೋಯ್ತು, ಅದ್ರ ಜೊತೆಗೆ ಇಂಟರ್ನೆಟ್ದು ಇನ್ವೆನ್ಷನ್ ಆದ್ಮೇಲಿಂದ ಏನಾಯಿತು, ನಾವು ನಮ್ಮ ಮೆಸೇಜಸ್ನ ಸೊ ರಿಮೋಟ್ ಆಕ್ಸೆಸ್ ಅಂದರೆ ತುಂಬ ದೂರದಲ್ಲಿರೋರಿಗೆ ಕಳಿಸ್ತೀವಿ, ರಿಸೀವ್ ಮಾಡ್ಕೋತೀವಿ, ಇಂಟ್ರಾಕ್ಟ್ ಮಾಡ್ತೀವಿ, ಈ ಥರದ್ದೆಲ್ಲ ಕಮ್ಯುನಿಕೇಷನ್ ಏನು ಬಿಲ್ಡ್ ಆಗ್ತಾ ಹೋಯಿತು, ಅವಾಗೇನಾಯಿತು, ಡೇಟಾ ಅನ್ನೋದು ಒನ್ ಆಫ್ ದ ಇಂಪಾರ್ಟೆಂಟ್ ಫೀಚರ್ ಆಗೋಯ್ತು. ಸೊ ಇಲ್ಲೇನಾಯಿತು, ಮಿಡಲ್ ಮ್ಯಾನ್ ಕೆಲವರು ಏನು ಮಾಡಿದ್ರು, ಆ ಡೇಟಾನ ಸ್ಟೀಲ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು. ಸೊ ಡೇಟಾ ಯಾವಾಗ ಫ್ರೀಯಾಗಿ ಅವೈಲೇಬಲ್ ಆಗಿತ್ತೋ, ಅದಕ್ಕೆ ಯಾವುದೇ ತರಹದ ಸೆಕ್ಯೂರಿಟಿ ಇರಲಿಲ್ವೋ, ಆಗ ಅನ್ಆಥರೈಸ್ಡ್ ಆಕ್ಸೆಸ್ ಜಾಸ್ತಿ ಆಯಿತು. ಅನ್ಆಥರೈಸ್ಡ್ ಅಂದ್ರೆ ಏನು, ಅನ್ಆಥರೈಸ್ಡ್ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಆಥರೈಸ್ಡ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಆಥರೈಸ್ಡ್ ಅಂದ್ರೆ ಏನು ಮಕ್ಕಳ, ಸಪೋಸ್ ನಿಮ್ಮ ಹತ್ರ ಒಂದು ಇಮೇಲ್ ಅಕೌಂಟ್ ಇರುತ್ತೆ. ಸೊ ನಿಮಗೆ ಅದರದ್ದು ಯೂಸರ್ ನಿಮಗೆ ಗೊತ್ತಿರುತ್ತೆ, ಪಾಸ್ವರ್ಡ್ ಗೊತ್ತಿರುತ್ತೆ. ಸೊ ನೀವು ಆ ಇಮೇಲ್ ಅಕೌಂಟ್ನ ಆಕ್ಸೆಸ್ ಮಾಡಿಕೊಂಡು ಮೇಲ್ಸ್ನ ಸೆಂಡ್ ಮಾಡ್ತೀರಾ, ರಿಸೀವ್ ಮಾಡ್ತೀರಾ, ಡೇಟಾ ಎಕ್ಸ್ಚೇಂಜ್ ಮಾಡ್ಕೊತೀರಾ, ಇನ್ಫಾರ್ಮೇಷನ್ ಎಲ್ಲ ಚೇಂಜ್ ಮಾಡ್ತಾ ಹೋಗ್ತೀರಾ. ಸೊ ನೀವು ನಿಮ್ಮ ಮೇಲ್ ID ನ ಆಕ್ಸೆಸ್ ಮಾಡಿದ್ರೆ ಅದು ಆಥರೈಸ್ಡ್ ಆಕ್ಸೆಸ್, ಯಾಕೆಂದ್ರೆ ಅದು ನಿಮ್ಮದು. ಸೊ ನಿಮಗೆ ಎಲ್ಲ ಥರದ ರೈಟ್ಸ್ ಇದೆ. ಸಪೋಸ್ ಅದೇ ನಾವು ಬೇರೆಯವ್ರ ಇಮೇಲ್ ID ಮತ್ತು ಪಾಸ್ವರ್ಡ್ನ ಸ್ಟೀಲ್ ಮಾಡಿಬಿಟ್ಟು ಆಕ್ಸೆಸ್ ಮಾಡಿದ್ರೆ ಅದು ಅನ್ಆಥರೈಸ್ಡ್ ಆಕ್ಸೆಸ್. ಸೊ ನಮಗೆ ಯಾವುದೇ ತರಹದ ಎಥಿಕಲ್ ರೈಟ್ ಇಲ್ಲ, ಆದರೂ ಸಹ ನಾವು ಆಕ್ಸೆಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಲ್ಲ, ಅದಕ್ಕೆ ನಾವು ಅನ್ಆಥರೈಸ್ಡ್ ಆಕ್ಸೆಸ್ ಅಂತ ಕರಿತೀವಿ. ಸೊ ಈ ಅನ್ಆಥರೈಸ್ಡ್ ಆಕ್ಸೆಸ್ ಇಂದ ಏನಾಗ್ಬೋದು, ಇಟ್ ಮೈಟ್ ಡ್ಯಾಮೇಜ್ ಆರ್ ಮಿಸ್ಯೂಸ್ ದ ಇನ್ಫಾರ್ಮೇಶನ್. ಓಕೆ, ಇದೇ ಮೇಜರ್ ಕನ್ಸರ್ನ್. ಆಸ್ ವೆಲ್ ಆಸ್ ಸೈಬರ್ ಥ್ರೆಟ್ಸ್. ಸೊ ಸೈಬರ್ ಅಲ್ಲಿ ಕೆಲವಂತ ಥ್ರೆಟ್ಸ್ ಇರುತ್ತೆ, ಅದನ್ನು ಸಹ ಡಿಸ್ಕಸ್ ಮಾಡ್ತೀನಿ. ಈ ಸೈಬರ್ ಥ್ರೆಟ್ಸ್ಗೆ ಅದು ದಾರಿ ಮಾಡಿಕೊಡುತ್ತೆ. ಏನದು ಸೆಕ್ಯೂರಿಟಿ ಥ್ರೆಟ್ಸ್ ಅಥವಾ ಸೈಬರ್ ಥ್ರೆಟ್ಸ್ ಅಂದ್ರೆ, ಲಾಸ್ ಆಫ್ ಸೆನ್ಸಿಟಿವ್ ಇನ್ಫಾರ್ಮೇಶನ್. ಸೊ ದೇರ್ ವಿಲ್ ಬಿ ಸಮ್ ಪ್ರೈವೇಟ್ ಇನ್ಫಾರ್ಮೇಶನ್, ಅದನ್ನ ನಾವು ಡಿಸ್ಕ್ಲೋಸ್ ಮಾಡ್ಲಿಕ್ಕೆ ಯಾರು ಇಷ್ಟಪಡಲ್ಲ. ಸೊ ಈ ತರ ಒಂದು ಅನ್ಆಥರೈಸ್ಡ್ ಆಕ್ಸೆಸ್ ಮಾಡೋದ್ರಿಂದ ಆ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಗೊತ್ತಾಗ್ತಾ ಹೋಗುತ್ತೆ, ಡೇಟಾ ಪ್ರೈವಸಿಗೆ ಥ್ರೆಟ್ ಬರುತ್ತೆ. ನೆಕ್ಸ್ಟ್, ಫಿನಾನ್ಷಿಯಲ್ ಲಾಸಸ್. ಏನಿದು ಫಿನಾನ್ಷಿಯಲ್ ಲಾಸಸ್ ಅಂದ್ರೆ, ಸೊ ಯಾವುದೇ ತರಹದ ಫಿನಾನ್ಸ್ ಇನ್ಫಾರ್ಮೇಶನ್ ಇರ್ಬೋದು, ನಾವೇನಾದ್ರೂ ಸ್ಟೋರ್ ಮಾಡ್ಕೊಂಡಿದ್ರೆ, ಸೊ ಯಾರೋ ಒಬ್ಬ ಅನ್ಆಥರೈಸ್ಡ್ ಯೂಸರ್, ಯಾರಿಗೆ ಆ ಒಂದು ಇನ್ಫಾರ್ಮೇಶನ್ ಆಕ್ಸೆಸ್ ಮಾಡಲಿಕ್ಕೆ ರೈಟ್ಸ್ ಇರಲ್ಲೋ ಅವ್ರು ಆಕ್ಸೆಸ್ ಮಾಡಿದಾಗ ಅದರಿಂದ ಫಿನಾನ್ಷಿಯಲ್ ಲಾಸಸ್ ಆಗ್ಬೋದು. ಪ್ರೈವಸಿ ಬ್ರೀಚ್, ನಾನು ಮೊದಲೇ ಹೇಳಿದೆ ಅಲ್ವಾ, ಸೆನ್ಸಿಟಿವ್ ಡೇಟಾ ಲೂಸ್ ಆಗೋದ್ರಿಂದ ನಮ್ಮ ಪ್ರೈವಸಿ ಬ್ರೀಚ್ ಆಗುತ್ತೆ. ಪ್ರೈವಸಿ ಬ್ರೀಚ್ ಆಗುತ್ತೆ ಅಂದ್ರೆ ಏನು, ಸೊ ಪ್ರೈವಸಿ ಅಂದ್ರೇನು, ಅದು ಇಟ್ ಶುಡ್ ಬಿ ವೆರಿ ಪ್ರೈವೇಟ್. ಸೊ
ಎಲ್ಲರೂ ಅದನ್ನ ಆಕ್ಸೆಸ್ ಮಾಡಬಾರ್ದು, ಡೇಟಾ ಆಗಿರ್ಬೋದು, ಇನ್ಫಾರ್ಮೇಶನ್ ಆಗಿರ್ಬೋದು. ಇದರಿಂದ ಏನಾಗುತ್ತೆ ಗೊತ್ತಾಗ್ತಾ ಹೋಗುತ್ತೆ, ಅಲ್ಲಿ ಒಂದು ಫೇಲ್ಯೂರ್ ಆಗುತ್ತೆ. ಮತ್ತೆ ಸಿಸ್ಟಮ್ ಫೇಲ್ಯೂರ್ ಅಂದ್ರೆ ಏನು? ಸೊ ಕೆಲವರು ಏನ್ ಮಾಡ್ತಾರೆ, ನಮ್ಮ ಸಿಸ್ಟಮ್ ಆಕ್ಸೆಸ್ ನ ತಗೊಳ್ಳೋಕೆ ಟ್ರೈ ಮಾಡಿ ನಮ್ಮ ಸಿಸ್ಟಮ್ ನಮ್ಮ ಕಂಟ್ರೋಲ್ ಮೀರಿ ಅವ್ರ ಕಂಟ್ರೋಲ್ಗೆ ಹೋಗ್ಬೋದು. ಅದರಿಂದ ಏನಾಗುತ್ತೆ, ಸಿಸ್ಟಮ್ ಫೇಲ್ಯೂರ್ ಆಗುತ್ತೆ. ಫೈನಲಿ ಎಲ್ಲವೂ ಆಗೋದ್ರಿಂದ ಏನಾಗುತ್ತೆ, ನಮ್ಮ ಇಂಡಿವಿಜುವಲ್ ರೆಪ್ಯುಟೇಷನ್ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಸೊ ಇದನ್ನ ನಾವೇನ್ ಹೇಳ್ತೀವಿ, ಸೆಕ್ಯೂರಿಟಿ ಥ್ರೆಟ್ಸ್. ಇವೆಲ್ಲವೂ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಸೆಕ್ಯೂರಿಟಿ ಥ್ರೆಟ್ಸ್. ಓಕೆ, ಈಗ ಸೆಕ್ಯೂರಿಟಿ ಬ್ರೀಚ್ ಆದಾಗ ನನಗೆ ಇವೆಲ್ಲವೂ ಆಗುತ್ತಾ ಅಂತ ಕೇಳ್ಬೋದು ಕೆಲವರು. ಇಲ್ಲ, ಕೆಲವ್ರಿಗೆ ಸೆನ್ಸಿಟಿವ್ ಡೇಟಾ ಲೂಸ್ ಆಗ್ಬೋದು, ಇನ್ ಕೆಲವ್ರಿಗೆ ಪ್ರೈವಸಿಗೆ ಥ್ರೆಟ್ ಬ್ರೀಚ್ ಆಗ್ಬೋದು, ಅಥವಾ ಅದ್ರ ಜೊತೆಗೆ ಫಿನಾನ್ಷಿಯಲ್ ಡೇಟಾ ಕೆಲವ್ರಿಗೆ ಲೂಸ್ ಆಗ್ಬೋದು, ಇನ್ ಕೆಲವ್ರಿಗೆ ಸಿಸ್ಟಮ್ ಫೇಲ್ಯೂರ್ ಆಗ್ಬೋದು. ಸೊ ಒಬ್ಬೊಬ್ರಿಗೆ ಒಂದೊಂದ್ ತರ ಪ್ರಾಬ್ಲಮ್ಸ್ ಅರೈಸ್ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ದ ಫಸ್ಟ್ ಥಿಂಗ್ ದಟ್ ಕಮ್ಸ್ ಅಂಡರ್ ಸೆಕ್ಯೂರಿಟಿ ಆಸ್ಪೆಕ್ಟ್ಸ್ ಅಂದ್ರೆ ಮಾಲ್ವೇರ್. ಏನಿದು ಮಾಲ್ವೇರ್? ಸೊ ಮಾಲ್ವೇರ್ ಸ್ಟ್ಯಾಂಡ್ಸ್ ಫಾರ್ ಮೆಲಿಷಿಯಸ್ ಸಾಫ್ಟ್ವೇರ್. ಏನಿದು ಮೆಲಿಷಿಯಸ್ ಅಂದ್ರೆ? ಸೊ ದ ಸಾಫ್ಟ್ವೇರ್ ದಟ್ ಇಂಟೆನ್ಷನಲಿ ಡಿಸೈನ್ಡ್ ಫಾರ್, ಕೆಲವು ಸಲ ಕೇಳೋ ಚಾನ್ಸಸ್ ಇರುತ್ತೆ MCQs ಅಲ್ಲಿ. ಸೊ ಎನಿ ಸಾಫ್ಟ್ವೇರ್ ದಟ್ ಇಸ್ ಇಂಟೆನ್ಷನಲಿ ಡಿಸೈನ್ಡ್ ಫಾರ್ ಡ್ಯಾಮೇಜಿಂಗ್ ಆಫ್ ಹಾರ್ಡ್ವೇರ್ ಆರ್ ಸಾಫ್ಟ್ವೇರ್, stealing the data or personal information, as well as disrupting the normal functionality of system, and it also causes some billions of dollars of damage as well as losses through the entire world. ಈ ಒಂದು ಸಾಫ್ಟ್ವೇರ್ಗೆ ನಾವೇನಂತ ಕರಿತೀವಿ, ಮಲಿಷಿಯಸ್ ಸಾಫ್ಟ್ವೇರ್ ಅಂತ ಕರಿತೀವಿ, ಅಥವಾ ಮಾಲ್ವೇರ್ ಅಂತ ಕರಿತೀವಿ. ಸೊ ಮಾಲ್ವೇರ್ ಸ್ಟ್ಯಾಂಡ್ಸ್ ಫಾರ್ ಮಲಿಷಿಯಸ್ ಸಾಫ್ಟ್ವೇರ್. ಏನಿದು ಮಲಿಷಿಯಸ್ ಸಾಫ್ಟ್ವೇರ್ ಅಂದ್ರೆ, ಅಥವಾ ಮ್ಯಾಲಿಷಿಯಸ್ ಸಾಫ್ಟ್ವೇರ್ ಅಂತಾನು ಸಹ ನಾವು ಕರಿತೀವಿ. ಯಾರಾದರೂ ಇಂಟೆನ್ಷನಲಿ ಒಂದು ಸಾಫ್ಟ್ವೇರ್ನ ಡಿಸೈನ್ ಮಾಡಿ, ಆ ಸಾಫ್ಟ್ವೇರ್ದು ಇಂಟೆನ್ಷನ್ ಏನಾಗಿರುತ್ತೆ ಅಂದ್ರೆ ಬೇರೆ ಹಾರ್ಡ್ವೇರ್ ಮತ್ತೆ ಸಾಫ್ಟ್ವೇರ್ನ ಡ್ಯಾಮೇಜ್ ಮಾಡೋದೇ ಈ ಮೆಲಿಷಿಯಸ್ ಸಾಫ್ಟ್ವೇರ್ದ ಮೊದಲನೇ ಇಂಟೆನ್ಷನ್ ಆಗಿರ್ಬೋದು, ಅಥವಾ ಪರ್ಸನಲ್ ಡೇಟಾ ಅಥವಾ ಇನ್ಫಾರ್ಮೇಶನ್ನ ಸ್ಟೀಲ್ ಮಾಡೋ ಅಂಥದ್ದೊಂದು ಆಸ್ಪೆಕ್ಟ್ ಆಗಿರ್ಬೋದು. ಅದ್ರ ಜೊತೆಗೆ ನಾರ್ಮಲ್ ಫಂಕ್ಷನಾಲಿಟಿ, ಸಿಸ್ಟಮ್ ಏನೋ ನಾರ್ಮಲ್ ಆಗಿ ಫಂಕ್ಷನ್ ಆಗ್ತಾ ಇರುತ್ತೆ, ಅದನ್ನ ಹಾಳು ಮಾಡೋದಾಗಿರ್ಬೋದು. ಅದ್ರ ಜೊತೆಗೆ ಕೆಲವು ಬಿಲಿಯನ್ಸ್ ಆಫ್ ಡಾಲರ್ಸ್ ಆಫ್ ರುಪೀಸ್ನ ಡ್ಯಾಮೇಜ್ ಮಾಡೋಂತ ಆಗಿರ್ಬೋದು. ಈ ಎಲ್ಲ ಇಂಪಾರ್ಟೆನ್ಸ್ನ ಅಥವಾ ಈ ಎಲ್ಲ ಇಂಟೆನ್ಷನ್ ಇಟ್ಕೊಂಡಿರೋ ಅಂತ ಸಾಫ್ಟ್ವೇರ್ನ ಏನಂತ ಹೇಳ್ತೀವಿ, ಮಲಿಷಿಯಸ್ ಸಾಫ್ಟ್ವೇರ್ ಅಂತ ಕರಿತೀವಿ. ಸೊ ಮಲಿಷಿಯಸ್ ಸಾಫ್ಟ್ವೇರ್ ಅಂತ ಹೇಳಿದ್ರೆ ಅದರಲ್ಲಿ ಒನ್ ಟೈಪ್ ಮಾತ್ರ ಇರಲ್ಲ, ಅದರಲ್ಲಿ ಮಲ್ಟಿಪಲ್ ಟೈಪ್ಸ್ ಇರುತ್ತೆ. ಮೊದಲನೇದು ಯಾವುದು? ವೈರಸ್, ವರ್ಮ್, ರಾನ್ಸಮ್ವೇರ್, ಟ್ರಾಜನ್, ಸ್ಪೈವೇರ್, ಆಡ್ವೇರ್, ಆಸ್ ವೆಲ್ ಆಸ್ ಕೀ ಲಾಗರ್. ಸೊ ಈ ತರ ಒಂದು 7 ಟೈಪ್ಸ್ ಆಫ್ ಮಾಲ್ವೇರ್ ಇದೆ. ಸೊ ಈ 7 ಟೈಪ್ ಆಫ್ ಮಾಲ್ವೇರು ಸಹ ನಮಗೆ MCQಗೆ ತುಂಬಾನೇ ಇಂಪಾರ್ಟೆಂಟ್. ಇದ್ರಲ್ಲಿ ಬರೋಂಥ ಎಲ್ಲ ಕಾನ್ಸೆಪ್ಟ್ಸು ನಮಗೆ MCQಸ್ಗೆ ವೆರಿ ಮಚ್ ಇಂಪಾರ್ಟೆಂಟ್ ಮಕ್ಕಳ. ಯಾಕೆಂದ್ರೆ ಇಲ್ಲಿ ಬರೋದು ನಮಗೆ ಒಂದೇ ಒಂದು MCQ ಅಲ್ವಾ. ಸೊ ನಾವು ಆದಷ್ಟು ವೈಡ್ ಆಗಿ ಕಾನ್ಸೆಪ್ಟ್ಸ್ ಅರ್ಥ ಮಾಡ್ಕೋತಾ ಹೋಗ್ಬೇಕು ಹೊರತು ಡೆಪ್ತ್ ಆಗಿ ಅರ್ಥ ಮಾಡ್ಕೋಬಾರ್ದು ಈ ಒಂದು ಚಾಪ್ಟರ್ ಅಲ್ಲಿ, ಎಸ್ಪೆಷಲಿ ಫಾರ್ MCQs. ಸೊ ಆದಷ್ಟು ಏನ್ ಮಾಡಬೇಕು, ಸೊ ಕಾನ್ಸೆಪ್ಟ್ಸ್ ವೈಡ್ ಆಗಿ ಅರ್ಥ ಮಾಡ್ಕೊಬೇಕು. ಅದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಕೊಡ್ತೀವಲ್ಲ, ಅದನ್ನ ಪದೇ ಪದೇ ರಿವೈಸ್ ಮಾಡ್ಕೊಬೇಕು. ಅದ್ರ ಜೊತೆ ಕ್ವಶನ್ ಬ್ಯಾಂಕ್ ಕ್ವಶನ್ಸ್ನು ಸಹ ರೆಫರ್ ಮಾಡ್ಕೋಬೇಕು. ಓಕೆ, ಸೊ ವೈರಸ್ ಅಂದ್ರೆ ಏನು ಮೊದಲನೇದು ನೋಡೋಣ. ಸೊ ವೈರಸ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ malicious program. Obviously it is one of the type of malicious software ಅಲ್ವಾ. ಅದೇನ್ ಮಾಡುತ್ತೆ, ಇಟ್ ಅಟ್ಯಾಚಸ್ ಇಟ್ ಸೆಲ್ಫ್ ಟು ದ ಹೋಸ್ಟ್ ಫೈಲ್ ಆರ್ ಪ್ರೋಗ್ರಾಮ್. ಹೋಸ್ಟ್ ಫೈಲ್ ಅಂದ್ರೆ ಏನು? ಕಂಪ್ಯೂಟರ್ ಒಳಗಡೆ ಇರೋ ಫೈಲ್, ನಮ್ಮ ಫೈಲ್ಗಳು ಕಂಪ್ಯೂಟರ್ ಒಳಗಡೆ ನಾವೇನ್ ಸ್ಟೋರ್ ಮಾಡ್ಕೊಂಡಿರ್ತೀವೋ ಪ್ರೋಗ್ರಾಮ್ಸ್ ಅಥವಾ ಫೈಲು, ಅದನ್ನ ನಾವು ಹೋಸ್ಟ್ ಫೈಲ್ ಅಂತ ಕರಿತೀವಿ. ಸೊ ವೈರಸ್ ಏನ್ ಮಾಡುತ್ತೆ, ಇಟ್ ರೆಪ್ಲಿಕೇಟ್ಸ್ ಇಟ್ ಸೆಲ್ಫ್ ವೆನ್ ದ ಇನ್ಫೆಕ್ಟೆಡ್ ಫೈಲ್ ಇಸ್ ಎಕ್ಸಿಕ್ಯೂಟೆಡ್. ಸೊ ಒಂದು ಫೈಲ್ ಇನ್ಫೆಕ್ಟ್ ಆಗಿರುತ್ತೆ ಅಂದ್ರೆ ಅದಕ್ಕೆ ವೈರಸ್ ಪ್ರೋಗ್ರಾಮ್ ಆಡ್ ಆಗಿರುತ್ತೆ ಅಂತ ಅಷ್ಟೇ. ಸೊ ಯಾವಾಗ ವೈರಸ್ ಪ್ರೋಗ್ರಾಮ್ ಅದ್ರೊಳಗಡೆ ಆಡ್ ಆಗಿರುತ್ತೋ, ಸಪೋಸ್ ನಾನೇನಾದ್ರೂ ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ, ಆ ಫೈಲ್ನ ನಾನು ರನ್ ಮಾಡಿದ್ರೆ, ಅವಾಗ ಏನ್ ಮಾಡುತ್ತೆ, ಅದು ಬೇರೆ ಫೈಲ್ಸ್ ಮತ್ತೆ ಮೆಮೊರಿ ಅಥವಾ CPU-ಗೆ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಹೇಗೆ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ? ಡೇಟಾನ ಸ್ಟೀಲ್ ಮಾಡ್ತಾ ಹೋಗುತ್ತೆ. ಓಕೆ, ಅದು ಫಂಕ್ಷನಾಲಿಟಿ ಆಫ್ ವೈರಸ್. ಓಕೆ, ಸೊ ಯಾರು ಈ ಟರ್ಮ್ ನ ಕಾಯಿನ್ ಮಾಡಿದ್ದು? ಇಟ್ ವಾಸ್ ಕಾಯಿನ್ಡ್ ಬೈ ಅ ಪರ್ಸನ್ ಕಾಲ್ಡ್ ಆಸ್ ಫ್ರೆಡ್ ಕೊಹೆನ್. ಹಿ ಇಸ್ ದ ಪರ್ಸನ್ ಇನ್ ದ ಇಯರ್ 1985. ಓಕೆ, ಏನೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಅಂದ್ರೆ,
ಇಟ್ ನೀಡ್ಸ್ ಅ ಹೋಸ್ಟ್ ಪ್ರೋಗ್ರಾಮ್. ಮೊದಲನೇದು, ವೈರಸ್ ಏನಾದರೂ ಆ ಕಂಪ್ಯೂಟರ್ನ ಡ್ಯಾಮೇಜ್ ಮಾಡಬೇಕು ಅಥವಾ ಕಂಪ್ಯೂಟರ್ನ ಅಟ್ಯಾಕ್ ಮಾಡಬೇಕು ಅಂದರೆ ಫಸ್ಟ್ ಆಫ್ ಆಲ್ ಅದಕ್ಕೆ ಒಂದು ಪ್ರೋಗ್ರಾಮ್ ಇರಬೇಕು, ಹೋಸ್ಟ್ ಪ್ರೋಗ್ರಾಮ್ ಇರಬೇಕು. ನೆಕ್ಸ್ಟ್, ಇಟ್ ರಿಕ್ವೈರ್ಸ್ ಹ್ಯೂಮನ್ ಆಕ್ಷನ್ ಟು ಆಕ್ಟಿವೇಟ್. ಸೊ ನಾವು ಆ ಪ್ರೋಗ್ರಾಮ್ನ ರನ್ ಮಾಡಲಿಲ್ಲ ಅಥವಾ ಆ ಒಂದು ಫೈಲ್ನ ನಾವು ಎಕ್ಸಿಕ್ಯೂಟ್ ಮಾಡಲಿಲ್ಲ ಅಂದರೆ ಅದು ಯಾವುದೇ ಕಾರಣಕ್ಕೂ ಆಕ್ಟಿವೇಟ್ ಆಗಲ್ಲ, ಸ್ಪ್ರೆಡ್ ಆಗಲ್ಲ. ಆ್ಯಂಡ್ ಇಟ್ ರಿಮೈನ್ಸ್ ಡಾರ್ಮೆಂಟ್ ಅಂಟಿಲ್ ಎಕ್ಸಿಕ್ಯೂಟೆಡ್. ಡಾರ್ಮೆಂಟ್ ಅಂದ್ರೆ ಏನರ್ಥ? ಇಟ್ ರಿಮೈನ್ಸ್ ಇನ್ಆಕ್ಟಿವ್. ಓಕೆ, ಈ ಎಲ್ಲವೂ ಸಹ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ವೈರಸ್. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಒನ್ ಇಸ್ ಇಂಟೆನ್ಷನ್ಸ್ ಆಫ್ ವೈರಸ್. ಸೊ ಏನಕ್ಕೆ ಈ ವೈರಸ್ ಪ್ರೋಗ್ರಾಮ್ನ ಮೂಲವಾದ ಉದ್ದೇಶ ಏನು? ಮೊದಲನೇದು, ಸ್ಟೀಲಿಂಗ್ ಪಾಸ್ವರ್ಡ್. ಸೊ ಬೇರೆಯವ್ರ ಪಾಸ್ವರ್ಡ್ನ ಸ್ಟೀಲ್ ಅಥವಾ ಕದಿಯೋದಕ್ಕೆ ಯೂಸ್ ಮಾಡ್ತೀವಿ. ಕೆಲವು ಫೈಲ್ಸ್ನ ಕರಪ್ಟ್ ಮಾಡಲಿಕ್ಕೆ. ಕರಪ್ಟ್ ಮಾಡೋದು ಅಂದ್ರೆ ಏನು? ಆ ಫೈಲು ಪ್ರಾಪರ್ ಆಗಿ ಎಕ್ಸಿಕ್ಯೂಟ್ ಆಗದೆ ಇರೋಂಗ್ ಮಾಡೋದನ್ನ ಕರಪ್ಟಿಂಗ್ ಆಫ್ ಫೈಲ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಸೆಂಡಿಂಗ್ ಸ್ಪ್ಯಾಮ್ ಇಮೇಲ್ಸ್. ಏನಿದು ಸ್ಪ್ಯಾಮ್ ಇಮೇಲ್ಸ್? ಕೆಲವು ಸಲ ಏನ್ ಮಾಡ್ತೀವಿ, ಆ ಒಂದು ಕಾನ್ಸೆಪ್ಟ್ ಇದೆ. ಸ್ಪ್ಯಾಮ್ ಇಮೇಲ್ಸ್ ಅಂದ್ರೆ ಯು ಹ್ಯಾವ್ ವನ್ ದ ಲಾಟ್ರಿ ಆಫ್ 5 lakh rupees, ಈ ಥರದ್ದೆಲ್ಲ ನಮಗೆ ಮೇಲ್ಸ್ ಬರ್ತಾ ಇರುತ್ತೆ ಅಲ್ವಾ. ಸೊ ಇಫ್ ಯು ಗಿವ್ ಯುವರ್ ಬ್ಯಾಂಕ್ ಅಕೌಂಟ್, ಇಟ್ ವಿಲ್ ಬಿ ಕ್ರೆಡಿಟೆಡ್ ಟು ಯುವರ್ ಬ್ಯಾಂಕ್ ಅಕೌಂಟ್, ಈ ಥರದ್ದೆಲ್ಲ ಬರುತ್ತಲ್ವಾ. ಸೊ ಸ್ಪ್ಯಾಮ್ ಇಮೇಲ್ಸ್ ಅಂದ್ರೆ ಮೇಯ್ನ್ ಆಗಿ ಮಕ್ಕಳ, ಯಾವುದೇ ತರಹದ ಇಂಟೆಂಟ್ ಇಲ್ಲದೆ, ಅಂದ್ರೆ ಅಡ್ವರ್ಟೈಸಿಂಗ್, ಆಕ್ಚುಲಿ ಅದಿರೋದು ಅಡ್ವರ್ಟೈಸಿಂಗ್ಗೆ, ಯಾವುದೇ ತರಹದ ಆಕ್ಟಿವ್ ಅಡ್ವರ್ಟೈಸಿಂಗ್ ಮಾಡದೆ ಸುಮ್ಮನೆ ಫೇಕ್ ಆಗಿ ನ್ಯೂಸ್ನ ಮಲ್ಟಿಪಲ್ ಅಥವಾ ಮ್ಯಾಸಿವ್ ಯೂಸರ್ಸ್ಗೆ ನಾವು ಕಳಿಸ್ತೀವಲ್ಲ ಮೇಲ್, ಅದಕ್ಕೆ ನಾವು ಸ್ಪ್ಯಾಮ್ ಇಮೇಲ್ ಅಂತ ಕರಿತೀವಿ. ಓಕೆ, ಕೊನೆ ಇಂಟೆನ್ಷನ್ ಯಾವುದು ವೈರಸ್ದು? ಟೇಕಿಂಗ್ ಕಂಟ್ರೋಲ್ ಆಫ್ ದ ಸಿಸ್ಟಮ್. ಆ ಕಂಪ್ಯೂಟರ್ದು ಕಂಪ್ಲೀಟ್ ಕಂಟ್ರೋಲ್ ತಗೊಳ್ಳೋದಕ್ಕೆ ಟ್ರೈ ಮಾಡುತ್ತೆ ಅದೊಂದು ವೈರಸ್ ಫೈಲ್. ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಎಕ್ಸಾಂಪಲ್ಸ್ ಆಫ್ ವೈರಸ್? ನೋಡಿ ಯಾವ ಥರದ್ದೆಲ್ಲ ವೈರಸ್ ಇದೆ ಅಂತ. ಕ್ರಿಪ್ಟೋಲಾಕರ್, ಐ ಲವ್ ಯು ಅನ್ನೋದೊಂದು ವೈರಸ್ಸು, ಮೈ ಡೂಮ್ ಅನ್ನೋದೊಂದು ವೈರಸ್ಸು, ಅದ್ರ ಜೊತೆಗೆ ಸ್ಟಕ್ಸ್ನೆಟ್ ಅಂಡ್ ಸ್ಯಾಸರ್, ಈ ಎಲ್ಲವೂ ಸಹ ಎಕ್ಸಾಂಪಲ್ಸ್ ಆಫ್ ವೈರಸ್. ಓಕೆ, ಕೇಳ್ಬೋದು ಕೆಲವು ಸಲ, ವಿಚ್ ಆಫ್ ದ ಫಾಲೋಯಿಂಗ್ ಬಿಲೋ ಆರ್ ದ ಎಕ್ಸಾಂಪಲ್ ಆಫ್ ಅ ವೈರಸಸ್ ಆರ್ ಅ ಕಂಪ್ಯೂಟರ್ ವೈರಸಸ್ ಅಂತ ಕೇಳ್ಬೋದು. ನೆಕ್ಸ್ಟ್ ಇಸ್ ವರ್ಮ್. ವರ್ಮ್ ಅಂದ್ರೆ ಏನು? ನೋಡಿ ಮಕ್ಕಳ, ತುಂಬಾ ಜನ ಏನ್ ಮಾಡ್ಕೊಂತೀರಾ, ಡಿಫ್ರೆನ್ಸಸ್ ಬಿಟ್ವೀನ್ ವೈರಸ್, ವರ್ಮ್, ರ್ಯಾನ್ಸಮ್ ವೇರ್ ಅಂಡ್ ಕೀಲಾಗರ್, ಇದ್ರ ಬಗ್ಗೆ ತುಂಬಾ ಕನ್ಫ್ಯೂಸ್ ಮಾಡ್ಕೊಂತೀರಾ. ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಾನು ತುಂಬಾ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಅಷ್ಟು ತಿಳ್ಕೊಂಡ್ರೆ ಸಾಕು. ಯಾಕೆ ಇದನ್ನ ಹೇಳ್ತಿದ್ದೀನಿ ಪದೇ ಪದೇ ಅಂತ ಅಂದ್ರೆ, ಈ ಟಾಪಿಕ್ ಅಲ್ಲಿ ನಮ್ಗೆ ಬರೋದು ಎಷ್ಟು ಮಾರ್ಕ್ಸು? 6 ಮಾರ್ಕ್ಸ್ ಮಾತ್ರ. ಸೊ ನಾವ್ ಏನ್ ಮಾಡ್ಬೇಕು, ಈ ಟಾಪಿಕ್ ಅಲ್ಲಿ ಕಡಿಮೆ ಎಫರ್ಟ್ ಹಾಕೋಬೇಕು, ಒಳ್ಳೆ ಮಾರ್ಕ್ಸ್ ತಗೊಬೇಕು ಅಲ್ವಾ. ಯಾಕೆಂದ್ರೆ ಬರೋ ವೆಯ್ಟೇಜ್ ಎಷ್ಟಿದೆ? ಕಡಿಮೆ ಇದೆ, 6 ಮಾರ್ಕ್ಸ್ ಇದೆ. ಸೊ ಆ ಕಾರಣದಿಂದ ಆದಷ್ಟು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಅನ್ನೆಸೆಸರಿ ಕನ್ಫ್ಯೂಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ವರ್ಮ್ ಅಂದ್ರೇನು? ಇಟ್ ಈಸ್ ಅ ಸ್ಟ್ಯಾಂಡ್ ಅಲೋನ್ ಮಾಲ್ವೇರ್ ಪ್ರೋಗ್ರಾಮ್. ಇದು ಇಂಪಾರ್ಟೆಂಟ್ ಈ ಒಂದು ವರ್ಡ್, ಯಾಕೆಂದ್ರೆ MCQಲಿ ಕೇಳೋ ಚಾನ್ಸಸ್ ಇದೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಸ್ಟ್ಯಾಂಡ್ ಅಲೋನ್ ಮಾಲ್ವೇರ್ ಪ್ರೋಗ್ರಾಮ್ ದಟ್ ಡಸ್ ನಾಟ್ ನೀಡ್ ಹೋಸ್ಟ್ ಫೈಲ್. ವೈರಸ್ಗೆ ಏನ್ ಬೇಕಿತ್ತು? ಒಂದು ಹೋಸ್ಟ್ ಫೈಲ್ ಬೇಕಿತ್ತು, ಆದ್ರೆ ವರ್ಮ್ಗೆ ಯಾವುದೇ ತರಹದ ಹೋಸ್ಟ್ ಫೈಲ್ ಇಲ್ಲ. ಇಟ್ ರೆಪ್ಲಿಕೇಟ್ಸ್ ಆಟೋಮ್ಯಾಟಿಕಲಿ. ವೈರಸ್ ರೆಪ್ಲಿಕೇಟ್ ಮಾಡುತ್ತಾ? ಮಾಡಲ್ಲ, ಆದ್ರೆ ವರ್ಮ್ ರೆಪ್ಲಿಕೇಟ್ ಮಾಡುತ್ತೆ. ಹೌ ಇಟ್ ಸ್ಪ್ರೆಡ್ ಅಂದ್ರೆ ಇಟ್ ಸ್ಪ್ರೆಡ್ಸ್ ಥ್ರೂ ದ ನೆಟ್ವರ್ಕ್ ಕನೆಕ್ಷನ್. ಇದಕ್ಕೆ ನಾವೇನ್ ಹೇಳ್ತೀವಿ? ವರ್ಮ್ ಅಂತ ಕರಿತೀವಿ. ಅದಕ್ಕೆ ಇಲ್ಲಿ ಕ್ವಿಕ್ ಆಗಿ ಒಂದು ಡಿಫ್ರೆನ್ಸ್ ಹೇಳಿದೀನಿ ಮಕ್ಕಳ, ವೈರಸ್ ಮತ್ತೆ ವರ್ಮ್ಗೆ. ನೋಡಿ, ವೈರಸ್ಗೆ ಇಟ್ ನೀಡ್ಸ್ ದ ಹೋಸ್ಟ್ ಫೈಲ್, ಇಟ್ ನೀಡ್ಸ್ ಯೂಸರ್ ಆಕ್ಷನ್ ಅಂಡ್ ಇಟ್ ಸ್ಲೋಲಿ ಸ್ಪ್ರೆಡ್ಸ್ ಅಲ್ವಾ. ಆದ್ರೆ ವರ್ಮ್ ಆ ತರದ್ದಲ್ಲ. ವರ್ಮ್ಗೆ ಯಾವುದೇ ತರಹದ ಒಂದು ಹೋಸ್ಟ್ ಫೈಲ್ ಅವಶ್ಯಕತೆ ಇಲ್ಲ. ಆಮೇಲೆ ಅದು ಆಟೋಮ್ಯಾಟಿಕ್ ಆಗಿ ರೆಪ್ಲಿಕೇಟ್ ಆಗುತ್ತೆ, ನೆಟ್ವರ್ಕ್ ಕನೆಕ್ಷನ್ ಮುಖಾಂತರ ಅದು ಸ್ಪ್ರೆಡ್ ಆಗುತ್ತೆ. ಓಕೆ, ಎಕ್ಸಾಂಪಲ್ ಏನು ವರ್ಮ್ಗೆ ಅಂದ್ರೆ ಮಾರಿಸ್ ವರ್ಮ್, ಕೋಡ್ ರೆಡ್, ನಿಮ್ಡಾ ಆಸ್ ವೆಲ್ ಆಸ್ ಸಾಬಿಕ್, ಈ ಎಲ್ಲವೂ ಸಹ ಎಕ್ಸಾಂಪಲ್ ಆಫ್ ವರ್ಮ್ಸ್. ಓಕೆ, ಇದು ಮೂರನೇ ತರಹದ ಥ್ರೆಟ್, ಸೆಕ್ಯೂರಿಟಿ ಥ್ರೆಟ್ಸ್. ನೆಕ್ಸ್ಟ್, ರ್ಯಾನ್ಸಮ್ ವೇರ್. ರ್ಯಾನ್ಸಮ್ ವೇರ್ ಇಸ್ ಆಲ್ಸೋ ಅ ಮಾಲ್ವೇರ್ ದಟ್ ಬ್ಲಾಕ್ಸ್ ದ ಆಕ್ಸೆಸ್ ಟು ದ ಡೇಟಾ. ಸೊ ಡೇಟಾಗೆ ಒಂದು ಆಕ್ಸೆಸ್ ನ ಬ್ಲಾಕ್ ಮಾಡೋದು ಯಾವುದು? ರ್ಯಾನ್ಸಮ್ ವೇರ್. ಸೊ ಅದೇನ್ ಮಾಡುತ್ತೆ? ಆಕ್ಚುಲಿ ಡೇಟಾನ ಎನ್ಕ್ರಿಪ್ಟ್ ಮಾಡುತ್ತೆ. ಅಂದ್ರೆ ನಮ್ಮ ಡೇಟಾ ಏನಿರುತ್ತೋ ನಾರ್ಮಲ್ ಡೇಟಾ, ಅದು ನಮ್ಗೆ ಆಕ್ಸೆಸ್ ಮಾಡದೇ ಇರೋ ರೀತಿ ಎನ್ಕ್ರಿಪ್ಟ್ ಮಾಡ್ಬಿಡುತ್ತೆ, ಅಂದ್ರೆ ಒಂದು ಕೋಡ್ ಮಾಡ್ಬಿಡುತ್ತೆ. ನೆಕ್ಸ್ಟ್, ಇಟ್ ಡಿಮ್ಯಾಂಡ್ಸ್ ರ್ಯಾನ್ಸಮ್ ಪೇಮೆಂಟ್ ಟು ರಿಸ್ಟೋರ್ ದ ಆಕ್ಸೆಸ್. ನೋಡಿ, ನಮ್ಮ ಫೈಲ್ನ ಅದು ಕರಪ್ಟ್ ಮಾಡಿ ನಮ್ಗೇನಾದ್ರೂ ವಾಪಸ್ ಆ ಫೈಲ್ ಬೇಕು ಅಂದ್ರೆ ಅದು
ದುಡ್ಡನ್ನ ಡಿಮ್ಯಾಂಡ್ ಮಾಡ್ತಾ ಹೋಗುತ್ತೆ. ಆ ತರ ಮೆಲಿಷಿಯಸ್ ಪ್ರೋಗ್ರಾಮ್ ಅಥವಾ ಮೆಲಿಷಿಯಸ್ ಸಾಫ್ಟ್ವೇರ್ನ ಏನಂತ ಕರಿತೀವಿ? ರ್ಯಾನ್ಸಮ್ ವೇರ್ ಅಂತ ಕರಿತೀವಿ. ಓಕೆ, ಸೊ ಫಸ್ಟ್ ಒಂದು ಎಕ್ಸಾಂಪಲ್ ಏನಂದ್ರೆ ವಾನಾ ಕ್ರೈ ಅನ್ನೋದೊಂದು ರ್ಯಾನ್ಸಮ್ ವೇರು. ಇಟ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ದ ಇಯರ್ 2017. ಅಂದ್ರೆ 2017 ಅಲ್ಲಿ ಸುಮಾರು ಕಂಪ್ಯೂಟರ್ಗೆ ಅದನ್ನ ಹರಡ್ಲಿಕ್ಕೆ ಟ್ರೈ ಮಾಡಿದ್ರು. ಎಷ್ಟು ಇನ್ಫೆಕ್ಟ್ ಆಗಿದೆ? ಆಲ್ಮೋಸ್ಟ್ 2 lakh ಕಂಪ್ಯೂಟರ್ ಇನ್ಫೆಕ್ಟ್ ಆಗಿತ್ತು, ಅರೌಂಡ್ 150 ಕಂಟ್ರೀಸ್, ಅಂಡ್ ಡಿಮಾಂಡೆಡ್ ರ್ಯಾನ್ಸಮ್ ಇನ್ ಬಿಟ್ಕಾಯಿನ್. ಅಂದ್ರೆ ದೇ ಡಿಮಾಂಡೆಡ್ ರ್ಯಾನ್ಸಮ್ ಇಸ್ ನಥಿಂಗ್ ಬಟ್ ದ ಪೇಮೆಂಟ್. ಯಾವ ರೂಪದಲ್ಲಿ ಕೇಳಿದ್ರು? ಬಿಟ್ಕಾಯಿನ್ ರೂಪದಲ್ಲಿ ಕೇಳಿದ್ರು. ಎಕ್ಸಾಂಪಲ್ ಯಾವುದು? ವಾನಾ ಕ್ರೈ. ಓಕೆ, ಇದು ಒನ್ ಆಫ್ ದ ಮೇಜರ್ ಎಕ್ಸಾಂಪಲ್ ಆಫ್ ರ್ಯಾನ್ಸಮ್ ವೇರ್. ನೆಕ್ಸ್ಟ್ ಒನ್, ಟ್ರಾಜನ್. ಏನಿದು ಟ್ರಾಜನ್? ಟ್ರಾಜನ್ ಅನ್ನೋದಕ್ಕಿಂತ ಟ್ರಾಜನ್ ಹಾರ್ಸ್ ಅಂತ ಕರಿತೀವಿ. ಅ ಟ್ರಾಜನ್ ಹಾರ್ಸ್ ಇಸ್ ಅ ಮಾಲ್ವೇರ್ ದಟ್ ಅಪಿಯರ್ಸ್ ಆಸ್ ಲೆಜಿಟಮೇಟ್ ಸಾಫ್ಟ್ವೇರ್. ಲೆಜಿಟಮೇಟ್ ಅಂದ್ರೆ ಏನು? ಒಂದು ಲಿಮಿಟೆಡ್ ಫಂಕ್ಷನಾಲಿಟಿ ಇರೋವಂಥದ್ದು. ಓಕೆ, ಇಟ್ ಟ್ರಿಕ್ಸ್ ಯೂಸರ್ ಇನ್ ಟು ಇನ್ಸ್ಟಾಲಿಂಗ್ ಇಟ್. ಸೊ ಏನ್ ಹೇಳುತ್ತೆ? ಈಗ ಕೆಲವೆಲ್ಲ ಬೇಸಿಕ್ ಸಾಫ್ಟ್ವೇರ್ಸ್ ನಮಗೆ ಬೇಕಾಗಿರುತ್ತೆ ಅನ್ಕೊಳ್ಳಿ. ನಾವೇನ್ ಮಾಡ್ತೀವಿ? ಆ ಸಾಫ್ಟ್ವೇರ್ ಡೌನ್ಲೋಡ್ ಮಾಡಬೇಕು ಅಂತ ಗೂಗಲ್ ಕೊಟ್ಟ ತಕ್ಷಣ ಬೇರೆ ಬೇರೆ ವೆಬ್ಸೈಟ್ಸ್ ಅಲ್ಲಿ ಆ ಸಾಫ್ಟ್ವೇರ್ ಡೌನ್ಲೋಡಿಂಗ್ ಫೈಲ್ ಇರುತ್ತೆ. ಸೊ ನಾವೇನ್ ಮಾಡ್ತೀವಿ? ಅದ್ರದ್ದು ಟ್ರಸ್ಟೆಡ್ ಅಥವಾ ಅಥೆಂಟಿಕ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ಡೌನ್ಲೋಡ್ ಮಾಡೋ ಬದಲು ಆ ಸಾಫ್ಟ್ವೇರ್ನ ಯಾವುದೋ ಥರ್ಡ್ ಪಾರ್ಟಿ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ತೀವಿ. ಸೊ ಆ ಥರ ಡೌನ್ಲೋಡ್ ಮಾಡಿದಾಗ ಏನಾಗಿರುತ್ತೆ? ನಮಗೆ ಗೊತ್ತಿರಲ್ಲ ಅದು ಒರಿಜಿನಲ್ ಫೈಲಾ ಅಥವಾ ಅದು ಕರಪ್ಟೆಡ್ ಫೈಲ್ ಆಫ್ ದ ಸಾಫ್ಟ್ವೇರ್ ಅಂತ. ಅಲ್ಲಿ ಈ ಟ್ರಾಜನ್ ಹಾರ್ಸ್ ಮಾಲ್ವೇರ್ ಇರುತ್ತೆ. ಸೊ ಅದನ್ನ ಇನ್ಸ್ಟಾಲ್ ಮಾಡ್ಲಿಕ್ಕೆ ಟ್ರೈ ಮಾಡುತ್ತೆ. ಅಂದ್ರೆ ಹೇಳುತ್ತೆ, ನೀನೇನಾದ್ರೂ ಈ ಸಾಫ್ಟ್ವೇರ್ನ ಆಕ್ಸೆಸ್ ಮಾಡಬೇಕು ಅಂದ್ರೆ ಇದೊಂದು ಫೈಲ್ನ ಡೌನ್ಲೋಡ್ ಮಾಡ್ಕೊಬೇಕು ಅಂತ ಹೇಳುತ್ತೆ. ನಾವೇನ್ ಮಾಡ್ತೀವಿ? ಫೈಲ್ನ ಡೌನ್ಲೋಡ್ ಮಾಡ್ಬಿಡ್ತೀವಿ. ಅದರೊಳಗಡೆ ಏನಿರುತ್ತೆ? ವೈರಸ್ ಇರುತ್ತೆ. ಆ ತರ ವೈರಸ್ನ ಏನಂತ ಕರಿತೀವಿ? ಟ್ರಾಜನ್ ಹಾರ್ಸ್ ಅಥವಾ ಟ್ರಾಜನ್ ಹಾರ್ಸ್ ಮಾಲ್ವೇರ್ ಸಾಫ್ಟ್ವೇರ್ ಅಂತ ಕರಿತೀವಿ. ಒಂದು ಅಡ್ವಾಂಟೇಜ್ ಏನಂದ್ರೆ ಅದು ಯಾವುದೇ ಕಾರಣಕ್ಕೂ ರೆಪ್ಲಿಕೇಟ್ ಆಗಲ್ಲ, ತಾನಾಗಿ ತಾನೇ ರೆಪ್ಲಿಕೇಟ್ ಆಗಲ್ಲ. ವರ್ಮ್ ರೆಪ್ಲಿಕೇಟ್ ಆಗುತ್ತೆ, ವೈರಸ್ ರೆಪ್ಲಿಕೇಟ್ ಆಗಲ್ಲ, ಟ್ರಾಜನ್ ಹಾರ್ಸ್ ಸಹ ರೆಪ್ಲಿಕೇಟ್ ಆಗಲ್ಲ. ಏನೆಲ್ಲ ಫೀಚರ್ಸ್ ಇದೆ? ಯೂಸರ್ಸ್ ಇಂಟ್ರಾಕ್ಷನ್ ಇದು ಬೇಕು, ಅಂಡ್ ಇಟ್ ಕ್ರಿಯೇಟ್ಸ್ ಬ್ಯಾಕ್ ಡೋರ್ಸ್. ಬ್ಯಾಕ್ ಡೋರ್ಸ್ ಅಂದ್ರೆ ಏನರ್ಥ? ಸೊ ನಮ್ಗೆ ಗೊತ್ತಿಲ್ಲದಂಗೆ ನಮ್ಗೆ ಇನ್ಫಾರ್ಮೇಶನ್ ಬೇರೆದು ಕೊಡ್ತಾ ಹೋಗುತ್ತಲ್ಲ, ಅದು ಬ್ಯಾಕ್ ಡೋರ್ಸ್ ಅಂದ್ರೆ ಈಗ ನಾನು ನನ್ನ ಸಿಸ್ಟಮ್ನ ಆಕ್ಸೆಸ್ ಮಾಡ್ತಾ ಇದ್ರೆ ಐ ಆಮ್ ಅನ್ ಅಥೆಂಟಿಕೇಟೆಡ್ ಪರ್ಸನ್, ನನಗೆ ಎಲ್ಲ ತರದ ರೈಟ್ಸ್ ಇದೆ. ಸೊ ಬ್ಯಾಕ್ ಡೋರ್ಸ್ ಪ್ರೊವೈಡ್ ಮಾಡೋದ್ರಿಂದ ಏನು? ಹ್ಯಾಕರ್ಸ್ ನನಗೆ ಗೊತ್ತಿಲ್ಲದೇನೆ ಬೇರೆಯವರು ನನ್ನ ಸಿಸ್ಟಮ್ನ ಆಕ್ಸೆಸ್ ಮಾಡ್ಕೊಡೋದಕ್ಕೆ ಇದು ದಾರಿ ಮಾಡ್ಕೊಡುತ್ತೆ. ಓಕೆ, ಸೊ ಗ್ರೀಕ್ ಹಿಸ್ಟ್ರಿಲಿ ಬರೋ ಅಂತ ಟ್ರಾಜನ್ ಹಾರ್ಸ್ನ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು ಅದಕ್ಕೆ ಈ ಹೆಸರನ್ನ ಕೊಟ್ಟಿದ್ದಾರೆ. ಓಕೆ, ಸೊ ಇದಾಗಿತ್ತು ಟ್ರಾಜನ್ ಹಾರ್ಸ್. ಸೊ ಇಲ್ಲಿರೋ ಕೀ ಪಾಯಿಂಟ್ಸ್ ನೋಡ್ಕೊಂಡ್ರೆ ಅಷ್ಟೇ ಸಾಕು ಮಕ್ಕಳ. ನೆಕ್ಸ್ಟ್ ಇಸ್ ಸ್ಪೈವೇರ್. ಏನಿದು ಸ್ಪೈವೇರ್? ಸ್ಪೈ ಅಂದ್ರೆ ಏನು? ಸೀಕ್ರೆಟ್ ಅಲ್ಲ, ಸ್ಪೈ. ಸೊ ಸ್ಪೈವೇರ್ secretly collects user data, monitors the activity and sends the data to the third party. So spyware also is one of the malware program. ಅದು ತುಂಬಾ ಬೇಸಿಕಲಿ ಏನ್ ಮಾಡುತ್ತೆ ಅಂದ್ರೆ, ಫಸ್ಟ್ ಆಫ್ ಆಲ್ ಅದು ಯಾವುದೇ ತರಹದ ಒಂದು ಇನ್ಫೆಕ್ಟ್ ಮಾಡಲ್ಲ ಕಂಪ್ಯೂಟರ್ಗೆ, ಆದ್ರೆ ನಮ್ಮ ಡೇಟಾನ ನಮಗ್ ಗೊತ್ತಿಲ್ಲದಂಗೆ ಅದು ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಬರೀ ಕಲೆಕ್ಟ್ ಮಾಡಿಟ್ಕೊಳುತ್ತಾ? ಇಲ್ಲ, ಅದ್ರ ಜೊತೆಗೆ ನಮ್ಮ ಆಕ್ಟಿವಿಟಿನೂ ಸಹ ಅದು ಗಮನಿಸುತ್ತೆ. ದಟ್ ಇಸ್ ನಥಿಂಗ್ ಬಟ್ ಮಾನಿಟರಿಂಗ್ ದ ಆಕ್ಟಿವಿಟಿ. ಅದ್ರ ಜೊತೆಗೆ ನಮ್ಮ ಡೇಟಾನ ನಮಗ್ ಗೊತ್ತಿಲ್ಲದಂಗೆ ಬೇರೆಯವ್ರಿಗೆ, ಥರ್ಡ್ ಪಾರ್ಟಿ ಯೂಸರ್ಸ್ಗೆ ಅದನ್ನು ಸೆಂಡ್ ಮಾಡುತ್ತೆ. ದೀಸ್ ಆರ್ ಆಲ್ ದ ಫಂಕ್ಷನಾಲಿಟೀಸ್. ಓಕೆ, ಸೊ ಯಾವ ತರದ ಡೇಟಾನ ಅದು ಕಲೆಕ್ಟ್ ಮಾಡ್ಕೊಳ್ಳುತ್ತೆ ಅಂದ್ರೆ, ನಮ್ಮ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಆಗಿರ್ಬೋದು, ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗೆ, ಪ್ರತಿ ಸೋಷಿಯಲ್ ಮೀಡಿಯಾ ವೆಬ್ಸೈಟ್ನ ನಾನು ಲಾಗಿನ್ ಆಗಬೇಕಾದ್ರೂ ನಾನೊಂದು ಕ್ರೆಡೆನ್ಷಿಯಲ್ಸ್ ಕೊಡಲೇಬೇಕಲ್ವಾ? ಸೊ ಆ ಲಾಗಿನ್ ಕ್ರೆಡೆನ್ಷಿಯಲ್ಸ್ನ ಸ್ಟೀಲ್ ಮಾಡ್ಲಿಕ್ಕೆ ಟ್ರೈ ಮಾಡುತ್ತೆ. ಅದ್ರ ಜೊತೆಗೆ ನಮ್ಮ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ಆಗಿರ್ಬೋದು. ಸೊ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ಅಂದ್ರೆ ಆಬ್ವಿಯಸ್ಲಿ ರಿಲೇಟೆಡ್ ಟು ಫಿನಾನ್ಸ್ ಅಲ್ವಾ? ಸೊ ಆ ಡೀಟೇಲ್ಸ್ನ ತಗೊಂಡು ನಮ್ಮ ಕ್ರೆಡಿಟ್ ಕಾರ್ಡ್ ಅಕೌಂಟ್ನ ಹ್ಯಾಕ್ ಮಾಡಲಿಕ್ಕೆ ಅಥವಾ ಅಲ್ಲಿಂದ ದುಡ್ಡು ಕದಿಲಿಕ್ಕೆ ಟ್ರೈ ಮಾಡ್ಬೋದು ಅಥವಾ ಬ್ಲಾಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೋದು. ನೆಕ್ಸ್ಟ್, ಬ್ರೌಸಿಂಗ್ ಹ್ಯಾಬಿಟ್ಸ್. ಸೊ ನಾವು ಯಾವುದೆಲ್ಲ ವೆಬ್ಸೈಟ್ಸ್ ನಾವು ಪದೇ ಪದೇ ಆಕ್ಸೆಸ್ ಮಾಡ್ತೀವಿ ಅದನ್ನು ಸಹ ಅದು ಮಾನಿಟರ್ ಮಾಡುತ್ತೆ. ಅದ್ರ ಜೊತೆಗೆ ನಮ್ಮ ಪರ್ಸನಲ್ ಡೇಟಾನು ಸಹ ಅದು ಮಾನಿಟರ್ ಮಾಡಿ ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಈ ಎಲ್ಲವೂ ದ ಡೇಟಾ ಕಲೆಕ್ಷನ್ ಆಸ್ಪೆಕ್ಟ್ಸ್ ಆಫ್ ಮಾಲ್ವೇರ್. ಓಕೆ, ಸೊ ಇದರಿಂದ ಏನ್ ನಮಗೆ ಸ್ಪೈವೇರ್ದು ಮುಖ್ಯವಾದ ಉದ್ದೇಶ ಏನು ಅಂದ್ರೆ, ನಮ್ಮನ್ನ ಟ್ರ್ಯಾಕ್ ಮಾಡುತ್ತೆ ಮತ್ತೆ ಅದರಿಂದ ನಮಗೆ ಅಡ್ವರ್ಟೈಸಿಂಗ್ ಪುಷ್ ಮಾಡುತ್ತೆ. ಅಂದ್ರೆ ನಮ್ಮ ಆಕ್ಟಿವಿಟಿನೆಲ್ಲ ನೋಡಿಕೊಂಡು ಅದ್ರ ರಿಲೇಟೆಡ್ ಅಡ್ವರ್ಟೈಸ್ನ ನಮಗೆ ಡಿಸ್ಪ್ಲೇ ಮಾಡ್ತಾ ಹೋಗುತ್ತೆ. ಓಕೆ, ಇಂಡೈರೆಕ್ಟ್ ಆಗಿ ನಮಗೆ ಗೊತ್ತಿಲ್ಲದೆ. ದಟ್ ಈಸ್ ದ ಫಂಕ್ಷನಾಲಿಟಿ ಆಫ್ ಸ್ಪೈವೇರ್.
ನೆಕ್ಸ್ಟ್ ಒನ್ ಇಸ್ ಆಡ್ವೇರ್. ಏನಿದು ಆಡ್ವೇರ್ ಅಂದ್ರೆ ಅನ್ವಾಂಟೆಡ್ ಅಡ್ವರ್ಟೈಸ್ಮೆಂಟ್ಸ್ ನ ಡಿಸ್ಪ್ಲೇ ಮಾಡುವಂತ ಮೆಲಿಷಿಯಸ್ ಸಾಫ್ಟ್ವೇರ್ ಸಹ ಆಡ್ವೇರ್. ಸೊ ನಾವು ತುಂಬಾ ಸಲ ನೋಡಿರ್ತೀವಿ ಅಲ್ವಾ. ಸೊ ನಾವು ಯಾವ್ದಾದ್ರು ವೆಬ್ಸೈಟ್ ನ ಆಕ್ಸೆಸ್ ಮಾಡ್ಬೇಕಾದ್ರೆ ಇನ್ಫಾರ್ಮೇಶನ್ ನ ಒಂದು ಕಂಪ್ಲೀಟ್ ಮಾನಿಟರ್ ಅಲ್ಲಿ ಮೇಜರ್ ಪಾರ್ಟಿ ಅಡ್ವರ್ಟೈಸ್ಮೆಂಟ್ಸೇ ಇರುತ್ತೆ. ನಾವು ಅದನ್ನು ಕ್ಲೋಸ್ ಮಾಡಿ ಕೀಪ್ ಬ್ಲಾಕ್ ಆಡ್ಸ್ ಈ ತರದೆಲ್ಲ ಮಾಡಬೇಕಾಗುತ್ತೆ ಒಂದು 10 to 15 ಸೆಕೆಂಡ್ಸ್. ಸೊ ಆ ತರ ಮೆಲಿಷಿಯಸ್ ಸಾಫ್ಟ್ವೇರ್ಗೆ ಆಡ್ವೇರ್ ಅಂತ ಕರಿತೀವಿ. ಅದು ಯಾವ ರೂಪದಲ್ಲಿ ಇರುತ್ತೆ ಅಂದ್ರೆ ಪಾಪಪ್ಸ್ ಮುಖಾಂತರ ಇರುತ್ತೆ. ನಾವು ಯಾವ್ದಾದ್ರು ವೆಬ್ಸೈಟ್ಗೆ ಹೋದ ತಕ್ಷಣ ಒಂದು ಪಾಪಪ್ ಬಂದ್ಬಿಡುತ್ತೆ ಫಸ್ಟ್, ಅಥವಾ ನಾನು ಯಾವುದೋ ಒಂದು ವೆಬ್ ಪೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಬೇರೆ ವೆಬ್ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ. ದಟ್ ಇಸ್ ವೆಬ್ ಪೇಜಸ್. ಅದ್ರ ಜೊತೆಗೆ ಇನ್ಸ್ಟಾಲೇಷನ್ ಸ್ಕ್ರೀನ್ಸ್. ಏನಿದು ಇನ್ಸ್ಟಾಲೇಷನ್ ಸ್ಕ್ರೀನ್ಸ್ ಅಂದ್ರೆ, ಸೊ ನಾನು ಏನೋ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಕೊಟ್ರೆ ಅದು ಬೇರೆ ಯಾವುದೋ ಸಾಫ್ಟ್ವೇರ್ ಡೌನ್ಲೋಡ್ ಮಾಡ್ಬಿಡುತ್ತಲ್ವಾ. ಸೊ ದಟ್ ಈಸ್ ಆಲ್ಸೋ ಆಡ್ವೇರ್. ಸೊ ಇಟ್ ಜನರೇಟ್ಸ್ ರೆವೆನ್ಯೂ ವಯಾ ಆಡ್ಸ್. ಏನಿದು, ಈಗ ಕೆಲವು ಸಲ ಮೋಸ್ಟ್ ಆಫ್ ದ ಟೈಮ್ ಏನಾಗ್ಬಿಡುತ್ತೆ, ಡೌನ್ಲೋಡ್ ಬಟನ್ ಅಂತ ಇರುತ್ತೆ. ನಾವು ಯಾವ್ದಾದ್ರು ಒಂದು ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡ್ಬೇಕಾರೆ ಸೊ ಅಲ್ಲಿ 2 ಡೌನ್ಲೋಡ್ ಬಟನ್ ಇರುತ್ತೆ. ಒಂದು ಆಕ್ಚುಯಲ್ ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡೋದಕ್ಕೆ ಇರೋಂಥ ಡೌನ್ಲೋಡ್ ಬಟನ್, ಇನ್ನೊಂದು ಆಡ್ ಕನೆಕ್ಟ್ ಆಗಿರುತ್ತೆ. ಸೊ ಅದ್ರ ಮೇಲೆ ಏನಾದ್ರು ಕ್ಲಿಕ್ ಮಾಡಿದ್ರೆ ಆ ಅಡ್ವರ್ಟೈಸ್ಮೆಂಟ್, ಆ ವೆಬ್ಸೈಟ್ ಅಡ್ವರ್ಟೈಸ್ಮೆಂಟ್ಗೆ ಕ್ಲಿಕ್ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ, ಆ ವೆಬ್ಸೈಟ್ಗೆ ಏನಾದರೂ ಇಷ್ಟು ಕ್ಲಿಕ್ಸ್ ಅಂತ ಆದ್ರೆ ಟೋಟಲ್ ನಂಬರ್ ಆಫ್ ಕ್ಲಿಕ್ಸ್ ಅಂತ ಇರುತ್ತೆ. ಸೊ ಅಷ್ಟು ಜನ ಯೂಸರ್ಸ್ ಕ್ಲಿಕ್ ಮಾಡಿದ್ರೆ ಅವ್ರಿಗೆ ರೆವೆನ್ಯೂ ಹೋಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಥಿಂಗ್ ಇಸ್ ಇಟ್ ಇಸ್ ವೆರಿ ಮಚ್ ಅನಾಯಿಂಗ್. ಯೂಸರ್ಗೆ ಕಂಟಿನ್ಯೂಸ್ ಡಿಸ್ಟರ್ಬೆನ್ಸ್ ನ ಪ್ರೊವೈಡ್ ಮಾಡುತ್ತೆ. ಯೂಸರ್ಸ್ಗೆ ಬೇಡದೇ ಇರೋ ಒಂದು ಇರಿಟೇಷನ್ ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಅಂಡ್ ಇಟ್ ಮೇ ರೀಡೈರೆಕ್ಟ್ ಫಾರ್ ಅನ್ಸೇಫ್ ವೆಬ್ಸೈಟ್. ಸೇಫ್ ಇಲ್ಲದೆ ಇರೋಂಥ ವೆಬ್ಸೈಟ್ಗೆ ಅದು ರೀಡೈರೆಕ್ಟ್ ಮಾಡುತ್ತೆ. ಈ ಎಲ್ಲವೂ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆಡ್ವೇರ್. ಸೊ ಇದರಿಂದ ಏನಾಗುತ್ತೆ, ಕ್ಯಾನ್ ಓಪನ್ ದ ಡೋರ್ ಫಾರ್ ಅದರ್ ಮಾಲ್ವೇರ್. ಅಂದ್ರೆ ಏನು, ಸ್ಪೈವೇರ್ಗೆ ಇದು ಕನೆಕ್ಟ್ ಮಾಡ್ಕೊಡ್ಬೋದು. ನಮಗೆ ಗೊತ್ತಿಲ್ಲದೆ ಬೇರೆಯವರು ನಮ್ಮ ಸಿಸ್ಟಮ್ ಆಕ್ಸೆಸ್ನ ಕಂಟ್ರೋಲ್ ಅಥವಾ ಮಾನಿಟರ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೋದು, ಅಥವಾ ರ್ಯಾನ್ಸಮ್ ವೇರ್ಗೆ ಇದು ದಾರಿ ಮಾಡ್ಕೊಡ್ಬೋದು. ಯಾವುದು, ಆಡ್ವೇರ್. ನೆಕ್ಸ್ಟ್ ಇಸ್ ಕೀ ಲಾಗರ್ಸ್. ಏನಿದು ಕೀ ಲಾಗರ್ಸ್ ಅಂದ್ರೆ, ಇಟ್ ರೆಕಾರ್ಡ್ಸ್, ಕೀ ಲಾಗರ್ ಮೇನ್ಲಿ ರೆಕಾರ್ಡ್ಸ್ ಎವ್ರಿ ಕೀ ಪ್ರೆಸ್ಡ್ ಆನ್ ದ ಕೀಬೋರ್ಡ್. ಸೊ ಕೀಬೋರ್ಡ್ ಅಲ್ಲಿ ನಾವು ಪ್ರೆಸ್ ಮಾಡೋ ಕೀ ಎಲ್ಲ ನಮ್ಮ ಡೇಟಾ ಅಥವಾ ಇನ್ಫಾರ್ಮೇಶನ್ ರಿಲೇಟೆಡ್ ಆಗಿರೋದೇ ಕೊಡ್ತೀವಿ ಅಲ್ವಾ. ಈಗ ನಾವು ಯೂಸರ್ ನೇಮ್ ಕೊಡ್ಬೇಕಾದ್ರೆ ಏನ್ ಮಾಡ್ತೀವಿ, ಅದನ್ನ ಟೈಪ್ ಮಾಡ್ತಾ ಹೋಗ್ತೀವಿ. ಸೊ ಟೈಪ್ ಮಾಡಿದಾಗಲೆಲ್ಲ ಏನಾಗುತ್ತೆ, ಅದರ ಇನ್ಫಾರ್ಮೇಶನ್ ನಮಗೆ ಗೊತ್ತಿಲ್ಲದೆ ಫೆಚ್ ಮಾಡುತ್ತಲ್ಲ, ಆ ಮೆಲಿಷಿಯಸ್ ಸಾಫ್ಟ್ವೇರ್ಗೆ ಏನಂತ ಕರಿತೀವಿ ನಾವು, ಕೀ ಲಾಗರ್ಸ್ ಅಂತ ಕರಿತೀವಿ. There are two types of keyloggers. One is the hardware keylogger, the other one is the software keyloggers. Types ಕೇಳ್ತಾರೆ. ಏನೆಲ್ಲ ಥ್ರೆಟ್ ಕೊಡುತ್ತೆ, ಪಾಸ್ವರ್ಡ್ ಥೆಫ್ಟ್. ನಮಗೆ ಗೊತ್ತಿಲ್ಲದೆ ಇರಂಗೆ ನಮ್ಮ ಪಾಸ್ವರ್ಡ್ ನ ಸ್ಟೀಲ್ ಮಾಡುತ್ತೆ. ದಟ್ ಇಸ್ ವಾಟ್ ಯು ಕಾಲ್ ಇಟ್ ಆಸ್ ಪಾಸ್ವರ್ಡ್ ಥೆಫ್ಟ್. ನೆಕ್ಸ್ಟ್, ಬ್ಯಾಂಕಿಂಗ್ ಫ್ರಾಡ್. ಸೊ ನಾವು ಯಾವುದೆಲ್ಲ ನಮ್ಮ ಪಾಸ್ವರ್ಡ್ಸ್ ಟೈಪ್ ಮಾಡಿರ್ತೀವಿ ಅಥವಾ ಪಿನ್ ಟೈಪ್ ಮಾಡಿರ್ತೀವಿ ಅಲ್ವಾ, ಸೊ ಅದನ್ನ ಫ್ರಾಡ್ ಮಾಡೋವಂಥ ಚಾನ್ಸಸ್ ಇದೆ. ನಮ್ಮ ಇಮೇಲ್ನ ಸಹ ಹ್ಯಾಕ್ ಮಾಡ್ಲಿಕ್ಕೆ ಟ್ರೈ ಮಾಡಬಹುದು. ಇದೆಲ್ಲ ಯಾವ್ದ್ರ ಮುಖಾಂತರ ಆಗುತ್ತೆ, ಕೀ ಲಾಗರ್ಸ್ ಮುಖಾಂತರ ಆಗುತ್ತೆ. ಇದನ್ನ ಅವಾಯ್ಡ್ ಮಾಡೋದು ಹೇಗೆ? ಸೊ ನಮ್ಮ ಕೀ ಸ್ಟ್ರೋಕ್ಸ್ ಮುಖಾಂತರ ಅದು ಗೊತ್ತಾಗುತ್ತೆ. ನೀವು ಅನ್ಕೊಬಹುದು ಸರ್ ಹೇಗೆ ಗೊತ್ತಾಗುತ್ತೆ ಅಂತ. ಯಾಕೆಂದ್ರೆ ನಾವು ಯೂಸ್ ಮಾಡೋದೆಲ್ಲ ಒಂದೇ ತರದ ಕೀಬೋರ್ಡ್ ಅಲ್ವಾ, ಅದನ್ನ ಕ್ವರ್ಟಿ ಕೀಬೋರ್ಡ್ ಅಂತ ಕರಿತೀವಿ. ಸೊ ಪ್ಯಾಟರ್ನ್ಸ್ ಗೊತ್ತಾಗ್ತಾ ಹೋಗುತ್ತೆ, ಅದ್ರ ಮುಖಾಂತರ ಅದು ಸ್ಟೀಲ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಸೊ ಇದನ್ನ ಓವರ್ಕಮ್ ಮಾಡೋದು ಹೇಗೆ? ಕಂಪ್ಲೀಟ್ ಆಗಂತೂ ನಾವು ಓವರ್ಕಮ್ ಮಾಡೋದಕ್ಕಾಗಲ್ಲ. ಒಂದು ಲೆವೆಲ್ ವರೆಗೆ ನಾವು ಅದನ್ನ ಸ್ಟಾಪ್ ಮಾಡೋದು ಹೇಗೆ ಅಂದ್ರೆ, ಆನ್ಲೈನ್ ವರ್ಚುವಲ್ ಕೀಬೋರ್ಡ್ಸ್ ನ ಯೂಸ್ ಮಾಡೋದ್ರಿಂದ, ಮತ್ತೆ ಅನ್ನೋನ್ ಸಿಸ್ಟಮ್ ಯಾರ್ದೋ ಏನೋ ಒಂದು ಕ್ವಿಕ್ ಆಗಿ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೋಸ್ಕರ ಬೇರೆ ಸಿಸ್ಟಮ್ಸ್ ನಾವು ಯೂಸ್ ಮಾಡ್ತೀವಿ ಅಲ್ವಾ. ಏನೋ ಒಂದು ಲಾಗಿನ್ ಆಗ್ಬಿಡ್ಬೇಕು, ನಾನೊಂದು ಫೈಲ್ನ ಡೌನ್ಲೋಡ್ ಮಾಡ್ಕೊಬೇಕು, ನನ್ನ ಇಮೇಲ್ ಅಲ್ಲಿ ಇದು ಫೈಲ್ ಇದೆ, ಅಟ್ಯಾಚ್ಮೆಂಟ್ ಇದೆ, ಅದನ್ನ ನಾನು ಡೌನ್ಲೋಡ್ ಮಾಡ್ಕೊಬೇಕು. ಸದ್ಯಕ್ಕೆ ನನ್ನ ಹತ್ರ ಸಿಸ್ಟಮ್ ಇಲ್ಲ ಅಂದ್ರೆ ನಮಗೆ ಗೊತ್ತಿಲ್ಲದೆ ಇರೋರ ಹತ್ರ ನಾವು ಯೂಸ್ ಮಾಡ್ಕೊತೀವಿ. ಆದ್ರೆ ಅವ್ರೇನಾದ್ರೂ ಕೀ ಲಾಗರ್ಸ್ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ನಾವೇನ್ ಡೇಟಾನ ಆಕ್ಸೆಸ್ ಮಾಡಿರ್ತೀವಿ ಆ ಡೇಟಾ ಎಲ್ಲ ಅವ್ರ ಹತ್ರ ಇರುತ್ತೆ. ಸೊ ಈ ಎರಡು ಪ್ರಿವೆನ್ಷನ್ ಫಾರ್ ಕೀ ಲಾಗರ್ಸ್. ಓಕೆ, ಡಿಫ್ರೆನ್ಸಸ್ ಏನು? ನಾರ್ಮಲ್ ಅವರ್ ಕೀಬೋರ್ಡ್ಗೂ ಮತ್ತೆ ಆನ್ ಸ್ಕ್ರೀನ್ ಕೀಬೋರ್ಡ್ಗೂ ಇರೋಂತಹ ವ್ಯತ್ಯಾಸ ಏನು? ಸೊ ಆನ್ ಸ್ಕ್ರೀನ್ ಕೀಬೋರ್ಡ್ ಏನಿರುತ್ತೆ, ಈಗ ಆನ್ ಸ್ಕ್ರೀನ್ ಅಂತ ಬಂದ್ರೂ ಹಿಂಗಿರುತ್ತಲ್ವಾ ಆನ್ ಸ್ಕ್ರೀನ್ ಕೀಬೋರ್ಡ್. ಇಲ್ಲಿ ಫಿಕ್ಸ್ಡ್, ಇದನ್ನೇ ನಾನು ಹೇಳಿದ್ದು ಕ್ವೆರಿಟಿ ಕೀಬೋರ್ಡ್ ಅಂತ. ಸೊ ಇಟ್ ಇಸ್ ಅ ಕ್ವೆರಿಟಿ ಕೀಬೋರ್ಡ್. ಆದ್ರೆ ಆನ್ಲೈನ್ ವರ್ಚುವಲ್ ಕೀಬೋರ್ಡ್ದು ಅಡ್ವಾಂಟೇಜ್ ಏನಂದ್ರೆ ರ್ಯಾಂಡಮೈಸ್ಡ್ ಲೇಔಟ್. ಒಂದೊಂದ್ಸಲ ಒಂದೊಂದ್ ತರ ಇರುತ್ತೆ ಲೇಔಟ್. ಸೊ ಇದರಿಂದ ಯಾವುದೇ ತರಹದ ಡೇಟಾ ಸ್ಟೀಲಿಂಗ್ ಆಗಲ್ಲ ಅಷ್ಟು ಸುಲಭವಾಗಿ. ವಲ್ನರಬಲ್ ಟು ಕೀ ಲಾಗರ್. ಸೊ ಕ್ವೆರಿಟಿ ಕೀಬೋರ್ಡ್ ಇದ್ರೆ ಪ್ಯಾಟರ್ನ್ ಮುಂಚೆನೆ ಗೊತ್ತಿರುತ್ತೆ ಅವ್ರಿಗೆ, ಕೀ ಲಾಗರ್ಸ್ಗೆ. ಸೊ ಅವರು ಪ್ರೆಡಿಕ್ಟ್ ಮಾಡಿ ಸ್ಟೀಲ್ ಮಾಡ್ಬೋದು ಅಲ್ವಾ. ಆದ್ರೆ ಆನ್ಲೈನ್ ವರ್ಚುವಲ್ ಕೀಬೋರ್ಡು ಸೇಫರ್, ಯಾಕೆಂದ್ರೆ ಕೀ ಲಾಗರ್ಸ್ಗೆ ಪದೇ ಪದೇ ಪ್ಯಾಟರ್ನ್ ಚೇಂಜ್ ಆಗೋದ್ರಿಂದ
ಕೀ ಲಾಗರ್ಸ್ ಇದನ್ನ ಡಿಕೋಡ್ ಮಾಡೋದು ಅಷ್ಟು ಸುಲಭ ಅಲ್ಲ. ನೆಕ್ಸ್ಟ್ ಇದು OS ಬೇಸ್ಡ್, ಆಪರೇಟಿಂಗ್ ಸಿಸ್ಟಮ್ ಬೇಸ್ಡ್, ಇದು ವೆಬ್ಸೈಟ್ ಬೇಸ್ಡ್. ಸೊ ಈ 3 ಡಿಫ್ರೆನ್ಸಸ್ ಬಿಟ್ವೀನ್ ಆನ್ ಸ್ಕ್ರೀನ್ ಮತ್ತೆ ಆನ್ಲೈನ್ ವರ್ಚುವಲ್ ಕೀಬೋರ್ಡ್. ಓಕೆ, ಸೊ ಇಲ್ಲಿ ನೋಡಿ ನಮ್ಗೆ ಇಲ್ಲೊಂದು ಆಪ್ಷನ್ ಇದೆ, ಎನೇಬಲ್ ವರ್ಚುವಲ್ ಕೀಬೋರ್ಡ್ ಅಂತ. ಸೊ ತುಂಬಾ ಬ್ಯಾಂಕಿಂಗ್ ವೆಬ್ಸೈಟ್ ಅಲ್ಲಿ, ಇದೊಂದು ಎಕ್ಸಾಂಪಲ್ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ಮಕ್ಕಳ, ತುಂಬಾ ಬ್ಯಾಂಕಿಂಗ್ ವೆಬ್ಸೈಟ್ ಅಲ್ಲಿ ಈ ತರದ್ದೆಲ್ಲ ಕೊಟ್ಟಿರ್ತಾರೆ, ಎನೇಬಲ್ ವರ್ಚುವಲ್ ಕೀಬೋರ್ಡ್. ಸೊ ನಾವು ಯಾವುದೇ ತರಹದ ಸೆನ್ಸಿಟಿವ್ ಡೇಟಾ, ಎಲ್ಲವೂ ಸಹ ನಮಗೆ ಸೆನ್ಸಿಟಿವ್ ಡೇಟಾ ತಾನೆ. ಸೊ ಯಾವ್ದೆಲ್ಲ ಸೆನ್ಸಿಟಿವ್ ಡೇಟಾ ಇಲ್ಲಿರೋದ್ರಲ್ಲಿ ಯೂಸರ್ ನೇಮ್ ಅಲ್ವಾ, ಅದ್ರ ಜೊತೆಗೆ ಪಾಸ್ವರ್ಡ್ ಆಗಿರ್ಬೋದು, ಎಂಟರ್ ದ ಟೆಕ್ಸ್ಟ್ ದಟ್ ಇಸ್ ಕ್ಯಾಪ್ಚಾ, ಇವೆಲ್ಲವೂ ಸಹ ಸೆನ್ಸಿಟಿವ್ ಡೇಟಾ. ಸೊ ಇದನ್ನೆಲ್ಲ ಓವರ್ಕಮ್ ಮಾಡಲಿಕ್ಕೆ ನಾವು ಆನ್ಲೈನ್ ವರ್ಚುವಲ್ ಕೀಬೋರ್ಡ್ ಯೂಸ್ ಮಾಡ್ಕೊಬೇಕು. ನೆಕ್ಸ್ಟ್ ಈ ಮಾಲ್ವೇರ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಯಾವುದೆಲ್ಲ ಬೇರೆ ಬೇರೆ ಮೋಡ್ ಇದೆ, ಹೇಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಮೊದಲನೇದು ಇಂಟರ್ನೆಟ್ ಡೌನ್ಲೋಡ್ ಇಂದ ಮಾಲ್ವೇರ್ ಸಾಫ್ಟ್ವೇರ್ ಕಂಪ್ಯೂಟರ್ನ ಎಂಟರ್ ಆಗುತ್ತೆ. ಇದು ಒನ್ ಆಫ್ ದ ವೇ. ಫಾರ್ಮ್ ಮೋಡ್ ಇಸ್ ನಥಿಂಗ್ ಬಟ್ ಡಿಫರೆಂಟ್ ಫಾರ್ಮ್ಸ್. ಓಕೆ, ನೆಕ್ಸ್ಟ್ ಇಸ್ ಸ್ಪ್ಯಾಮ್ ಇಮೇಲ್ಸ್. ಸ್ಪ್ಯಾಮ್ ಇಮೇಲ್ಸ್ ನಾನು ಮೊದಲೇ ಹೇಳಿದ್ದೆ ಅಲ್ವಾ. ಸೊ ಒಂದೇ ಕಂಟೆಂಟ್ ಇರೋಂಥ ಒಂದು ಅಟ್ರಾಕ್ಟಿವ್ ಕಂಟೆಂಟ್ ಇರೋಂಥ ಮೇಲ್ನ ಮ್ಯಾಸಿವ್ ಯೂಸರ್ಸ್ಗೆ, ಅಂದ್ರೆ 1,000 ಜನಕ್ಕೋ 2,000 ಜನಕ್ಕೋ ನಾವು ಕಳಿಸ್ತಾ ಹೋಗ್ತೀವಲ್ಲ, ಅದಕ್ಕೆ ನಾವು ಸ್ಪ್ಯಾಮ್ ಇಮೇಲ್ ಇರುತ್ತೆ. ಅಲ್ಲಿರೋಂಥ ಇನ್ಫಾರ್ಮೇಶನ್ ಜೆನ್ಯೂನಾ ಇಲ್ಲ, ಅದು ಫೇಕ್ ಇನ್ಫಾರ್ಮೇಶನ್ ಆಗಿರುತ್ತೆ, ಅದಕ್ಕೆ ನಾವು ಸ್ಪ್ಯಾಮ್ ಮೇಲ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಒನ್ ಇಸ್ ರಿಮೂವಬಲ್ ಡಿವೈಸಸ್. ರಿಮೂವಬಲ್ ಡಿವೈಸಸ್ ಅಂದ್ರೆ ಏನು, ಪೆನ್ ಡ್ರೈವ್ಸ್ ಮತ್ತೆ ಮೆಮೊರಿ ಕಾರ್ಡ್. ಸೊ ಯಾಕೆ ರಿಮೂವಬಲ್ ಡಿವೈಸಸ್ ಅಂದ್ರೆ, ಈಗ ಪೆನ್ ಡ್ರೈವ್ ಯೂಸ್ ಮಾಡ್ಕೊಂಡು ನಾವು ಏನ್ ಮಾಡ್ತೀವಿ, ಆಬ್ವಿಯಸ್ಲಿ ಒಂದು ಸಿಸ್ಟಮ್ ಅಲ್ಲಂತೂ ಯೂಸ್ ಮಾಡಲ್ಲ, ಮಲ್ಟಿಪಲ್ ಸಿಸ್ಟಮ್ಸ್ ಅಲ್ಲಿ ಆ ಪೆನ್ ಡ್ರೈವ್ ನ ಯೂಸ್ ಮಾಡಿರ್ತೀವಿ. ಸೊ ಈ ತರ ಈ ಪೆನ್ ಡ್ರೈವ್ ನ ನಾವು ಮಲ್ಟಿಪಲ್ ಸಿಸ್ಟಮ್ಸ್ ಅಲ್ಲಿ ನಾವು ಯೂಸ್ ಮಾಡಿದಾಗ ಮೇನ್ ಆಗಿ ಏನಾಗ್ಬಿಡುತ್ತೆ, ಯಾವ್ದಾದ್ರು ಒಂದು ಸಿಸ್ಟಮ್ ಅಲ್ಲಿ ಆ ಒಂದು ವೈರಸ್ ಇದ್ದು ಅಥವಾ ಯಾವ್ದಾದ್ರು ಒಂದು ಮಲಿಷಿಯಸ್ ಸಾಫ್ಟ್ವೇರ್ ಇದ್ರೆ ಅದು ಬೇರೆ ಬೇರೆ ಸಿಸ್ಟಮ್ಗೆ ಹರಡೋ ಅಂತ ಚಾನ್ಸಸ್ ಇರುತ್ತೆ. ಅದು ಪೆನ್ ಡ್ರೈವ್ ಅಲ್ಲಿ ಆಗಿರ್ಬೋದು ಅಥವಾ ಮೆಮೊರಿ ಕಾರ್ಡ್ ಅಲ್ಲಿ ಆಗಿರಬಹುದು. ನೆಕ್ಸ್ಟ್ ಒನ್ ಇಸ್ ನೆಟ್ವರ್ಕ್ ಪ್ರೊಪಗೇಷನ್, ಅಂದ್ರೆ ಇಂಟರ್ನೆಟ್ ಮುಖಾಂತರ. ಸೊ ಇಂಟರ್ನೆಟ್ ಮುಖಾಂತರ ನಾವು ವರ್ಮ್ ಸ್ಪ್ರೆಡ್ ಮಾಡ್ತೀವಿ ಯೂಸಿಂಗ್ ಲ್ಯಾನ್, ಲೋಕಲ್ ಏರಿಯಾ ನೆಟ್ವರ್ಕ್ ಆರ್ ವೈಡ್ ಏರಿಯಾ ನೆಟ್ವರ್ಕ್. ನೆಕ್ಸ್ಟ್ ಒನ್ ಇಸ್ ಕಾಂಬ್ಯಾಟಿಂಗ್ ಮಾಲ್ವೇರ್. ಕಾಂಬ್ಯಾಟಿಂಗ್ ಮಾಲ್ವೇರ್ಸ್ ಅಂದ್ರೆ ಏನು, ಸೊ ಅದರಲ್ಲಿರೋ ಅಂತಹ ಮುಖ್ಯವಾಗಿ ಏನೆಲ್ಲ ಸಿಂಪ್ಟಮ್ಸ್ ಇರ್ಬೋದು. ಓಕೆ, ಕಾಮನ್ ಸಿಂಪ್ಟಮ್ಸ್ ಆಫ್ ಮಾಲ್ವೇರ್ ಏನಿರ್ಬೋದು, ಫ್ರೀಕ್ವೆಂಟ್ ಪಾಪ್ಅಪ್ಸ್, ಪದೇ ಪದೇ ಅನ್ವಾಂಟೆಡ್ ಇನ್ಫಾರ್ಮೇಶನ್ ನಮಗೆ ಪಾಪಪ್ ಆಗಿ ಬರ್ಬೋದು. ಬ್ರೌಸರ್ ಹೋಮ್ ಪೇಜ್ ಚೇಂಜಸ್, ಸೊ ಒಂದ್ಸಲ ಇದ್ದು ಹೋಮ್ ಪೇಜ್ ಇನ್ನೊಂದ್ಸಲ ಇರಲ್ಲ, ಬೇರೆ ಬೇರೆ ಇನ್ಫಾರ್ಮೇಶನ್ ಆಗಿ ರ್ಯಾಂಡಮ್ ಆಗಿ ಚೇಂಜ್ ಆಗ್ತಾ ಹೋಗುತ್ತೆ ಕೆಲವು ವೆಬ್ಸೈಟ್ದು. ಆಮೇಲೆ ಸಿಸ್ಟಮ್ ಸ್ಲೋ ಆಗೋ ಅಂಥದ್ದು. ಆಮೇಲೆ ನಮಗೆ ಗೊತ್ತಿಲ್ಲದೆ ಇರೋಂಥ ಪ್ರೋಗ್ರಾಮು, ನಾವು ನೋಡಿಲ್ಲದೆ ಇರೋಂಥ ಸಾಫ್ಟ್ವೇರ್ ರನ್ ಆಗೋದು ಒಂದು ಸಿಸ್ಟಮ್ ಅಲ್ಲಿ. ನಮ್ಮ ಪರ್ಮಿಷನ್ ಇಲ್ಲದೆ ಇಮೇಲ್ ಕಳಿಸೋ ಅಂಥದ್ದು. ನೆಕ್ಸ್ಟ್ ಫೈಲ್ಸ್ ಡಿಸಪೇರಿಂಗ್, ಸೊ ನಾವು ಯೂಸ್ ಮಾಡ್ತಿದ್ದಂತಹ ಫೈಲ್ಸ್ ಕಾಣೆ ಆಗೋದು. ಈ ಎಲ್ಲವೂ ಸಹ ಕಾಮನ್ ಸಿಂಪ್ಟಮ್ಸ್ ಆಫ್ ಮಾಲ್ವೇರ್. ಕಾಂಬ್ಯಾಟಿಂಗ್ ಮಾಲ್ವೇರ್ ಇಸ್ ನಥಿಂಗ್ ಬಟ್ ಸಿಂಪ್ಟಮ್ಸ್. ಓಕೆ, ಸೊ ಇದನ್ನು ಸಹ ನಿಮಗೆ ಕೆಲವು ಸಲ 5 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇದೆ. ಮೆನ್ಷನ್ ದ ಸಿಂಪ್ಟಮ್ಸ್ ಆಫ್ ಮಾಲ್ವೇರ್. ಸೊ ಇದು ಇಂಪಾರ್ಟೆಂಟ್. ಪ್ರಿವೆಂಟಿವ್ ಮೆಷರ್ಸ್. ಓಕೆ, ಇಲ್ಲಿವರೆಗೂ ನಮ್ಗೆ ಗೊತ್ತಾಗಿದ್ದೇನು, ಮಾಲ್ವೇರ್ ಅಂದ್ರೆ ಏನು, ಅಲ್ಲಿರೋಂಥ ಡಿಫ್ರೆಂಟ್ ಟೈಪ್ಸ್ ಏನು, ಹೇಗೆ ಹರಡುತ್ತೆ, ಪ್ರತಿಯೊಂದು ಟೈಪ್ಸ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಇವೆಲ್ಲವನ್ನು ಕಲ್ತ್ಕೊಂಡ್ವಿ. ಓಕೆ, ಇದರಿಂದ ಆಗೋ ಅಂತಹ ಒಂದು ಎಫೆಕ್ಟ್ನ ನಾವು ಕಲ್ತ್ಕೊಂಡ್ವಿ. ಈಗ ನಾವೇನು ಕಲ್ತ್ಕೊಳ್ಳೋಣ, ಅದರಿಂದ ಸೇಫ್ ಗಾರ್ಡ್ ಆಗೋದು ಹೇಗೆ, ಸೊ ಬರೋದನ್ನ ತಡೆಗಟ್ಟೋದು ಹೇಗೆ, ಪ್ರಿವೆಂಟಿವ್ ಮೆಷರ್ಸ್ನ ಇಲ್ಲಿ ನೋಡ್ತಾ ಹೋಗೋಣ. ಮೊದಲನೇದು ಇನ್ಸ್ಟಾಲ್ ಅಪ್ಡೇಟೆಡ್ ಆಂಟಿವೈರಸ್. ಆಂಟಿವೈರಸ್ ಸಾಫ್ಟ್ವೇರ್ ಒಂದು ಮೆಡಿಸಿನ್ ಇದ್ದಂಗೆ. ಓಕೆ, ಇನ್ಫೆಕ್ಷನ್ ಆದರೆ ಅದನ್ನ ರಿಮೂವ್ ಮಾಡೋದು ಯಾವುದು, ಆಂಟಿವೈರಸ್ ಸಾಫ್ಟ್ವೇರ್. ನೆಕ್ಸ್ಟ್ ಒನ್ ಎನೇಬಲ್ ಫೈರ್ವಾಲ್. ಫೈರ್ವಾಲ್ ಅಂದ್ರೆ ಏನು ಅಂತ ನೆಕ್ಸ್ಟ್ ನೋಡೋಣ ಮಕ್ಕಳ. ಅವಾಯ್ಡ್ ಪೈರೇಟೆಡ್ ಸಾಫ್ಟ್ವೇರ್, ಅಂದ್ರೆ ಆಲ್ವೇಸ್ ಗೋ ಫಾರ್ ಜೆನ್ಯೂನ್ ಸಾಫ್ಟ್ವೇರ್ ಅಂತ. ಓಕೆ, ನೆಕ್ಸ್ಟ್ ಯೂಸ್ HTTPS ವೆಬ್ಸೈಟ್. ಸೊ HTTPಗೂ HTTPSಗೂ ವ್ಯತ್ಯಾಸ ಇದೆ ಅಲ್ವಾ. ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂದ್ರೆ HTTP. HTTPS ಅಂದ್ರೆ ಏನು, ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಸೆಕ್ಯೂರ್ಡ್. ಸೊ HTTPS ವೆಬ್ಸೈಟ್ಸ್ನೇ ನೋಡಬೇಕು. ರೆಗ್ಯುಲರ್ ಡೇಟಾ ಬ್ಯಾಕಪ್ಸ್. ಏನಕ್ಕೆ ರೆಗ್ಯುಲರ್ ಡೇಟಾ ಬ್ಯಾಕಪ್ಸ್, ಕೆಲವು ಸಲ
ಕೆಲವರು ಏನಾದರೂ ನಮ್ಮ ಡೇಟಾನ ಸ್ಟೀಲ್ ಮಾಡಿಬಿಟ್ಟು ಅದನ್ನ ನಾನು ವಾಪಸ್ ಕೊಡಬೇಕು ಅಂದರೆ ದುಡ್ಡು ಕೇಳ್ತಾರೆ ಅಲ್ವಾ ರಾನ್ಸಮ್ ವೇರಲ್ಲಿ. ಬಟ್ ನನ್ನ ಹತ್ರ ಡೇಟಾ ಬ್ಯಾಕಪ್ ಇದ್ದರೆ ನಾವು ಅವ್ರಿಗೆ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ, ನಮ್ಮ ಡೇಟಾ ನಮ್ಮ ಹತ್ರ ಸೇಫ್ ಆಗಿರುತ್ತೆ. ನೆಕ್ಸ್ಟ್, ಅವಾಯ್ಡ್ ಪಬ್ಲಿಕ್ ವೈಫೈ ಆ್ಯಂಡ್ ಸೆನ್ಸಿಟಿವ್ ವರ್ಕ್. ಅಂದರೆ ಏನರ್ಥ, ಯಾವ್ದಾದ್ರು ಒಂದು ಸೆನ್ಸಿಟಿವ್ ಇನ್ಫಾರ್ಮೇಷನ್ನ ಅಥವಾ ಸೆನ್ಸಿಟಿವ್ ಆಗಿರೋ ಒಂದು ಇನ್ಫಾರ್ಮೇಷನ್ನ ಸೆಂಡ್ ಮಾಡೋದಾಗ್ಲಿ ರಿಸೀವ್ ಮಾಡೋದಾಗ್ಲಿ ಅಥವಾ ಒಂದು ಸೆನ್ಸಿಟಿವ್ ವೆಬ್ಸೈಟ್ನ ನೀವು ಆಕ್ಸೆಸ್ ಮಾಡಬೇಕು ಅನ್ನೋದಾದರೆ ಆದಷ್ಟು ವೈಫೈ ಪಬ್ಲಿಕ್ ವೈಫೈಯಲ್ಲಿ ಮಾಡಬೇಡಿ. ಯಾಕೆಂದರೆ ಅದರ ಆಕ್ಸೆಸ್ಸು ನಮಗೆ ಗೊತ್ತಿಲ್ಲದೆ ಇರೋದ್ರ ಹತ್ರ ಇರುತ್ತೆ. ಸ್ಕ್ಯಾನ್ USB ಡಿವೈಸಸ್. ಸೊ ಪ್ರತಿ ಸಲ ನಮ್ಮ USB ಡಿವೈಸಸ್ನ ಪ್ಲಗ್ ಇನ್ ಮಾಡಿದ್ರೆ ನಮ್ಮ ಸಿಸ್ಟಮ್ಗೆ ಸ್ಕ್ಯಾನ್ ಮಾಡೋದು ತುಂಬಾ ಮುಖ್ಯ. ನೆವರ್ ಶೇರ್ ಪಾಸ್ವರ್ಡ್ಸ್. ಅದು ನಿಮ್ಮ ಕ್ಲೋಸ್ ಫ್ರೆಂಡ್ಸೇ ಆಗಿರಲಿ ಮಕ್ಕಳ, ಯಾರಿಗೂ ಸಹ ನಿಮ್ಮ ಪಾಸ್ವರ್ಡ್ನ ಶೇರ್ ಮಾಡಬೇಡಿ. ಅವಾಯ್ಡ್ ಸಸ್ಪಿಷಿಯಸ್ ಲಿಂಕ್ಸ್ ಆ್ಯಂಡ್ ಪಾಪಪ್ಸ್. ಸೊ ಸಸ್ಪಿಷಿಯಸ್ ಲಿಂಕ್ಸ್ ಆ್ಯಂಡ್ ಪಾಪಪ್ಸ್ ಅಂದರೆ ಏನು? ಸೊ ನಿಮಗೆ ಗೊತ್ತಿರಲ್ಲ, ನಿಮ್ಗೆ ಏನಾದ್ರು ಒಂದು ಚಿಕ್ಕದಾಗಿರೋಂತಹ ಒಂದು ಅನುಮಾನ ಇದ್ರೂ ಸಹ ಒಂದು ಲಿಂಕ್ ಅಥವಾ ಒಂದು ಪಾಪಪ್ಸ್ ಮೇಲೆ ಯಾವುದೇ ಕಾರಣಕ್ಕೂ ನಾವು ಅದನ್ನು ಓಪನ್ ಮಾಡೋದಾಗ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡೋದಾಗ್ಲಿ ಮಾಡಬಾರ್ದು. ಓಕೆ, ಇವೆಲ್ಲವೂ ಸಹ ಪ್ರಿವೆಂಟಿವ್ ಮೆಷರ್ಸ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಮಾಲ್ವೇರ್ ಸಾಫ್ಟ್ವೇರ್. ಓಕೆ, ಸೊ ಇಲ್ಲಿ ಕೆಲವುದೆಲ್ಲ ಕಲಿತಾ ಹೋಗೋಣ. ಇದು ಹೇಗೆ ನಾವು ಪ್ರಿವೆಂಟ್ ಮಾಡ್ತೀವಿ ಅಂತ. ಆಂಟಿವೈರಸ್ ಅಂದ್ರೆ ಏನು, ಫೈರ್ವಾಲ್ ಅಂದ್ರೆ ಏನು, ಅದನ್ನ ನೋಡ್ತಾ ಹೋಗೋಣ. ವಾಟ್ ಈಸ್ ಆಂಟಿವೈರಸ್? ಆಂಟಿವೈರಸ್ನ ಇನ್ನೊಂದು ಹೆಸರೇನು? ಆಂಟಿ ಮಾಲ್ವೇರ್. ಮಾಲ್ವೇರ್ ಏನು ಮಾಡುತ್ತೆ? ನಮ್ಮ ಕಂಪ್ಯೂಟರ್ ಅಥವಾ ನಮ್ಮ ಡೇಟಾಗೆ ಇನ್ಫೆಕ್ಟ್ ಮಾಡುತ್ತೆ. ಅದ್ರ ಆಪೋಸಿಟ್ ಏನು ಮಾಡುತ್ತೆ? ಆ ಇನ್ಫೆಕ್ಷನ್ನ ಹೋಗ್ಸೋದಾಗ್ಲಿ ಅದನ್ನ ಮಾಡೋದು ಯಾರು? ಆಂಟಿ ವೈರಸ್. ಅದೇನು ಮಾಡುತ್ತೆ? ಇಟ್ ವಿಲ್ ಡಿಟೆಕ್ಟ್, ಪ್ರಿವೆಂಟ್ ಆ್ಯಂಡ್ ರಿಮೂವ್ ದ ಮಾಲ್ವೇರ್. ಫಸ್ಟು ಅದು ಐಡೆಂಟಿಫೈ ಮಾಡುತ್ತೆ, ಅದಾದ್ಮೇಲೆ ಏನು ಮಾಡುತ್ತೆ? ಮುಂದೆ ಅದು ಬರದೇ ಇರೋಂಗೆ ನೋಡ್ಕೊಳ್ಳುತ್ತೆ, ಆಮೇಲೆ ಅದು ಕಂಪ್ಲೀಟ್ ಆಗಿ ನಮ್ಮ ಸಿಸ್ಟಮಿಂದ ರಿಮೂವ್ ಮಾಡುತ್ತೆ. ದಟ್ ಈಸ್ ದ ವರ್ಕ್ ಆಫ್ ಆಂಟಿ ವೈರಸ್. ಸೊ ಇದು ಮಾಡರ್ನ್ ಆಂಟಿವೈರಸ್ ಸಾಫ್ಟ್ವೇರು ಯಾವೆಲ್ಲ ಮಾಲ್ವೇರ್ ಇಂದ ಅದು ನಮ್ಮನ್ನ ರಕ್ಷಣೆ ಮಾಡುತ್ತೆ ಅನ್ನೋದಾದ್ರೆ, ವೈರಸಸ್ ಇಂದ ರಕ್ಷಣೆ ಮಾಡುತ್ತೆ, ವರ್ಮ್ಸ್, ಟ್ರಾಜನ್, ಸ್ಪೈವೇರ್ ಮತ್ತೆ ರ್ಯಾನ್ಸಮ್ ವೇರ್. ಕೀ ಲಾಗರ್ಸ್ ಇಂದ ರಕ್ಷಣೆ ಮಾಡಲ್ಲ. ಇದೊಂದು ಇರಬೇಕು, ಯಾಕೆಂದ್ರೆ ಇದನ್ನ MCQs ಅಲ್ಲಿ ಕೇಳುತ್ತೆ. ಯಾವ ತರ ಕೇಳ್ಬೋದು ಒಂದು MCQ ಕ್ವಶನ್ನ? ಆಂಟಿವೈರಸ್ will not protect from following malwares ಅಂತ ಕೇಳ್ತಾರೆ. ಅವಾಗ ಆಪ್ಷನ್ ಎ ನಿಮಗೆ ವೈರಸ್ ಆಗಿರ್ಬೋದು, ಆಪ್ಷನ್ ಬಿ ನಿಮಗೆ ವರ್ಮ್ ಆಗಿರ್ಬೋದು, ಆಪ್ಷನ್ ಸಿ ನಮಗೆ ಇದ್ರ ಜೊತೆಗೆ ರ್ಯಾನ್ಸಮ್ ವೇರ್ ಟ್ರಾಜನ್ಸ್ ಆಪ್ಷನ್ ಸಿ ಇರುತ್ತೆ, ಆಪ್ಷನ್ ಡಿ ಕೀ ಲಾಗರ್ ಇರುತ್ತೆ. ಸೊ ಈ ಕ್ವಶನ್ ಏನಂತ ಕೇಳ್ತಾ ಇದೆ? ಆಂಟಿವೈರಸ್ ವಿಲ್ ನಾಟ್ ಪ್ರೊಟೆಕ್ಟ್ ಫ್ರಮ್ ಫಾಲೋಯಿಂಗ್ ವಿಚ್ ಆಫ್ ದ ಫಾಲೋಯಿಂಗ್ ಮಾಲ್ವೇರ್. ಸೊ ವೈರಸ್ ಇಂದ ಪ್ರೊಟೆಕ್ಟ್ ಮಾಡುತ್ತೆ, ವರ್ಮ್ ಇಂದ ಪ್ರೊಟೆಕ್ಟ್ ಆಗುತ್ತೆ, ಮತ್ತೆ ಟ್ರಾಜನ್ಸ್ ಇಂದ ಪ್ರೊಟೆಕ್ಟ್ ಮಾಡುತ್ತೆ. ಆದ್ರೆ ನಮಗೆ ಯಾವ್ದ್ರಿಂದ ಪ್ರೊಟೆಕ್ಟ್ ಮಾಡಲ್ಲ? ಕೀ ಲಾಗರ್ಸ್ ಇಂದ ಪ್ರೊಟೆಕ್ಟ್ ಮಾಡಲ್ಲ. ಸೊ ದಿಸ್ ವಿಲ್ ಬಿ ಯುವರ್ ರೈಟ್ ಆನ್ಸರ್. ಓಕೆ, ಅರ್ಥ ಆಗ್ತಿದೆಯಾ? ಸೊ ಈ ತರ MCQs ಕೇಳೋ ಸಾಧ್ಯತೆ ಇರುತ್ತೆ. ಸೊ ಹೇಗೆ ನಾವು ಮಾಲ್ವೇರ್ನ ಡಿಟೆಕ್ಟ್ ಮಾಡಬಹುದು? ವಾಟ್ ಆರ್ ದ ಡಿಫರೆಂಟ್ ವೇಸ್ ಆಫ್ ಡಿಟೆಕ್ಟಿಂಗ್ ದ ಮಾಲ್ವೇರ್? ಮೊದಲನೇದು ಸಿಗ್ನೇಚರ್ ಬೇಸ್ಡ್ ಡಿಟೆಕ್ಷನ್. ಅಂದ್ರೆ ಏನು? ಇಟ್ ಯೂಸಸ್ ವೈರಸ್ ಡೆಫಿನಿಷನ್ ಫೈಲ್, ರಿಕ್ವೈರ್ಸ್ ರೆಗ್ಯುಲರ್ ಅಪ್ಡೇಟ್ಸ್, ಕೆನಾಟ್ ಡಿಟೆಕ್ಟ್ ನ್ಯೂ ಆರ್ ಪಾಲಿಮಾರ್ಫಿಕ್ ಮಾಲ್ವೇರ್. ಏನಿದು ಅರ್ಥ ಅಂದ್ರೆ, ಕೆಲವು ವೈರಸ್ ಫೈಲ್ಸ್ ಅಂತ ಅಂದ್ರೆ ಅದಕ್ಕೆ ಅದರದೇ ಆದಂತಹ ಪ್ಯಾಟ್ರನ್ಸ್ ಇರುತ್ತೆ, ಅದಕ್ಕೆ ಅದರದೇ ಆದಂತಹ ಫೀಚರ್ಸ್ ಇರುತ್ತೆ, ಕೆಲವುದು ಇದು ಫೈಲ್ ಎಕ್ಸ್ಟೆನ್ಷನ್ಸ್ ಇರ್ಬೋದು. ಸೊ ಅದನ್ನ ನಾವು ಪ್ಯಾಟರ್ನ್ ಆಗಿ ಇಟ್ಕೊಂಡು ಅದನ್ನ ಕಂಡುಹಿಡಿತೀವಿ. ಅದೇ ಇದು ಇಟ್ ಯೂಸಸ್ ವೈರಸ್ ಡೆಫಿನಿಷನ್ ಫೈಲ್ಸ್, VDF. ಇದು ಕೆಲವು ಅಂದ್ರೆ ಈ ಸಿಗ್ನೇಚರ್ ಬೇಸ್ಡ್ ಡಿಟೆಕ್ಷನ್ ಏನಿದೆ, ಇದು ಒಂದ್ಸಲ ನಾನು ಅಳವಡಿಸ್ಕೊಂಡ್ಬಿಟ್ರೆ ಸಾಕಾ? ಇಲ್ಲ, ಅದಕ್ಕೆ ರೆಗ್ಯುಲರ್ ಅಪ್ಡೇಟ್ಸ್ ಆಗ್ತಾ ಇರಬೇಕು. ಸೊ ಆಂಟಿವೈರಸ್ ಯಾವ ತರ ಇರುತ್ತೋ ಅದು ಅವಾಗವಾಗ ನಾವು ಅಪ್ಡೇಟ್ ಮಾಡ್ತಿದ್ರೆ ಅದು ಕಂಪ್ಲೀಟ್ ಆಗಿ ಫುಲ್ ಫ್ಲೆಡ್ಜ್ಡ್ ಆಗಿ ಸ್ಟ್ರಾಂಗ್ ಆಗಿರುತ್ತೆ. ಸೊ ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ, ಸಪೋಸ್ 2020ಲಿ ನೀವೊಂದು ಕಂಪ್ಯೂಟರ್ ತಗೊಂಡಿರ್ತೀರ, ಅವಾಗ ಒಂದು ಆಂಟಿವೈರಸ್ ಇರುತ್ತೆ. ಸೊ 2025 ಆಗೋವರೆಗೆ ಅದು ಔಟ್ಡೇಟ್ ಆಗ್ಬಿಟ್ಟಿರುತ್ತೆ. ಅವಾಗ ಏನಾಗುತ್ತೆ, ಹೊಸ ಒಂದು ವೈರಸ್ ಪ್ರೋಗ್ರಾಮ್ಸ್ ಮಾರ್ಕೆಟಿಗೆ ಬಂದು ಅದನ್ನ ನಮ್ಮ ಹತ್ರ ಇರೋಂಥ ಆಂಟಿವೈರಸ್ ಡಿಟೆಕ್ಟ್ ಮಾಡದೆ ಇರೋಂಥ ಪರಿಸ್ಥಿತಿ ಇರ್ಬೋದು.
ಅದು ಇನ್ಎಫಿಷಿಯೆಂಟ್ ಆಗಿರುತ್ತೆ ನಮ್ಮ ಹತ್ರ ಇರುವಂತಹ ಆಂಟಿವೈರಸ್ ಸಾಫ್ಟ್ವೇರು. ಸೊ ಆ ಕಾರಣದಿಂದ ರೆಗ್ಯುಲರ್ ಅಪ್ಡೇಟ್ ತುಂಬಾನೇ ಇಂಪಾರ್ಟೆಂಟ್. ಸೊ ರೆಗ್ಯುಲರ್ ಅಪ್ಡೇಟ್ ನಾನು ಮಾಡ್ಕೊಳ್ಳಿಲ್ಲ ಅಂದ್ರೆ ಅದು ಡಿಟೆಕ್ಟ್ ಮಾಡಲ್ಲ. ಅಥವಾ ಇನ್ನೊಂದು ಪಾಲಿಮಾರ್ಫಿಕ್ ಮಾಲ್ವೇರ್ ಅಂದ್ರೆ ಏನು, ಇಟ್ ಬಿಹೇವಿಯರ್ changes differently for different situation. ಓಕೆ, ಸೊ ಒಂದ್ ಕಡೆ ಒಂದ್ ರೀತಿಲಿ ಎಫೆಕ್ಟ್ ಮಾಡುವಂತ ಫೈಲು ಬೇರೆ ಕಡೆ ಬೇರೆ ರೀತಿಲೇ ಎಫೆಕ್ಟ್ ಮಾಡಬಹುದು. ಅದಕ್ಕೆ ನಾವ್ ಏನಂತ ಹೇಳ್ತೀವಿ, ಪಾಲಿಮಾರ್ಫಿಕ್. ಪಾಲಿಮಾರ್ಫಿಕ್ ಅಂದ್ರೆ ಡಿಫ್ರೆಂಟ್ ಫಾರ್ಮ್ಸ್ ಅಂತ ಅರ್ಥ. ಸೊ ಇದು ಸಿಗ್ನೇಚರ್ ಬೇಸ್ಡ್ ಡಿಟೆಕ್ಷನ್, ಇದು ಮೊದಲನೇ ತರ. ಎರಡನೇದು ಯಾವುದು, ಸ್ಯಾಂಡ್ ಬಾಕ್ಸ್ ಡಿಟೆಕ್ಷನ್. ಅಂದ್ರೆ ವರ್ಚುವಲ್ ಎನ್ವಿರಾನ್ಮೆಂಟ್, ಆಕ್ಚುಯಲ್ ಎನ್ವಿರಾನ್ಮೆಂಟ್ ಬಿಟ್ಬಿಟ್ಟು ವರ್ಚುವಲ್ ಎನ್ವಿರಾನ್ಮೆಂಟ್ ಅಲ್ಲಿ ನಾವು ಫೈಲ್ಸ್ ನ ಎಕ್ಸಿಕ್ಯೂಟ್ ಮಾಡೋದು, ಅದ್ರ ಬಿಹೇವಿಯರ್ ನ ಅಬ್ಸರ್ವ್ ಮಾಡೋದು. ಸೊ ಅದ್ರ ಮುಖಾಂತರ ನಾವು ಏನ್ ಡಿಸಿಷನ್ ತಗೊಬಹುದು ಅಂದ್ರೆ, ಅದು ನಮ್ಮ ವರ್ಚುವಲ್ ಎನ್ವಿರಾನ್ಮೆಂಟ್ ಅಲ್ಲಿ ಯಾವುದೇ ತರಹದ ಒಂದು ಎಫೆಕ್ಟ್ ಮಾಡಲಿಲ್ಲ, ಅದು ಜೆನ್ಯೂನ್ ಆಗಿದೆ ಅಂತ ಗೊತ್ತಾದ್ರೆ ಅವಾಗ ನಾವೇನ್ ಮಾಡ್ತೀವಿ, ನಮ್ಮ ಆಕ್ಚುಯಲ್ ಎನ್ವಿರಾನ್ಮೆಂಟ್ಗೆ ಅದನ್ನ ರನ್ ಮಾಡ್ತೀವಿ. ಇದಕ್ಕೆ ಏನಂತ ಕರಿತೀವಿ, ಸ್ಯಾಂಡ್ ಬಾಕ್ಸ್ ಡಿಟೆಕ್ಷನ್. ಓಕೆ, ಸ್ಯಾಂಡ್ ಬಾಕ್ಸ್ ಬಗ್ಗೆ ಕೆಲವ್ರಿಗೆ ಗೊತ್ತಿರುತ್ತೆ. ನಾವೇನ್ ಮಾಡ್ತೀವಿ, ಕೆಲವು ಸಲ ಸ್ಯಾಂಡ್ ಬಾಕ್ಸ್ ಯೂಸ್ ಮಾಡಿಕೊಂಡು ಒಂದು ಆಪರೇಟಿಂಗ್ ಸಿಸ್ಟಮ್ ಮೇಲೆ ಇನ್ನೊಂದು ಆಪರೇಟಿಂಗ್ ಸಿಸ್ಟಮ್ನ ನಾವು ಬಿಲ್ಡ್ ಮಾಡ್ಲಿಕ್ಕೆ ಅಥವಾ ಇನ್ಸ್ಟಾಲ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಓಕೆ, ಯೂಸಿಂಗ್ ವರ್ಚುವಲ್ ಎನ್ವಿರಾನ್ಮೆಂಟ್. ಸೊ ಅದನ್ನ ನಾವು ಏನಂತ ಕರಿತೀವಿ, ಸ್ಯಾಂಡ್ ಬಾಕ್ಸ್ ಡಿಟೆಕ್ಷನ್. ನೆಕ್ಸ್ಟ್, ಡೇಟಾ ಮೈನಿಂಗ್ ಟೆಕ್ನಿಕ್ ಅಂದ್ರೆ ಏನು, AI ಮತ್ತೆ ಮಷಿನ್ ಲರ್ನಿಂಗ್ ಯೂಸ್ ಮಾಡಿಕೊಂಡು ಫೈಲ್ ಬಿಹೇವಿಯರ್ನ ಕಂಡುಹಿಡಿತಾ ಹೋಗೋದು, ಇದನ್ನ ಡೇಟಾ ಮೈನಿಂಗ್ ಟೆಕ್ನಿಕ್. ನೆಕ್ಸ್ಟ್, ಹ್ಯೂರಿಸ್ಟಿಕ್ ಅನಾಲಿಸಿಸ್. ಹ್ಯೂರಿಸ್ಟಿಕ್ ಅಂದ್ರೆ ಏನು, ಮ್ಯಾಚಿಂಗ್ ದ ಕೋಡ್ ಪ್ಯಾಟರ್ನ್ ವಿತ್ ನೋನ್ ಮಾಲ್ವೇರ್. ಸೊ ನಮ್ಮ ಹತ್ರ ಆಲ್ರೆಡಿ ಒಂದು ಮಾಲ್ವೇರ್ ಇರುತ್ತೆ ಅನ್ಕೊಳ್ಳಿ, ಅದರದ್ದು ಕೋಡ್ ಎಲ್ಲ ನಮಗೆ ಗೊತ್ತಿರುತ್ತೆ. ಸೊ ಹೊಸ ಫೈಲ್ ಏನಾದ್ರು ಇನ್ಸ್ಟಾಲ್ ಮಾಡಿದಾಗ ನಮ್ಮ ಮಾಲ್ವೇರ್ ಜೊತೆ ಅದನ್ನ ಪ್ಯಾಟರ್ನ್ ಮ್ಯಾಚ್ ಮಾಡೋದು. ಪ್ಯಾಟರ್ನ್ ಏನಾದರೂ ಸೇಮ್ ಆದ್ರೆ ಬಂದಿರೋ ಫೈಲು ಸಹ ಮಾಲ್ವೇರ್ ಅಂತ ತಿಳ್ಕೊಳ್ಳೋದು. ಓಕೆ, ನೆಕ್ಸ್ಟ್ ಒನ್, ರಿಯಲ್ ಟೈಮ್ ಪ್ರೊಟೆಕ್ಷನ್. ರಿಯಲ್ ಟೈಮ್ ಅಂದ್ರೆ ಏನು, ಆಂಟಿವೈರಸ್ ಶುಡ್ ರನ್ ಇನ್ ದ ಬ್ಯಾಕ್ಗ್ರೌಂಡ್. ಪದೇ ಪದೇ ಫಾರ್ ಎವ್ರಿ 1 hour, ಫಾರ್ ಎವ್ರಿ 2 hours ಆಂಟಿವೈರಸ್ ಸಾಫ್ಟ್ವೇರ್ ಬ್ಯಾಕ್ಗ್ರೌಂಡ್ ಅಲ್ಲಿ ರನ್ ಆಗ್ತಿರ್ಬೇಕು. ಆಮೇಲೆ ಮಾನಿಟರ್ ಫೈಲ್ಸ್ ಇನ್ ಮೆಮೊರಿ. ಮೆಮೊರಿಲಿ ಇರುವಂತಹ ಫೈಲ್ ನ ಪದೇ ಪದೇ ಮಾನಿಟರ್ ಮಾಡ್ತಾ ಇರೋದು. ಮತ್ತೆ ಡಿಟೆಕ್ಟ್ ಡಾರ್ಮೆಂಟ್ ಮಾಲ್ವೇರ್. ಡಾರ್ಮೆಂಟ್ ಮಾಲ್ವೇರ್ ಅಂದ್ರೆ ಏನರ್ಥ, ಇನ್ ಆಕ್ಟಿವ್ ಮಾಲ್ವೇರ್. ಓಕೆ, ಸೊ ಇದ್ರ ಮುಖಾಂತರ ನಾವು ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ. ನೆಕ್ಸ್ಟ್ ಟಾಪಿಕ್ ಇರೋದು ಯಾವುದು, ಸ್ಪ್ಯಾಮ್. ಏನಿದು ಸ್ಪ್ಯಾಮ್ ಅಂದ್ರೆ, ಇಟ್ ರೆಫರ್ಸ್ ಟು ದ ಅನ್ಸಾಲಿಸಿಟೆಡ್ ಬಲ್ಕ್ ಇಮೇಲ್ಸ್. ಸೊ ಅಂದ್ರೆ ಯಾವುದೇ ಒಂದು ಆಕ್ಚುಯಲ್ ಇಂಟೆನ್ಷನ್ ಇರಲ್ಲ. ಅಂದ್ರೆ ಇಂಟೆನ್ಷನ್ ಇರೋದೇನೋ ಇನ್ಫಾರ್ಮೇಶನ್ ಸ್ಟೀಲ್ ಮಾಡೋ ಅಂಥದ್ದು, ಬಟ್ ಯಾವುದೇ ತರಹದ ಒಂದು ಜೆನ್ಯೂನಿಟಿ ಇರಲ್ವಲ್ಲ, ಅದಕ್ಕೆ ನಾವು ಸ್ಪ್ಯಾಮ್ ಅಂತ ಕರಿತೀವಿ. ಓಕೆ, ಯೂಶಲಿ ಸ್ಪ್ಯಾಮ್ ಅನ್ನೋದು ಯಾವ ರೀತಿಲಿ ಇರುತ್ತೆ ಅಂದ್ರೆ, ಒಂದು ಇಮೇಲ್ ಮುಖಾಂತರನೇ ಇರುತ್ತೆ ಮಕ್ಕಳ. ಓಕೆ, ಅದು ತುಂಬಾನೇ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಏನಿದು ಪ್ರಾಬ್ಲಮ್ಮು, ಇನ್ಬಾಕ್ಸ್ ಕ್ಲಟರ್. ಇನ್ಬಾಕ್ಸ್ ಕ್ಲಟರ್ ಅಂದ್ರೆ ಏನು, ಇಟ್ ವಿಲ್ ಬಿ ಫ್ಲಡ್ಡೆಡ್ ಅಂದ್ರೆ ತುಂಬೋಗಿರುತ್ತೆ ಪದೇ ಪದೇ ಬರೋದ್ರಿಂದ, ಫ್ಲಡ್ಡೆಡ್ ಇಮೇಲ್ಸ್. ಒಂದ್ ದಿನಕ್ಕೊಂದು 3 ಬೇರೆ ಬೇರೆ ತರಹದ ಇಮೇಲ್ ಬರೋದು. ಮತ್ತೆ ಮಾಲ್ವೇರ್ ಡೆಲಿವರಿ ಅಂದ್ರೆ ಬರೆದಂತ ಮೇಲ್ ಅಲ್ಲೇ ಯಾವ್ದು ಇದು ಮೆಲಿಷಿಯಸ್ ಸಾಫ್ಟ್ವೇರ್ ಇರುವಂತದ್ದು. ಫ್ರಾಡ್ ಅಂಡ್ ಫಿಶಿಂಗ್. ಫ್ರಾಡ್ ಅಂಡ್ ಫಿಶಿಂಗ್ ಅಂದ್ರೆ ಏನು, ಸೊ ಆ ಒಂದು ಇಮೇಲ್ ಅಲ್ಲಿ ಒಂಥರ ಅಟ್ರಾಕ್ಟಿವ್ ಕಂಟೆಂಟ್ ನ ಕೊಟ್ಬಿಟ್ಟು, ನೀವು ಇದನ್ನ ಈ ಸರ್ವಿಸ್ ನ ಆಕ್ಸೆಸ್ ಮಾಡಬೇಕು ಅಂದ್ರೆ ನೀವು ನಮಗೆ ಪೇ ಮಾಡಬೇಕು ಅಂತೆಲ್ಲ ಹೇಳ್ತೀವಲ್ಲ, ಸೊ ಅದಕ್ಕೆ ನಾವೇನಂತೀವಿ, ಫ್ರಾಡ್ ಅಂಡ್ ಫಿಶಿಂಗ್. ಇದನ್ನ ಹೋಗ್ಸೋದು ಹೇಗೆ, ಸ್ಪ್ಯಾಮ್ ಫಿಲ್ಟರ್ಸ್ ನ ಇನ್ಸ್ಟಾಲ್ ಮಾಡ್ಕೊಳ್ಳೋದು, ಮತ್ತೆ ಮಾರ್ಕ್ ಇಮೇಲ್ಸ್ ಆಸ್ ಸ್ಪ್ಯಾಮ್. ಸೊ ಸುಮಾರು ಇಮೇಲ್ ಎಸ್ಪೆಷಲಿ ಜಿಮೇಲ್ ಎಲ್ಲ ಅದಿರುತ್ತೆ. ಸೊ ನಿಮ್ಗೆ ಏನಾದರೂ ಅದು ಗೊತ್ತಾಗಿ ಜೆನ್ಯೂನ್ ಇಮೇಲ್ ಅಲ್ಲ ಅಂತ ಗೊತ್ತಾಗ್ಬಿಟ್ಟು ಇದು ಫ್ರಾಡ್ಗೆ ಲೀಡ್ ಆಗುತ್ತೆ ಅಂತ ನಮಗೆ ಗೊತ್ತಾದ್ರೆ ಮಾರ್ಕ್ ಆಸ್ ಸ್ಪ್ಯಾಮ್ ಅಂತ ಕೊಟ್ಬಿಟ್ರೆ, ಆ ಇಮೇಲ್ ಸರ್ವಿಸ್ ಪ್ರೊವೈಡರು ಇನ್ ಫ್ಯೂಚರ್ ಅಲ್ಲಿ ನಮಗೆ ಆ ಥರ ಮೇಲ್ ಬರೋದನ್ನ ಆದಷ್ಟು ಅವಾಯ್ಡ್ ಮಾಡ್ತಾರೆ. ಅದು ನಮಗೆ ಮಾತ್ರ ಅಲ್ಲ, ಬೇರೆಯವ್ರಿಗೂ ಹೋಗೋದನ್ನ ಅವಾಯ್ಡ್ ಮಾಡ್ತಾರೆ. ಹೀಗೆ ನಾವು ಸ್ಪ್ಯಾಮ್ನ ಪ್ರಿವೆಂಟ್ ಮಾಡಬಹುದು. ಓಕೆ, ನೆಕ್ಸ್ಟ್ ಇಸ್ HTTP ವರ್ಸಸ್ HTTPS. ತುಂಬಾನೇ ಇಂಪಾರ್ಟೆಂಟ್ ಡಿಫ್ರೆನ್ಸಸ್ ಮಕ್ಕಳ. HTTPಲಿ ಯಾವುದೇ ತರಹದ ಎನ್ಕ್ರಿಪ್ಷನ್ ಇರಲ್ಲ, ಅಂದ್ರೆ ಸೆಕ್ಯೂರಿಟಿ ಕಡಿಮೆ, ಸೊ ಲೆಸ್ ಸೆಕ್ಯೂರ್. ಸೊ ಎನ್ಕ್ರಿಪ್ಷನ್ ಆಗಿಲ್ಲ ಅಂದ್ರೆ ಸೆಕ್ಯೂರಿಟಿ ಇರಲ್ಲ. HTTPನ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಪಬ್ಲಿಕ್ ಡೇಟಾಗೋಸ್ಕರ ಯೂಸ್ ಮಾಡ್ತೀವಿ. ನೀವು ಕೇಳ್ಬೋದು ಪ್ರಶ್ನೆನ,
HTTP ಯಾವುದೇ ತರಹದ ಸೆಕ್ಯೂರಿಟಿ ಇಲ್ಲ ಅಂದ್ರೆ ಮತ್ತೇನಕ್ಕೆ ಇಟ್ಕೊಬೇಕು, ಬಟ್ ಎಷ್ಟೋ ಪಬ್ಲಿಕ್ ಡೇಟಾಗೆ ನಮಗೆ ನೆಸೆಸರಿ ಇದೆ HTTP, ಅದಕ್ಕೇನೆ ದಿಸ್ ಇಸ್ ಯೂಸ್ ಫಾರ್ ಪಬ್ಲಿಕ್ ಡೇಟಾ. HTTPS ಎನ್ಕ್ರಿಪ್ಟ್ ಆಗಿರುತ್ತೆ, ಅಂದ್ರೆ ಕೋಡೆಡ್, ಇಟ್ ಇಸ್ ಅ ಕೋಡೆಡ್ ಡೇಟಾ. ಅಷ್ಟು ಸುಲಭವಾಗಿ ಯಾವುದೇ ಥರ್ಡ್ ಪಾರ್ಟಿ ಆಕ್ಸೆಸ್ ಮಾಡ್ಲಿಕ್ಕೆ ಆಗಲ್ಲ. ಆಮೇಲೆ HTTP ಹೋಲಿಸ್ಕೊಂಡ್ರೆ ಇದು ತುಂಬಾನೇ ಸೆಕ್ಯೂರು. ಇಟ್ ಇಸ್ ಮೇನ್ಲಿ ಯೂಸ್ಡ್ ಫಾರ್ ಬ್ಯಾಂಕಿಂಗ್ ಮತ್ತೆ ಪೇಮೆಂಟ್ ಪರ್ಪಸ್. ಓಕೆ, ಸೊ ನಾವು ಯಾವುದೇ ತರಹದ ಒಂದು ಬ್ಯಾಂಕಿಂಗ್ ಅಥವಾ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ಮಾಡಬೇಕು ಅನ್ನೋದಾದ್ರೆ ಆ URL ಅಥವಾ ಒಂದು ವೆಬ್ಸೈಟ್ ಓಪನ್ ಮಾಡಿದ್ರೆ ಇದಿದೆಯಾ ಅಂತ ಚೆಕ್ ಮಾಡಬೇಕು, HTTPS ಇಂದ ಸ್ಟಾರ್ಟ್ ಆಗಿದೆಯಾ ಅನ್ನೋದು ಮುಖ್ಯ. ಆಮೇಲೆ ಆ ಅಡ್ರೆಸ್ ಬಾರ್ ಕೊನೆಯಲ್ಲಿ ಈ ಒಂದು ಸಿಂಬಲ್ ಇರಬೇಕು, ಲಾಕ್ಡ್ ಅನ್ನೋ ಸಿಂಬಲ್. ಓಕೆ, ಹೀಗೆ ನಾವು ಆದಷ್ಟು ನಮ್ಮ ಡೇಟಾನ ಸೇಫ್ ಮಾಡಲಿಕ್ಕೆ ಟ್ರೈ ಮಾಡಬಹುದು. ಓಕೆ, ನೆಕ್ಸ್ಟ್ ಯಾವುದು ಇರೋದು ಅಂದ್ರೆ ಸೆಕ್ಯೂರಿಟಿ ಆಸ್ಪೆಕ್ಟ್ಸ್. ಅಂಡರ್ ಸೆಕ್ಯೂರಿಟಿ ಆಸ್ಪೆಕ್ಟ್ಸ್ ಅಲ್ಲಿ ನೆಕ್ಸ್ಟ್ ಇರೋವಂಥದ್ದು ಮೇಜರ್ ಥಿಂಗ್ ಯಾವುದು? ಫೈರ್ ವಾಲ್. ಸರ್ ನಾವು ಇಲ್ಲಿವರೆಗೂ ಸೆಕ್ಯೂರಿಟಿ ಆಸ್ಪೆಕ್ಟ್ಸ್ ತಿಳ್ಕೊಂಡಿದೀವಿ ಅಲ್ವಾ, ಆದ್ರೆ ಇರೋದರಲ್ಲಿ ಬೆಸ್ಟ್ ಸೆಕ್ಯೂರಿಟಿ ವೇ ಯಾವುದು ಅಂದ್ರೆ ಫೈರ್ ವಾಲ್. ತುಂಬಾ ಜನಕ್ಕೆ ಇದರ ಮಹತ್ವನೇ ಗೊತ್ತಿಲ್ಲ ಮಕ್ಕಳ. Firewall is a security system that monitors incoming and outgoing traffic. ನೀವು ಇಲ್ಲಿ ಪಿಕ್ಚರ್ ನೋಡ್ಬೋದು ಮಕ್ಕಳ. ಏನಿದು ಅಂದ್ರೆ ಈ ಫೈರ್ವಾಲ್ ಏನ್ ಮಾಡುತ್ತೆ, ಇದು ನಮ್ಮ ಹತ್ರ ಇರುವಂತ ಸಿಸ್ಟಮ್ ಅನ್ಕೊಳ್ಳಿ, ಲ್ಯಾನ್ ಕನೆಕ್ಟೆಡ್, ಇದು ನಮ್ಮ ಸಿಸ್ಟಮ್. ವ್ಯಾನ್ ಅಂದ್ರೆ ಇದು ಔಟ್ಸೈಡ್ ವರ್ಲ್ಡ್ ಸಿಸ್ಟಮ್. ಸೊ ಇಂಟರ್ನೆಟ್ ಮುಖಾಂತರ ಬರೋದ ಯಾವುದೇ ಒಂದು ಇನ್ಫಾರ್ಮೇಶನ್ ಆಗಲಿ, ಅದು ನಮ್ಮ ಸಿಸ್ಟಮ್ಗೆ ಎಂಟರ್ ಆಗೋದಕ್ಕಿಂತ ಮುಂಚೆ ಮಧ್ಯದಲ್ಲಿ ಒಂದು ಫೈರ್ ವಾಲ್ ಅಂತ ಇರುತ್ತೆ, ಅಂದ್ರೆ ಒಂದು ಬ್ಲಾಕೇಜ್ ತರ, ಅಂದ್ರೆ ಅದು ನಮ್ಮ ಸಿಸ್ಟಮ್ನ ಪ್ರೊಟೆಕ್ಟ್ ಮಾಡ್ತಾ ಇದೆ ಅಂತ ಅರ್ಥ. ಸೊ ಇನ್ಕಮಿಂಗ್ ಮತ್ತೆ ಔಟ್ ಗೋಯಿಂಗ್ ಟ್ರಾಫಿಕ್ ಇಸ್ ನಥಿಂಗ್ ಬಟ್ ದ ಡೇಟಾ ಆರ್ ಇನ್ಫಾರ್ಮೇಶನ್. ಓಕೆ, ಅದನ್ನ ಇದು ಮಾನಿಟರ್ ಮಾಡ್ತಾ ಹೋಗುತ್ತೆ. ಸೊ ಅದೇನಾದ್ರೂ ಇಫ್ ಇಟ್ ಕಮ್ಸ್ ಟು ನೋ ಅದು ಅನ್ಆಥರೈಸ್ಡ್ ಯೂಸರ್ ಅಥವಾ ಅದರಿಂದ ಏನೋ ನಮ್ಮ ಸಿಸ್ಟಮ್ಗೆ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದ್ರೆ ಅದನ್ನ ಅದು ಬ್ಲಾಕ್ ಮಾಡುತ್ತೆ. ಮೂರನೇದು, ಇಟ್ ಆಕ್ಟ್ಸ್ ಲೈಕ್ ಅ ಫಸ್ಟ್ ಲೈನ್ ಆಫ್ ಡಿಫೆನ್ಸ್. ಅಂದ್ರೆ ಏನು, ನಾನು ನನ್ನ ಸಿಸ್ಟಮ್ನ ಕಂಪ್ಲೀಟ್ ಆಗಿ ಇದೊಂದೇ ಯೂಸ್ ಮಾಡಿಕೊಂಡು, ಫೈರ್ವಾಲ್ ಒಂದನ್ನೇ ಯೂಸ್ ಮಾಡಿಕೊಂಡು ಸೇಫ್ ಮಾಡ್ಲಿಕ್ಕೆ ಆಗಲ್ಲ. ಫೈರ್ವಾಲ್ ಯೂಸ್ ಮಾಡಿಕೊಂಡು ಆದಷ್ಟು ಬರುವಂತಹ ಈ ಸ್ಪೈಲ್ಸ್, ಇದು ಮಲಿಷಿಯಸ್ ಸಾಫ್ಟ್ವೇರ್ನ ನಾನು ತಡೆಗಟ್ಟಬಹುದು. ಅದನ್ನ ನಾನು ಆಕ್ಟ್ಸ್ ಲೈಕ್ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಅಂತ ಕರಿತೀನಿ. ಏನೆಲ್ಲ ಫಂಕ್ಷನಾಲಿಟೀಸು ಅಂದ್ರೆ ಟ್ರಾಫಿಕ್ನ ಫಿಲ್ಟರ್ ಮಾಡುತ್ತೆ, ಅನ್ನೆಸೆಸರಿ ಟ್ರಾಫಿಕ್ನ ಅವಾಯ್ಡ್ ಮಾಡುತ್ತೆ, ಆಕ್ಸೆಸ್ ಕಂಟ್ರೋಲ್, ಬೇರೆಯವ್ರಿಗೆ ಆಕ್ಸೆಸ್ ಕಂಟ್ರೋಲ್ ಹೋಗೋದನ್ನ ಇದು ತಪ್ಪಿಸುತ್ತೆ. ನೆಕ್ಸ್ಟ್ ಮಾಲ್ವೇರ್ ಬ್ಲಾಕ್ ಮಾಡುತ್ತೆ. ಸೊ ಆಕ್ಸೆಸ್ ಕಂಟ್ರೋಲ್ ಅಂದ್ರೆ ಇಲ್ಲಿ ಏನು, ಕಂಪ್ಲೀಟ್ ಆಗಿ ನಮ್ಮ ಹತ್ರನೇ ನಮ್ಮ ಆಕ್ಸೆಸ್ ಉಳ್ಕೊಳ್ಳೋ ಹಂಗೆ ಇದು ವರ್ಕ್ ಮಾಡುತ್ತೆ. ಮತ್ತೆ ಮಲಿಷಿಯಸ್ ಸಾಫ್ಟ್ವೇರ್ನ ಬ್ಲಾಕ್ ಮಾಡ್ಲಿಕ್ಕೂ ಸಹ ಇದು ಟ್ರೈ ಮಾಡುತ್ತೆ. ಓಕೆ, ಸೊ ಈ ಫೈರ್ವಾಲ್ ಅಂತ ಬಂದ್ರೆ ಅದರಲ್ಲೂ ಕೆಲವು ಟೈಪ್ಸ್ ಇದೆ. ಏನೆಲ್ಲ ಟೈಪ್ಸ್ ಇದೆ? ಮೊದಲನೇದು ನೆಟ್ವರ್ಕ್ ಫೈರ್ವಾಲ್, ಎರಡನೇದು ಹೋಸ್ಟ್ ಬೇಸ್ಡ್ ಫೈರ್ವಾಲ್. ಏನಿದು ನೆಟ್ವರ್ಕ್ ಫೈರ್ವಾಲ್ ಅಂದ್ರೆ ಇಟ್ ಇಸ್ ಪ್ಲೇಸ್ಡ್ ಬಿಟ್ವೀನ್ ದ ನೆಟ್ವರ್ಕ್ ಅಂಡ್ ಇಟ್ ಪ್ರೊಟೆಕ್ಟ್ಸ್ ಲ್ಯಾನ್ ಫ್ರಮ್ ವ್ಯಾನ್. ಏನಿದು ಲ್ಯಾನ್ ಫ್ರಮ್ ವ್ಯಾನ್ ಅಂದ್ರೆ ವೈಡ್ ಏರಿಯಾ ನೆಟ್ವರ್ಕ್. ವೈಡ್ ಏರಿಯಾ ನೆಟ್ವರ್ಕ್ ಅಲ್ಲಿ ಏನಾಗುತ್ತೆ, ಮಲ್ಟಿಪಲ್ ಇನ್ಫಾರ್ಮೇಶನ್ ಬೇರೆ ಬೇರೆ ಪಾರ್ಟ್ಸ್ ಆಫ್ ದ ವರ್ಲ್ಡ್ಗೆ ಕನೆಕ್ಟ್ ಆಗಿರುತ್ತೆ ಅಲ್ವಾ. ಆದ್ರೆ ಲ್ಯಾನ್ ಅಲ್ಲಿ ಏನಾಗಿರುತ್ತೆ, ಇಟ್ ಇಸ್ ಕನೆಕ್ಟೆಡ್ ವಿತ್ ಇನ್ ದ ಲಿಮಿಟೆಡ್ ಡಿಸ್ಟೆನ್ಸ್ ಅಲ್ವಾ. ಸೊ ಅವಾಗ ಏನಾಗುತ್ತೆ, ವ್ಯಾನ್ ಇಂದ ಲ್ಯಾನ್ಗೆ ಮಲಿಷಿಯಸ್ ಸಾಫ್ಟ್ವೇರ್ ಹರಡೋ ಅಂತ ಚಾನ್ಸಸ್ ಜಾಸ್ತಿ ಇರುತ್ತೆ, ಅದನ್ನ ಅವಾಯ್ಡ್ ಮಾಡುತ್ತೆ. ಓಕೆ, ಯಾರು ಅವಾಯ್ಡ್ ಮಾಡೋದು? ನೆಟ್ವರ್ಕ್ ಫೈರ್ವಾಲ್. ನೆಕ್ಸ್ಟ್ ಹೋಸ್ಟ್ ಬೇಸ್ಡ್ ಫೈರ್ವಾಲ್. ಹೋಸ್ಟ್ ಬೇಸ್ಡ್ ಫೈರ್ವಾಲ್ ಅಂದ್ರೆ ಏನು? ಇಟ್ ಇಸ್ ಇನ್ಸ್ಟಾಲ್ಡ್ ಆನ್ ಇಂಡಿವಿಜುವಲ್ ಕಂಪ್ಯೂಟರ್, ಇಟ್ ಪ್ರೊಟೆಕ್ಟ್ಸ್ ಅ ಸಿಂಗಲ್ ಸಿಸ್ಟಮ್. ಸೊ ನೆಟ್ವರ್ಕ್ ಫೈರ್ವಾಲ್ ಏನ್ ಮಾಡುತ್ತೆ, ಒಂದು ಪರ್ಟಿಕ್ಯುಲರ್ ಇನ್ ಬಿಟ್ವೀನ್ ದ ನೆಟ್ವರ್ಕ್ಸ್ ಅಲ್ಲೇ ಫೈರ್ವಾಲ್ ಇರುತ್ತೆ. ಹೋಸ್ಟ್ ಬೇಸ್ಡ್ ಸಿಸ್ಟಮ್ ಅಂದ್ರೆ ಏನು, ನಮ್ಮ ನೇಟಿವ್ ಸಿಸ್ಟಮ್, ನಮ್ಮ ಸ್ವಂತವಾಗಿರೋ ಸಿಸ್ಟಮ್ ಒಳಗಡೆ ಇರುತ್ತಲ್ಲ ಫೈರ್ವಾಲ್, ಅದಕ್ಕೆ ನಾನು ಹೋಸ್ಟ್ ಬೇಸ್ಡ್ ಫೈರ್ವಾಲ್ ಅಂತ ಕರಿತೀನಿ. ಓಕೆ, ನೆಕ್ಸ್ಟ್ ಟಾಪಿಕ್ ಇರೋದು ಮಕ್ಕಳ ಕುಕೀಸ್. ಏನಿದು ಕುಕೀಸ್ ಅಂದ್ರೆ, ಕುಕೀಸ್ ಇಂಪಾರ್ಟೆನ್ಸ್ ಏನು ಅಂತ ಇಲ್ಲಿ ನೋಡೋಣ. A cookies is nothing but a small data file stored by a website on user's computer. ಡೇಟಾ ಫೈಲ್ ಅಂದ್ರೆ ಏನು, ಡೇಟಾನ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋದಕ್ಕೆ ಇರೋಂಥ ಫೈಲ್ ಡೇಟಾ ಫೈಲ್. ಕುಕೀಸ್ ಅದರಲ್ಲಿ ಒನ್ ಆಫ್ ದ ಡೇಟಾ ಫೈಲ್. ಇದೇನ್ ಮಾಡುತ್ತೆ, ಕುಕೀಸ್ ಇರೋದ್ರಿಂದ ನಮ್ಮ ಲಾಗಿನ್ ಡೀಟೇಲ್ಸ್ನ ಅದು ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ, ಅಂದ್ರೆ ಅದು ಜ್ಞಾಪಕ ಇರುತ್ತೆ. ನೆಕ್ಸ್ಟ್ ಶಾಪಿಂಗ್ ಕಾರ್ಟ್ ಐಟಮ್ಸ್, ನಾವು ಏನೆಲ್ಲ ಕಾರ್ಟಲ್ಲಿ ಇಟ್ಟಿರ್ತೀವೋ
ನಾವು ಶಾಪ್ ಮಾಡಲಿಕ್ಕೆ ಅದು ಇರುತ್ತೆ. ಲ್ಯಾಂಗ್ವೇಜ್ ಪ್ರಿಫರೆನ್ಸಸ್, ನಾವು ಯಾವ ಲ್ಯಾಂಗ್ವೇಜ್ ಪ್ರಿಫರೆನ್ಸಸ್ ಕೊಟ್ಟಿರ್ತೀವಿ ಅಲ್ಲಿರುತ್ತೆ. ನಾವು ಯೂಶಲಿ ನೀವು ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ನೋಡಿದ್ರೆ ಸಿಸ್ಟಮಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನಾವು ಯಾವುದೆಲ್ಲ ಲ್ಯಾಂಗ್ವೇಜ್ ಪ್ರಿಫರೆನ್ಸಸ್ ಕೊಟ್ಟಿರ್ತೀವೋ ಅದು. ಆಮೇಲೆ ಆಟೋ ಫಿಲ್ ಫಾರ್ಮ್ಸ್. ಏನಿದು ಆಟೋ ಫಿಲ್ ಫಾರ್ಮ್ಸು? ನಾವೇನಾದರೂ ನಮ್ಮ ಹೆಸರು, ಇಮೇಲ್ ಐ ಡಿ ಮತ್ತು ಮನೆ ಅಡ್ರೆಸ್ನ ರಿಮೆಂಬರ್ ಅಂತ ಕೊಟ್ಬಿಟ್ರೆ ನಾನು ನೆಕ್ಸ್ಟ್ ಟೈಮ್ ಏನಾದರೂ ಅಲ್ಲಿ ನೇಮ್, ಇಮೇಲ್ ಅಡ್ರೆಸ್ ಮತ್ತು ಅಡ್ರೆಸ್, ಹೋಮ್ ಅಡ್ರೆಸ್ ಅಂತ ಕೊಟ್ಟಾಗ ನಾನು ಬರೀ ಆ ಕರ್ಸರ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಕೆಳಗಡೆ ಅದ್ರದ್ದು ಸಜೆಷನ್ ಕೊಡುತ್ತೆ, ನಿಮ್ಮ ಹೆಸರು, ನಿಮ್ಮ ಮೇಲ್ ಐ ಡಿ ಮತ್ತು ನಿಮ್ಮ ಮನೆ ಅಡ್ರೆಸ್ಸು. ಅದಕ್ಕೆ ನಾವು ಆಟೋ ಫಿಲ್ ಫಾರ್ಮ್ಸ್ ಅಂತ ಹೇಳ್ತೀವಿ. ಆಲ್ ದೀಸ್ ಆರ್ ದ ಯೂಸಸ್ ಆಫ್ ಕುಕೀಸ್. ಎಷ್ಟು ಥರ ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಕುಕೀಸ್ ಅಂದರೆ, ಮೊದಲನೇದು ಸೆಷನ್ ಕುಕೀಸ್. ಸೆಷನ್ ಕುಕೀಸ್ ಇಸ್ ನಥಿಂಗ್ ಬಟ್ ಟೆಂಪ್ರರಿ. ಸೆಷನ್ ಅಂದರೆ ಏನು? ನಾನೀಗೇನಾದರೂ ಸಪೋಸ್ ಇಂಟರ್ನೆಟ್ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ, ನಾನು ಗೂಗಲ್ ಕ್ರೋಮ್ ಓಪನ್ ಮಾಡ್ತೀನಿ ಅಥವಾ ಯಾವುದೋ ಒಂದು ವೆಬ್ ಬ್ರೌಸರ್ ಓಪನ್ ಮಾಡ್ತೀನಿ ಅಂದ್ಕೊಳ್ಳಿ. ಆವಾಗ ಆ ಸೆಷನ್ ಓಪನ್ ಆಗುತ್ತಲ್ವಾ, ಅಲ್ಲಿ ನಾನು ಏನೆಲ್ಲ ಇನ್ಫಾರ್ಮೇಷನ್ನ ಆಕ್ಸೆಸ್ ಮಾಡ್ತೀನೋ ಅದು ಸ್ಮಾಲ್ ಪೀಸ್ ಆಫ್ ಡೇಟಾ ಸ್ಟೋರ್ ಆಗಿರುತ್ತಲ್ಲ ಕುಕೀಸ್ ಒಳಗಡೆ, ದಟ್ ಈಸ್ ಕಾಲ್ಡ್ ಆಸ್ ಸೆಷನ್ ಕುಕೀಸ್. ಅದು ಟೆಂಪ್ರರಿ. ನೆಕ್ಸ್ಟ್ ಅಥೆಂಟಿಕೇಶನ್ ಕುಕೀಸ್. ಅಥೆಂಟಿಕೇಶನ್ ಕುಕೀಸ್ ಅಂದರೆ ಏನು? ನನ್ನ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಜ್ಞಾಪಕ ಇಟ್ಕೊಳ್ಳೋದಾಗಿರ್ಬೋದು ಅಥವಾ ಕಾರ್ಟ್ ಡೀಟೇಲ್ಸ್ನ ಜ್ಞಾಪಕ ಇಟ್ಕೊಬೋದು. ಅದನ್ನು ನಾವು ಅಥೆಂಟಿಕೇಶನ್ ಕುಕೀಸ್ ಅಂತ ಕರಿತೀವಿ. ಮೇಯ್ನ್ ಆಗಿ ಲಾಗಿನ್ ಮ್ಯಾನೇಜ್ಮೆಂಟಲ್ಲಿ ಯೂಸ್ ಮಾಡ್ತೀವಿ. ಯಾವುದೇ ಒಂದು ವೆಬ್ಸೈಟಿಗೆ ಲಾಗಿನ್ ಮಾಡೋದಕ್ಕಾಗಿರ್ಬೋದು, ಅದರ ಒಂದು ಆ್ಯಪ್ಗೆ ಲಾಗಿನ್ ಆಗೋದಕ್ಕಾಗಿರ್ಬೋದು, ಅಲ್ಲಿ ನಾವು ಇದನ್ನು ಯೂಸ್ ಮಾಡ್ತೀವಿ. ಸೊ ಈಗ ಕುಕೀಸ್ ಅನ್ನೋದು, ಶುಡ್ ಐ ಟೇಕ್ ಇಟ್ ಇನ್ ಅ ಪಾಸಿಟಿವ್ ವೇ ಅಥವಾ ನೆಗೆಟಿವ್ ವೇ? ಅದರಿಂದ ನನಗೆ ಉಪಯೋಗನಾ ಅಥವಾ ಅದರಿಂದ ನನಗೆ ಹಾರ್ಮ್ ಆಗುತ್ತಾ? ಅದರಿಂದ ನಮಗೆ ಖಂಡಿತವಾಗ್ಲೂ ಉಪಯೋಗ ಇದೆ. ಬರೀ ಉಪಯೋಗ ಮಾತ್ರ ಅಲ್ಲ, ನಾವು ಅದನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿಲ್ಲ ಅಂದರೆ ಅದಕ್ಕೆ ನಮಗೆ ಅದರಿಂದ ಒಂದು ಹಾರ್ಮ್ ಅಂದರೆ ಕೆಲವು ತೊಂದರೆಗಳಾಗೋವಂಥ ಸಾಧ್ಯತೆ ಇದೆ. ಏನಿದು? ಸೂಪರ್ ಕುಕೀಸ್, ಜಾಂಬಿ ಕುಕೀಸ್, ಥರ್ಡ್ ಪಾರ್ಟಿ ಟ್ರ್ಯಾಕಿಂಗ್ ಕುಕೀಸ್ ಮತ್ತು ಪ್ರೈವಸಿ ಇನ್ವೆನ್ಷನ್. ಏನಿದು ಸೂಪರ್ ಕುಕೀಸ್ ಅಂದ್ರೆ ಏನು? ನಾರ್ಮಲ್ ಕುಕೀಸ್ ಏನು ಮಾಡುತ್ತೆ? ಇನ್ಫಾರ್ಮೇಷನ್ನ ಸ್ಟೋರ್ ಮಾಡುತ್ತೆ, ಯಾವಾಗ ಬೇಕೋ ಆವಾಗ ನಮಗೆ ಕೊಡುತ್ತೆ. ಇದನ್ನು ಸೂಪರ್ ಕುಕೀಸ್ ಅಂದ್ರೆ ಏನು? ಎಕ್ಸ್ಟ್ರಾ ಇಂಟೆಲಿಜೆಂಟ್ ಕುಕೀಸ್. ಇದೇನು ಮಾಡುತ್ತೆ? ನಮಗೆ ಗೊತ್ತಿಲ್ಲದೆ ನಮ್ಮ ಇನ್ಫಾರ್ಮೇಷನ್ನ ಸ್ಟೀಲ್ ಮಾಡ್ಲಿಕ್ಕೆ ಟ್ರೈ ಮಾಡುತ್ತೆ. ಜಾಂಬಿ ಕುಕೀಸ್ ಅಂದ್ರೆ ಏನು? ನಾರ್ಮಲ್ ಆಗಿರುವಂಥ ಕುಕೀಸು ಪಾಸಿಟಿವ್ ಆಗಿ ವರ್ಕ್ ಮಾಡೋ ಬದಲು ನಮಗೆ ನೆಗೆಟಿವ್ ಆಗಿ ವರ್ಕ್ ಮಾಡುತ್ತೆ. ಅದನ್ನ ಜಾಂಬಿ ಕುಕೀಸ್. ಥರ್ಡ್ ಪಾರ್ಟಿ ಟ್ರ್ಯಾಕಿಂಗ್ ಕುಕೀಸ್. ಈಗ ಎಷ್ಟೋ ಸಲ ನೀವು ನೋಡಿರ್ಬೋದು, ಅಕ್ಸೆಪ್ಟ್ ಆಲ್ ಕುಕೀಸ್ ಅಂತ ಬರುತ್ತೆ ನಾವು ಯಾವುದೇ ಒಂದು ವೆಬ್ಸೈಟ್ನ ಇದು ಮಾಡಬೇಕಾದ್ರೆ. ಸೊ ಆ ಥರ ನಾವು ಪ್ರತಿಯೊಂದಕ್ಕೂ ಅಕ್ಸೆಪ್ಟ್ ಆಲ್ ಅಂತ ಅಂದರೆ ನಮ್ಮ ಹತ್ರ ನಮ್ಮ ವೆಬ್ ಬ್ರೌಸರಲ್ಲಿ ಇರೋ ಅಂಥ ಇನ್ಫಾರ್ಮೇಷನ್ನು ಆ ವೆಬ್ಸೈಟ್ ಅವರು ಆಕ್ಸೆಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೋದು. ಅದಕ್ಕೆ ನಾವು ಏನಂತ ಕರಿತೀವಿ? ಥರ್ಡ್ ಪಾರ್ಟಿ ಟ್ರ್ಯಾಕಿಂಗ್ ಕುಕೀಸ್. ನೆಕ್ಸ್ಟ್ ಪ್ರೈವಸಿ ಇನ್ವೇಷನ್. ಇದರಿಂದ ಏನಾಗುತ್ತೆ? ನಮ್ಮ ಪ್ರೈವೇಟ್ ಇನ್ಫಾರ್ಮೇಷನ್ನು ಗೊತ್ತಿಲ್ಲದೆ ಬೇರೆ ವೆಬ್ಸೈಟ್ ಓನರ್ಸ್ಗೆ ಹೋಗುತ್ತೆ. ದಟ್ ಈಸ್ ಪ್ರೈವಸಿ ಇನ್ವೆನ್ಷನ್. ಸೊ ಇದಕ್ಕೆ ಸೊಲ್ಯೂಷನ್ ಏನು? ಆಲ್ವೇಸ್ ಮ್ಯಾನೇಜ್ ಕುಕೀಸ್ ಪರ್ಮಿಷನ್. ಏನದು? ಎಸೆನ್ಷಿಯಲ್ ಕುಕೀಸ್ ಮಾತ್ರ ಕೊಡಬೇಕು, ಪ್ರತಿ ಸಲ ಅಕ್ಸೆಪ್ಟ್ ಆಲ್ ಕೊಡಬಾರ್ದು. ಸಾಧ್ಯ ಆದಷ್ಟು ಈಗ ಸಪೋಸ್ ಏನಾದ್ರು ನೀವು ಒಂದು ವೆಬ್ಸೈಟ್ನ ಆಕ್ಸೆಸ್ ಮಾಡಬೇಕು, ಅದು ನಾನು ಕುಕೀಸ್ನ ಅಕ್ಸೆಪ್ಟ್ ಮಾಡಿದ್ರೆ ಮಾತ್ರ ನೀವು ಆ ವೆಬ್ಸೈಟ್ ಒಳಗಡೆ ಬಿಡುತ್ತೆ ಅಂದರೆ ನೀವು ಚೆಕ್ ಮಾಡಿ ಅದಕ್ಕೆ ಆಲ್ಟರ್ನೇಟ್ ಆಗಿರೋ ವೆಬ್ಸೈಟ್ ಇದೆಯಾ, ಎಲ್ಲಿ ನಾನು ಕುಕೀಸ್ ಇನ್ಫಾರ್ಮೇಷನ್ ಕೊಡದೇನು ನಾನು ಆ ವೆಬ್ಸೈಟ್ ಇನ್ಫಾರ್ಮೇಷನ್ನ ಆಕ್ಸೆಸ್ ಮಾಡಬಹುದು ಅಂತ ಇರುತ್ತಲ್ಲ ಆಲ್ಟರ್ನೇಟ್ ವೆಬ್ಸೈಟ್ಸು, ಆ ವೆಬ್ಸೈಟ್ನ ಆಕ್ಸೆಸ್ ಮಾಡಲಿಕ್ಕೆ ಟ್ರೈ ಮಾಡಿ. ಓಕೆ, ದೀಸ್ ಆರ್ ದ ಥ್ರೆಟ್ಸ್ ಆಫ್ ಕುಕೀಸ್. ನಾವು ಆಲ್ಮೋಸ್ಟ್ ಎಂಡಿಗೆ ಬಂದಿದ್ದೀವಿ ಮಕ್ಕಳ. ದಟ್ ಈಸ್ ರಿಗಾರ್ಡಿಂಗ್ ಹ್ಯಾಕರ್ಸ್ ಆ್ಯಂಡ್ ಕ್ರ್ಯಾಕರ್ಸ್. ಏನಿದು ಹ್ಯಾಕರ್ ಅಂದರೆ? ಹ್ಯಾಕರ್ ಇಸ್ ಆಕ್ಚುಲಿ ಅ ಸ್ಕಿಲ್ಡ್ ಪರ್ಸನ್ ಹೂ ಫೈಂಡ್ಸ್ ವಲ್ನರಬಿಲಿಟೀಸ್ ಇನ್ ಸಿಸ್ಟಮ್ಸ್. ಅಂದರೆ ಏನರ್ಥ? ಸೊ ಯಾವುದಾದ್ರೂ ಒಂದು ನ್ಯೂನ್ಯತೆಗಳಿದೆಯಾ ಸಿಸ್ಟಮ್ಸಲ್ಲಿ, ಸೊ ದ್ಯಾಟ್ ಇಟ್ ಕ್ಯಾನ್ ಬಿ ಹ್ಯಾಕ್ಡ್. ಏನಾರೊಂದು ವೀಕ್ನೆಸಸ್ ಇದೆಯಾ, ಈ ಥರದ್ದೆಲ್ಲ ಇರುತ್ತಲ್ಲ. ಸೊ ಅದನ್ನು ಚೆಕ್ ಮಾಡಿಕೊಂಡು ಪ್ರೊಟೆಕ್ಟ್ ಆದರೂ ಮಾಡ್ಬೋದು, ಡ್ಯಾಮೇಜ್ ಆದರೂ ಮಾಡ್ಬೋದು. ಈ ಟೋಟಲಿ ಈಸ್ ಅ ಸ್ಕಿಲ್ಡ್ ಪರ್ಸನ್. ದಟ್ ಪರ್ಸನ್ ಇಸ್ ಕಾಲ್ಡ್ ಆಸ್ ಅನ್ ಹ್ಯಾಕರ್. ಸೊ 2 ಥರ ಹ್ಯಾಕರ್ಸ್ ಇರುತ್ತೆ ಯೂಶಲಿ. ಫಸ್ಟ್ ಒನ್ ಇಸ್ ವೈಟ್ ಹ್ಯಾಟ್ ಹ್ಯಾಕರ್ಸ್. ಅವ್ರನ್ನ ಎಥಿಕಲ್ ಹ್ಯಾಕರ್ಸ್ ಅಂತ ಕರಿತೀವಿ. ಸೊ ಏನಿದು? ಸಪೋಸ್ ಈಗ ಯಾವುದಾದ್ರೂ ಒಂದು ಕಂಪ್ನಿ ಒಂದು ಸಾಫ್ಟ್ವೇರ್ನ ಡೆವಲಪ್ ಮಾಡುತ್ತೆ ಅನ್ಕೊಳ್ಳಿ. ಸೊ ಆ ಸಾಫ್ಟ್ವೇರ್ ಈಸಿಯಾಗಿ ಯಾರು ಥರ್ಡ್ ಪಾರ್ಟಿ ಓನರ್ಸು ಈ ಸಾಫ್ಟ್ವೇರ್ನ ಹ್ಯಾಕ್ ಮಾಡಬಹುದಾ, ನಮ್ಮ ಸಾಫ್ಟ್ವೇರ್ ಎಷ್ಟು ಸೇಫ್ ಅನ್ನೋದನ್ನ ಚೆಕ್ ಮಾಡೋದಕ್ಕೋಸ್ಕರ ಆ ಕಂಪ್ನಿಯವರೇ ಹ್ಯಾಕರ್ಸ್ನ ಯೂಸ್ ಮಾಡಿಕೊಂಡು ಅವ್ರ ಪರ್ಮಿಷನ್ ಕೊಟ್ಬಿಟ್ಟು ಅವ್ರ ಸಾಫ್ಟ್ವೇರ್ನ ಹ್ಯಾಕ್ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತಾರೆ ವಿತ್ ಪರ್ಮಿಷನ್. ಯಾಕೆ? ಅವರ ಸಾಫ್ಟ್ವೇರ್ ಕೇಪಬಿಲಿಟಿನ ಟೆಸ್ಟ್ ಮಾಡಲಿಕ್ಕೆ. ಅದನ್ನ ನಾವು ಎಥಿಕಲ್ ಹ್ಯಾಕಿಂಗ್ ಅಂತ ಕರಿತೀವಿ. ಇದು ಮಾಡೋದ್ರಿಂದ ಏನಾಗುತ್ತೆ? ಅವ್ರ ಸಾಫ್ಟ್ವೇರ್ ಎಷ್ಟು ಸೇಫ್ ಅಥವಾ ಸೆಕ್ಯೂರ್ ಅಂತ ಗೊತ್ತಾಗುತ್ತಲ್ವಾ. ಇಟ್ ವಿಲ್ ಇಂಪ್ರೂವ್ ದ ಸೆಕ್ಯೂರಿಟಿ.
ಸೊ ಇದನ್ನ ಯಾರು ಹೈಯರ್ ಮಾಡ್ತಾರೆ? ಆ ಸಾಫ್ಟ್ವೇರ್ ಡೆವಲಪ್ ಮಾಡಿರುವಂತಹ ಆರ್ಗನೈಸೇಷನ್ನೇ ಹೈಯರ್ ಮಾಡ್ತಾರೆ. ದಿಸ್ ಫಂಕ್ಷನಾಲಿಟಿ ಇಸ್ ಕಾಲ್ಡ್ ಆಸ್ ವೈಟ್ ಹ್ಯಾಟ್ ಹ್ಯಾಕರ್ಸ್. ನೆಕ್ಸ್ಟ್ ಒನ್ ಏನು? ಬ್ಲ್ಯಾಕ್ ಹ್ಯಾಟ್ ಹ್ಯಾಕರ್ಸ್. ಎಕ್ಸಾಕ್ಟ್ಲಿ ಆಪೋಸಿಟ್. ಸೊ ಅವ್ರನ್ನ ಹ್ಯಾಕರ್ ಅಂತ ಕರಿತೀವಿ. ಬ್ಲ್ಯಾಕ್ ಹ್ಯಾಟ್ ಹ್ಯಾಕರ್ಸ್ನ ಏನಂತ ಕರಿತೀವಿ? ಕ್ರ್ಯಾಕರ್ಸ್. ಮ್ಯಾಲಿಷಿಯಸ್ ಇಂಟೆಂಟ್, ಸ್ಟೀಲ್ ಡೇಟಾ, ಕಾಸ್ ಡ್ಯಾಮೇಜ್. ಇವ್ರದ್ದು ಮುಖ್ಯವಾಗಿರೋ ಇಂಟೆನ್ಷನ್ ಏನು? ಒಂದು ಸಾಫ್ಟ್ವೇರ್ನ ಡ್ಯಾಮೇಜ್ ಮಾಡಬೇಕು, ಅಲ್ಲಿರೋ ಡೇಟಾನ ಸ್ಟೀಲ್ ಮಾಡಬೇಕು, ಅದರಿಂದ ನಾವು ದುಡ್ಡು ಮಾಡಬೇಕು. ಈ ಒಂದು ಇಂಟೆನ್ಷನ್ ಇರುತ್ತಲ್ಲ, ಒಂದು ನೆಗೆಟಿವ್ ಇಂಟೆನ್ಷನ್, ಇವ್ರನ್ನ ಏನಂತ ಕರಿತೀವಿ ನಾವು? ಬ್ಲ್ಯಾಕ್ ಹ್ಯಾಟ್ ಹ್ಯಾಕರ್ಸ್ ಅಂತ ಕರಿತೀವಿ. ಮೂರನೇ ಟೈಪ್ ಯಾವುದು? ಗ್ರೇ ಹ್ಯಾಟ್ ಹ್ಯಾಕರ್ಸ್. ನ್ಯೂಟ್ರಲ್ ಇಂಟೆನ್ಷನ್ ಅಂದ್ರೆ ಏನು? ಇವ್ರಿಗೆ ಯಾವುದೇ ತರಹದ ಒಂದು ದುಡ್ಡು ಮಾಡೋ ಅಂತಹದ್ದು ಅಥವಾ ಡೇಟಾನ ಸ್ಟೀಲ್ ಮಾಡಿ ಅದನ್ನ ಮಿಸ್ಯೂಸ್ ಮಾಡೋ ಅಂತಹ ಇಂಟೆನ್ಷನ್ ಇರಲ್ಲ 100%. ಇವ್ರೇನ್ ಮಾಡ್ತಾರೆ? ಒಂದು ಚಾಲೆಂಜ್ಗೋಸ್ಕರ, ಅವ್ರ ಸ್ಕಿಲ್ನ ಅವ್ರು ಟೆಸ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ನ್ಯೂಟ್ರಲ್ ಇಂಟೆಂಟ್ ಅಲ್ಲಿ ಹ್ಯಾಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಇದನ್ನ ಏನಂತ ಕರಿತೀವಿ ನಾವು? ಗ್ರೇ ಹ್ಯಾಟ್ ಹ್ಯಾಕರ್ಸ್ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ದೀಸ್ ಆರ್ ದ 3 ಡಿಫರೆಂಟ್ ಟೈಪ್ಸ್ ಆಫ್ ಹ್ಯಾಕಿಂಗ್ ಟೆಕ್ನಿಕ್ಸ್. ನೆಕ್ಸ್ಟ್, ಡೆನಿಯಲ್ ಆಫ್ ಸರ್ವಿಸಸ್. ಇದು ನೆಟ್ವರ್ಕ್ ಸೆಕ್ಯೂರಿಟಿ ಥ್ರೆಟ್ಸ್. ಓಕೆ, ಡಿಫರೆಂಟ್ ಟೈಪ್ಸ್ ಆಫ್ ನೆಟ್ವರ್ಕ್ ಸೆಕ್ಯೂರಿಟಿ ಥ್ರೆಟ್ಸ್. ಯಾವುದೆಲ್ಲ ಬೇರೆ ಬೇರೆ ತರಹದ ನೆಟ್ವರ್ಕ್ ಸೆಕ್ಯೂರಿಟಿ ಥ್ರೆಟ್ಸ್ ಇದೆ ಅಂದ್ರೆ, ಮೊದಲನೇದು ಡೇನಿಯಲ್ ಆಫ್ ಸರ್ವಿಸ್. ಡೇನಿಯಲ್ ಆಫ್ ಸರ್ವಿಸ್ ಅಂದ್ರೆ ಏನು? ಒಂದು ಪರ್ಟಿಕ್ಯುಲರ್ ಸರ್ವರ್ ಇರುತ್ತೆ, ಅದನ್ನ ತುಂಬಾನೇ ರಿಕ್ವೆಸ್ಟ್ ಇಂದ ಓವರ್ಲೋಡ್ ಮಾಡ್ಬಿಡೋದು. ಆಮೇಲೆ ಏನಾದ್ರು ತುಂಬಾ ಜನ ಏನಾದ್ರು ಆ ಒಂದು ಪರ್ಟಿಕ್ಯುಲರ್ ವೆಬ್ಸೈಟ್ ಇಂದ ಇನ್ಫಾರ್ಮೇಶನ್ ನ ಫೆಚ್ ಮಾಡಬೇಕು ಅಂತ ರಿಕ್ವೆಸ್ಟ್ ಬರ್ತಾ ಇದ್ರೆ, ಆ ರಿಕ್ವೆಸ್ಟ್ ನ ಆದಷ್ಟು ಡಿನೈ ಮಾಡೋದನ್ನ ಏನಂತ ಕರಿತೀವಿ ನಾವು? ಡೇನಿಯಲ್ ಆಫ್ ಸರ್ವಿಸ್ ಅಂತ ಕರಿತೀವಿ. ಓಕೆ, ಡಿಸ್ಟ್ರಿಬ್ಯೂಟೆಡ್ DOS ಅಂದ್ರೆ DDoS ಅಂದ್ರೆ ಏನು? ವೆನ್ ಎವರ್ ಯು ಗೆಟ್ ಅಟ್ಯಾಕ್ ಫ್ರಮ್ ಮಲ್ಟಿಪಲ್ ಕಾಂಪ್ರಮೈಸ್ ಸಿಸ್ಟಮ್, ಅದನ್ನ ನಾವೇನಂತೀವಿ? DDoS. ಸೊ ಡೇನಿಯಲ್ ಆಫ್ ಸರ್ವಿಸ್ ಅಂದ್ರೆ ಒಂದು ಸರ್ವರ್ನ ತುಂಬಾ ರಿಕ್ವೆಸ್ಟ್ ಮುಖಾಂತರ ಓವರ್ಲೋಡ್ ಮಾಡಿಬಿಟ್ಟು ಅದೇನಾದ್ರೂ ಟ್ರೈ ಮಾಡಿದ್ರೆ, ಆಕ್ಸೆಸ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರೆ, ಅದನ್ನ ಆದಷ್ಟು ಡಿನೈ ಮಾಡೋದನ್ನ ನಾವೇನ್ ಹೇಳ್ತೀವಿ? ಡೇನಿಯಲ್ ಆಫ್ ಸರ್ವಿಸ್ ಅಂತ ಕರಿತೀವಿ. ಡಿಸ್ಟ್ರಿಬ್ಯೂಟೆಡ್ DDoS ಅಂದ್ರೆ ಏನು? ಅಟ್ಯಾಕ್ ಫ್ರಮ್ ದ ಮಲ್ಟಿಪಲ್ ಕಾಂಪ್ರಮೈಸ್ ಸಿಸ್ಟಮ್. ಕಾಂಪ್ರಮೈಸ್ ಸಿಸ್ಟಮ್ ಅಂದ್ರೆ ಏನು? ವಿಚ್ ಇಸ್ ಆಲ್ರೆಡಿ ಇನ್ಫೆಕ್ಟೆಡ್ ಸಿಸ್ಟಮ್ಸ್ ನಾವು ಕಾಂಪ್ರಮೈಸ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಈ ಬಾಟ್ನೆಟ್ಸ್ ಅಂತ ಇರುತ್ತೆ. ಬಾಟ್ನೆಟ್ಸ್ ಇಸ್ ನಥಿಂಗ್ ಬಟ್ ಅದೊಂದು ಆಟೋಮೇಟೆಡ್ ನೆಟ್ವರ್ಕ್. ಯಾವುದೇ ಒಬ್ಬ ನಾರ್ಮಲ್ ಯೂಸರ್ಸ್ ವರ್ಕ್ ಮಾಡೋ ಬದಲು ಅದು ಇರೋದೇ ಅಫೆಕ್ಟ್ ಮಾಡಿ, ಇದನ್ನ ಬಾಟ್ನೆಟ್ಸ್ ಅಂತ ನಾವು ಕರಿತೀವಿ. ಓಕೆ, ಇದನ್ನ ವೆರಿ ಡಿಫಿಕಲ್ಟ್ ಟು ಸ್ಟಾಪ್. ಸೊ ದೀಸ್ ಆರ್ ದ 2 ಮೇಜರ್ ಟೈಪ್ಸ್ ಆಫ್ ನೆಟ್ವರ್ಕ್ ಸೆಕ್ಯೂರಿಟಿ ಥ್ರೆಟ್ಸ್. ಮೂರನೇ ಇಂಪಾರ್ಟೆಂಟ್ ಥ್ರೆಟ್ ಯಾವುದು? ಇವಸ್ ಡ್ರಾಪಿಂಗ್ ಅಥವಾ ಈವ್ಸ್ ಡ್ರಾಪಿಂಗ್ ಅಂತಾನು ಸಹ ಕರಿತೀವಿ. ಸೊ ಇದೇನು? ಇಂಟರ್ಸೆಪ್ಷನ್ ಆಫ್ ಕಮ್ಯುನಿಕೇಶನ್. ಇಂಟರ್ಸೆಪ್ಷನ್ ಆಫ್ ಕಮ್ಯುನಿಕೇಶನ್ ಅಂದ್ರೆ ಏನು? ಯಾರಾದ್ರೂ ಇಬ್ರು ವ್ಯಕ್ತಿಗಳು ಮಾತಾಡ್ತಾ ಇದ್ರೆ ಅವ್ರಿಬ್ರು ಏನ್ ಮಾತಾಡ್ತಿದ್ದಾರೆ ಅನ್ನೋದನ್ನ ಮಧ್ಯದಲ್ಲಿ ಇಂಟರ್ಸೆಪ್ಟ್ ಆಗ್ಬಿಟ್ಟು ಆ ಕಮ್ಯುನಿಕೇಶನ್ ನ ಸ್ಟೀಲ್ ಮಾಡ್ತೀವಲ್ಲ, ಅದಕ್ಕೆ ನಾವು ಈವ್ಸ್ ಡ್ರಾಪಿಂಗ್ ಅಂತ ಕರಿತೀವಿ. ಓಕೆ, ಸೊ ಅವ್ರು ಏನು ಯೂಸ್ ಮಾಡ್ಕೋತಾರೆ? ಮೈಕ್ರೋಫೋನ್ಸ್, ಕ್ಯಾಮ್ರಾ ಮತ್ತೆ ರೂಟ್ ಕಿಟ್ಸ್ ನ ಯೂಸ್ ಮಾಡಿಕೊಂಡು ಆ ಚಾಟ್ಸ್ ಆಗಿರ್ಬೋದು, ಕಾಲ್ಸ್ ಆಗಿರ್ಬೋದು, ವಾಯ್ಸ್ ಕಾಲ್ಸ್ನ ಅಥವಾ ವಿಡಿಯೋ ಕಾಲ್ಸ್ನ ಆದಷ್ಟು ಇಂಟರ್ಸೆಪ್ಟ್ ಮಾಡಿಬಿಟ್ಟು ದೇ ವಿಲ್ ಟ್ರೈ ಟು ಸ್ಟೀಲ್ ದ ಇನ್ಫಾರ್ಮೇಶನ್. ಓಕೆ, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಸ್ನೂಪಿಂಗ್ ಅಂಡ್ ಈವ್ಸ್ ಡ್ರಾಪಿಂಗ್ ಅಂದ್ರೆ, ಸ್ನೂಪಿಂಗ್ ಅಲ್ಲಿ ಅನಾಲಿಸಿಸ್ ಯಾವಾಗಲೂ ಸ್ಟೋರ್ ಆಗಿರುತ್ತೆ ಮತ್ತೆ ಡೇಟಾ ಪ್ಯಾಕೆಟ್ಸ್ ರೂಪದಲ್ಲಿ ಇರುತ್ತೆ. ಅಂದ್ರೆ ಸ್ಟೋರ್ ಆಗಿರೋ ಡೇಟಾನ ಸ್ಟೀಲ್ ಮಾಡ್ತೀವಲ್ಲ, ದಟ್ ಇಸ್ ಸ್ನೂಪಿಂಗ್. ಈವ್ಸ್ ಡ್ರಾಪಿಂಗ್ ಅಂದ್ರೆ ಏನು? ರಿಯಲ್ ಟೈಮಲ್ಲಿ ನಡೆಯುವಂಥ ಕಮ್ಯುನಿಕೇಶನ್ನ ನಾವು ಸ್ಟೀಲ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಲ್ಲ, ದಟ್ ಇಸ್ ವೇರ್ ಈವ್ಸ್ ಡ್ರಾಪಿಂಗ್ ಕಮ್ಸ್ ಇನ್ ಟು ಪಿಕ್ಚರ್. ಓಕೆ, ಸೊ ಇದಾಗಿತ್ತು ಇವತ್ತಿನ ಟಾಪಿಕ್ ಮಕ್ಕಳ. ದಟ್ ಇಸ್ ನಥಿಂಗ್ ಬಟ್ ಯುವರ್ ಸೆಕ್ಯೂರಿಟಿ ಆಸ್ಪೆಕ್ಟ್ಸ್. ಸೊ ಇದ್ರ ಸಮ್ಮರಿ ನೋಡೋದಾದ್ರೆ, ಮಾಲ್ವೇರ್ ಇಸ್ ದೇರ್ ಫಾರ್ ಥ್ರೆಟನಿಂಗ್ ದ ಸಿಸ್ಟಮ್ ಸೆಕ್ಯೂರಿಟಿ. ಸೊ ಅದನ್ನ ಓವರ್ಕಮ್ ಮಾಡೋದು ಹೇಗೆ? ಆಂಟಿವೈರಸ್, ಫೈರ್ವಾಲ್, HTTPS ಆರ್ ಎಸೆನ್ಷಿಯಲ್ ಟು ಓವರ್ಕಮ್ ದ ಮಾಲ್ವೇರ್. ಅದ್ರ ಜೊತೆಗೆ ಯೂಸರ್ಸ್ ಮಸ್ಟ್ ಫಾಲೋ ಸೇಫ್ ಬ್ರೌಸಿಂಗ್ ಪ್ರಾಕ್ಟೀಸಸ್ ಅಲ್ವಾ? ಸೊ ಪಬ್ಲಿಕ್ ವೈಫೈನಲ್ಲಿ ನಮ್ಮ ಸೆನ್ಸಿಟಿವ್ ಡೇಟಾನ ಯೂಸ್ ಮಾಡೋದನ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಅನ್ನೆಸೆಸರಿಯಾಗಿ ಬೇರೆಯವ್ರ ಸಿಸ್ಟಮ್ನ ಅಂದರೆ ಯೂಸ್ ಮಾಡೋದು, ಅರ್ಜೆಂಟಾಗಿ ನನಗೇನೋ ಒಂದು ಫೈಲ್ ಬೇಕು ಅಂತ ಯೂಸ್ ಮಾಡೋದು, ಅದನ್ನು ಅವಾಯ್ಡ್ ಮಾಡಬೇಕು. ಪೆನ್ ಡ್ರೈವ್ಸ್ ಬೇರೆ ಬೇರೆ ಸಿಸ್ಟಮಲ್ಲಿ ಇದು ಇನ್ಸರ್ಟ್ ಮಾಡಿರೋಂಥ ಪೆನ್ ಡ್ರೈವು
ನಮ್ಮ ಸಿಸ್ಟಮ್ಗೆ ಹಾಕಬೇಕಾದ್ರೆ ಮೇಕ್ ಶ್ಯೂರ್ ಯು ಗೋ ವಿತ್ ದ ಆಂಟಿವೈರಸ್ ಸ್ಕ್ಯಾನ್. ಇವೆಲ್ಲವೂ ಸಹ ಬೆಸ್ಟ್ ಪ್ರಾಕ್ಟೀಸಸ್. ಸೊ ನೆಟ್ವರ್ಕ್ ಥ್ರೆಟ್ಸ್ ಅಲ್ಲಿ ಯಾವ್ದಿದೆ, DOS, DDoS ಮತ್ತೆ ಸ್ನೂಪಿಂಗ್. ಅದ್ರ ಜೊತೆಗೆ ಅವೇರ್ನೆಸ್ ಇಸ್ ದ ಬೆಸ್ಟ್ ಡಿಫೆನ್ಸ್. ಅದು ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್ ಮಕ್ಕಳ. ಸೊ ಇಷ್ಟು ದಿನ ನಮಗೆ ಗೊತ್ತಿಲ್ಲದೆ ನಾವು ಕಂಪ್ಯೂಟರ್ ಯೂಸ್ ಮಾಡಿರ್ತೀವಿ. ಇವಾಗ ಈ ಟಾಪಿಕ್ಸ್ ಎಲ್ಲ ಅರ್ಥ ಮಾಡ್ಕೊಂಡು ಯೂಸ್ ಮಾಡಬೇಕಾದ್ರೆ ನಮಗೊಂದು ಅವೇರ್ನೆಸ್ ಇರುತ್ತೆ. ಸೊ ಇದಿದ್ದಾಗ ಏನು ಮಾಡ್ತೀವಿ, ನಾವು ಗೊತ್ತಿಲ್ಲದೆ ನಾವು ಯಾವುದೇ ತರಹದ ಒಂದು ಈ ಥರ ಈ ನೆಗ್ಲಿಜೆನ್ಸ್ ಅಥವಾ ಇಗ್ನೋರೆನ್ಸ್ ಇಂದ ನಾವು ನಮ್ಮ ಡೇಟಾನ ಬೇರೆಯವರು ಸ್ಟೀಲ್ ಮಾಡೋ ಹಂಗೆ ನಾವು ಮಾಡ್ಕೊಳ್ಳೋದಿಲ್ಲ ಅಲ್ವಾ. ಅದಕ್ಕೆ ಈ ಅವೇರ್ನೆಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಸೊ ದಿಸ್ ಇಸ್ ವೇರ್ ಇದೊಂದು ಪಿಕ್ಚರ್ ಏನಂದ್ರೆ ದಿಸ್ ಸಿಗ್ನಿಫೈಸ್ ಇವಸ್ ಡ್ರಾಪಿಂಗ್. ಏನಿದು ಇವಸ್ ಡ್ರಾಪಿಂಗ್ ಅಂದ್ರೆ, when two people are speaking, the other person is interfering. ಇದನ್ನ ನಾವು ಏನಂತ ಕರಿತೀವಿ, ಇನ್ಸೆಪ್ಷನ್. ಓಕೆ, ಅರ್ಥ ಆಗ್ಲಿ ಅಂತ ಈ ಒಂದು ಪಿಕ್ಚರ್ನ ಹಾಕಿದ್ದೀನಿ. ಕ್ವಿಕ್ ಆಗಿ ಕ್ವಶನ್ಸ್ ನೋಡೋದಾದ್ರೆ, ನೆಟ್ವರ್ಕ್ ಸೆಕ್ಯೂರಿಟಿ ಇಸ್ ಕನೆಕ್ಟೆಡ್ ವಿತ್ ಪ್ರೊಟೆಕ್ಷನ್ ಆಫ್ CPU, ಪ್ರೊಟೆಕ್ಟಿಂಗ್ ಆಫ್ ಅಪ್ಲಿಕೇಶನ್ ಸಾಫ್ಟ್ವೇರ್, ಪ್ರೊಟೆಕ್ಷನ್ ಆಫ್ ಅವರ್ ಡಿವೈಸಸ್ ಅಂಡ್ ಡೇಟಾ, ಪ್ರೊಟೆಕ್ಷನ್ ಆಫ್ ವೆಬ್ ಕ್ಯಾಮ್ರಾ. ಸೊ ನೆಟ್ವರ್ಕ್ ಸೆಕ್ಯೂರಿಟಿ ಅಂತ ಹೇಳಿದ್ರೆ ಇಟ್ ಇಸ್ ಮೇನ್ಲಿ ಕನ್ಸರ್ನ್ಡ್ ವಿತ್ ಪ್ರೊಟೆಕ್ಷನ್ ಆಫ್ ಅವರ್ ಡಿವೈಸಸ್ ಆಸ್ ವೆಲ್ ಆಸ್ ಅವರ್ ಡೇಟಾ. ನೆಕ್ಸ್ಟ್, ದ ಸಾಫ್ಟ್ವೇರ್ ಡೆವಲಪ್ಡ್ ಟು ಡ್ಯಾಮೇಜ್ ಡಿವೈಸಸ್, ಸ್ಟೀಲಿಂಗ್ ದ ಡೇಟಾ ಆರ್ ಟು ಕಾಸ್ ಟ್ರಬಲ್ ಟು ದ ಯೂಸರ್. ಯಾವ ಸಾಫ್ಟ್ವೇರು? ಡ್ಯಾಮೇಜಿಂಗ್ ದ ಡಿವೈಸಸ್, ಸ್ಟೀಲಿಂಗ್ ದ ಡೇಟಾ. ಈ ಎಲ್ಲವೂ ಮಾಡೋಂಥ ಸಾಫ್ಟ್ವೇರ್ ಯಾವುದು? ವೈರಸ್ ಒಂದೇ ಮಾಡಲ್ಲ, ವರ್ಮ್ಸ್ ಒಂದೇ ಮಾಡಲ್ಲ, ರ್ಯಾನ್ಸಮ್ವೇರ್ ಒಂದೇ ಮಾಡಲ್ಲ. ಸೊ ಅವೆಲ್ಲವೂ ಮಾಡೋದು ಯಾವುದು? ಟುಗೆದರ್. ದೀಸ್ ಆರ್ ದ ಟೈಪ್ಸ್ ಆಫ್ ಮಾಲ್ವೇರ್. ಸೊ ಆ ಒಂದು ಮಾಲ್ವೇರ್ ಸಾಫ್ಟ್ವೇರ್ ಅವೆಲ್ಲವೂ ಮಾಡುತ್ತೆ. ಸೊ ಮಾಲ್ವೇರ್ ಇಸ್ ದ ರೈಟ್ ಆನ್ಸರ್. ವಿಚ್ ಟೈಪ್ ಆಫ್ ಮಾಲ್ವೇರ್ ಟಾರ್ಗೆಟ್ಸ್ ದ ಯೂಸರ್ ಡೇಟಾ ಅಂಡ್ ಡಿಮಾಂಡ್ಸ್ ಪೇಮೆಂಟ್ ಟು ರೀಸ್ಟೋರ್ ದ ಆಕ್ಸೆಸ್? ಯಾವ್ದದು? ಸೊ ನಾವು ಡಿಸ್ಕಸ್ ಮಾಡಿದಾಗ ನಮಗೆ ಗೊತ್ತಿದೆ ಅಲ್ವಾ, ಇಟ್ ಡಿಮಾಂಡ್ಸ್ ಫಾರ್ ದ ಪೇಮೆಂಟ್ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ರ್ಯಾನ್ಸಮ್ ವೇರ್. Ransom is nothing but it expects for reward or money or amount. A malware that spreads through the email attachment and downloaded files. Yavdu? Is it your virus, worm, Trojan malware? So Trojan, main agi it comes through mail. Which type of malware secretly records and sends your information without your knowledge? ಸೀಕ್ರೆಟ್ಲಿ ರೆಕಾರ್ಡ್ಸ್ ಅಂದ ತಕ್ಷಣ ನಮಗೆ ಗೊತ್ತಾಗೋದು ಯಾವುದು? ಸ್ಪೈವೇರ್. ಸೊ ಸ್ಪೈವೇರ್ ಇಸ್ ದ ರೈಟ್ ಆನ್ಸರ್. ಓಕೆ. ಮಾಲ್ವೇರ್ ದಟ್ ಡಿಸ್ಪ್ಲೇಸ್ ಅನ್ವಾಂಟೆಡ್ ಅಡ್ವರ್ಟೈಸ್ಮೆಂಟ್ಸ್ ಯೂಸಿಂಗ್ ಪಾಪ್ಅಪ್ಸ್. ಅನ್ವಾಂಟೆಡ್ ಅಡ್ವರ್ಟೈಸ್ಮೆಂಟ್ಸ್ ಅನ್ನೋದು ಕೀವರ್ಡ್. ಸೊ ವಿಚ್ ಇಸ್ ದ ಟೈಪ್ ಆಫ್ ಮಾಲ್ವೇರ್ ಅಂದ್ರೆ ಆಡ್ವೇರ್. ಓಕೆ. ಸೊ ಇದಾಗಿತ್ತು ಮುಖ್ಯವಾಗಿರೋ 5 MCQ ಕ್ವಶನ್ಸ್. ಓಕೆ. ವಿತ್ ದಿಸ್ ನೋಟ್ ಮಕ್ಕಳ ಈ ಒಂದು ಕ್ಲಾಸ್ನ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ಕ್ಲಾಸ್ ಅರ್ಥ ಆಗಿದೆ ಮತ್ತು ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ಟಾಪಿಕ್ ಕ್ವಿಕ್ ಆಗಿ ಒಂದು ರಿವಿಷನ್ ಕೊಡೋದಾದರೆ, ಇಲ್ಲಿ ಬರೋವಂಥದ್ದು ಎಷ್ಟು ಮಾರ್ಕ್ಸು? 6 ಮಾರ್ಕ್ಸು. ಸೊ MCQ 1 ಬರುತ್ತೆ, 5 ಮಾರ್ಕ್ಸ್ ಕ್ವಶನ್ 1 ಬರುತ್ತೆ. ಸೊ ನಾನು MCQನ ತಿಳ್ಕೊಬೇಕು ಅಂದರೆ ಏನು ಮಾಡಬೇಕು ಅಂದರೆ, ಇಲ್ಲಿರೋ ಟಾಪಿಕ್ಸ್ ತುಂಬಾ ವೈಡ್ ಇದೆ, ಅಂದರೆ ಜಾಸ್ತಿ ಟಾಪಿಕ್ಸ್ ಇರೋದ್ರಿಂದ ಏನು ಮಾಡಬೇಕು, ಡೆಪ್ತಾಗಿ ಅರ್ಥ ಮಾಡ್ಕೊಳ್ಳೋ ಬದಲು 1 ಮಾರ್ಕ್ಸು ಅದ್ರದ್ದು ಇಂಪಾರ್ಟೆನ್ಸ್ ಏನು, ಅದ್ರದ್ದು ಫಂಕ್ಷನಾಲಿಟೀಸ್ ಏನು, ಅದರಿಂದ ಆಗೋವಂಥ ಔಟ್ಕಮ್ ಏನು, ಇಷ್ಟನ್ನು ಮಾತ್ರ ನೋಡ್ಕೊಳ್ಳಿ. ಇದರಿಂದ ಏನಾಗುತ್ತೆ, MCQs ನಾನು ಬೇಗ ಪ್ರಿಪೇರ್ ಆಗ್ಬೋದು. ಇದು ಮೊದಲನೇದು. ಎರಡನೇದು, 5 ಮಾರ್ಕ್ಸ್ ಹೇಗೆ ಕೇಳ್ತಾರೆ, ಇದು ತುಂಬಾ ಇಂಪಾರ್ಟೆಂಟ್. ಸೊ ಹೇಗೆ ಕೇಳ್ತಾರೆ ಅಂದರೆ, ಎಕ್ಸ್ಪ್ಲೇನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮಾಲ್ವೇರ್, ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್ಸ್ ಕೇಳ್ಬೋದು. ಓಕೆ. ಆರ್ ಎಕ್ಸ್ಪ್ಲೇನ್ ಡಿಫ್ರೆಂಟ್ ಟೈಪ್ಸ್ ಆಫ್ ನೆಟ್ವರ್ಕ್ ಸೆಕ್ಯೂರಿಟಿ ಅಂತ ಕೇಳ್ಬೋದು. ಅವಾಗೇನು, ಆಮೇಲೆ ಆಂಟಿವೈರಸ್ ಮತ್ತು ಫೈರ್ ವಾಲ್ ರಿಲೇಟೆಡ್ ಕೇಳ್ಬೋದು. ಸೊ ಈ ಥರ 5 ಮಾರ್ಕ್ಸ್ ಅಂತ ಕೇಳಿದಾಗ ಮಕ್ಕಳ ಅವರು ಬರೀ ಒಂದು ಸ್ಮಾಲ್ ಟಾಪಿಕ್ಸ್ ಮೇಲೆ ಕೇಳೋದಕ್ಕಿಂತ ಒಂದು ಮೇಜರ್ ಟಾಪಿಕ್ ಮೇಲೆ ಕೇಳೋ ಅಂಥ ಸಾಧ್ಯತೆ ಇರುತ್ತೆ. ಓಕೆ. ಸೊ ಅಥವಾ ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಹ್ಯಾಕರ್ಸ್ ಅಂತ ಕೇಳ್ಬೋದು 5 ಮಾರ್ಕ್ಸ್ಗೆ. ಸೊ ವೈಟ್ ಹ್ಯಾಟ್ ಹ್ಯಾಕರ್, ಬ್ಲ್ಯಾಕ್ ಹ್ಯಾಟ್ ಹ್ಯಾಕರ್ ಆಸ್ ವೆಲ್ ಆಸ್ ದ ಗ್ರೇ ಹ್ಯಾಟ್ ಹ್ಯಾಕರ್ ಅಂತ. ಸೊ ಈ ಥರ ಬೇರೆ ಬೇರೆ ತರಹದ ಕ್ವಶನ್ಸ್ನ ಕೇಳ್ತಾರೆ. ಸೊ ಅದಕ್ಕೇನೆ ನಾನು ಹೇಳ್ತಿರೋದು, ಇಲ್ಲಿ ಬರೋ ಅಂಥ ಮಾರ್ಕ್ಸೇ ಕಡಿಮೆ. ಸೊ ಇದಕ್ಕೆ ನಾವು ಜಾಸ್ತಿ ಹೊತ್ತು ಕೂತ್ಕೊಂಡು ಎಫರ್ಟ್ ಹಾಕೋ ಅವಶ್ಯಕತೆ ಇಲ್ಲ. ಸೊ ಆದಷ್ಟು ಈ ಥರ ಒಂದು ಶಾರ್ಟ್ಕಟ್ಸ್ ಯೂಸ್ ಮಾಡಿಕೊಂಡು ಇದನ್ನ ಎಷ್ಟು ಸುಲಭವಾಗಿ ನಾನು ಕಡಿಮೆ ಟೈಮ್ ಯೂಸ್ ಮಾಡಿಕೊಂಡು
ಜಾಸ್ತಿ ಮಾರ್ಕ್ಸ್ ಈ ಟಾಪಿಕ್ ಅಲ್ಲಿ ತಗೋಬಹುದು ಅಂತ ನಾವು ಅರ್ಥ ಮಾಡ್ಕೊಂಡು ಅದ್ರ ಪ್ರಕಾರ ಪ್ರಿಪೇರ್ ಆಗಬೇಕು. ಓಕೆ, ಸೊ ಆಲ್ಮೋಸ್ಟ್ ನಾವೀಗ ಎಂಡ್ ಆಫ್ ದ ಸಿಲೆಬಸ್ ಬರ್ತಾ ಇದ್ದೀವಿ ಅಲ್ವಾ ಮಕ್ಕಳ. ಸೊ ಆ ಕಾರಣದಿಂದ ಇನ್ಮೇಲೆ ನಾವು ಏನೇ ಯೋಚನೆ ಮಾಡೋದಾದ್ರೂ ಸ್ಕೋರಿಂಗ್, ಎಕ್ಸಾಮ್ ಸ್ಕೋರಿಂಗ್ ಪಾಯಿಂಟ್ ಆಫ್ ವ್ಯೂ ಇಂದಾನೆ ಯೋಚನೆ ಮಾಡಬೇಕು. ಅದೇ ಪ್ರಕಾರ ಆದಷ್ಟು ಬೇಗ ರಿವಿಷನ್ನ ಸ್ಟಾರ್ಟ್ ಮಾಡಿ. ಸೊ ನಾನು ಆಲ್ರೆಡಿ 3 ಚಾಪ್ಟರ್ಸ್ ರಿವಿಷನ್ ಮುಗಿಸಿದ್ದೀನಿ. ಇನ್ನು ನೆಕ್ಸ್ಟ್ ಉಳಿದಿರೋ ಚಾಪ್ಟರ್ಸ್ದು ರಿವಿಷನ್ ಆದಷ್ಟು ಬೇಗ ಮಾಡ್ಕೊಡ್ತೀನಿ. ಓಕೆ, ವಿತ್ ದ್ಯಾಟ್ ನೋಟ್ ಇವತ್ತಿನ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನಿಮ್ಮ ಕನ್ಸಿಸ್ಟೆಂಟ್ ಎಫರ್ಟ್ನ ನಿಲ್ಲಿಸ್ಬೇಡಿ ಮಕ್ಕಳ. ನೀವು ಹಾಕುವಂತಹ ನಿಮ್ಮ ಚಿಕ್ಕ ಚಿಕ್ಕ ಎಫರ್ಟ್ ನಿಮಗೆ ದೊಡ್ಡ ರಿಸಲ್ಟ್ಸ್ನ ತಂದುಕೊಡುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.